ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಗ್ಯಾರಂಟಿಗಳ ಒಂದು ಚರ್ಚೆ ನಿರಂತರವಾಗಿ ಬೆಳೀತಾ ಇರುವಂಥದ್ದು, ನಡೀತಾ ಇರುವಂಥದ್ದು. ಈ ಗ್ಯಾರಂಟಿಗಳ ಬಗ್ಗೆ ಒಂದಷ್ಟು ಗುಮಾನಿಗಳು ಬೇರೆ ಇವತ್ತು. ಯಾರಿಗೆ ಗುಮಾನಿ ಅಥವಾ ಯಾರಿಗಿಲ್ಲ ಗುಮಾನಿ? ಸರ್ಕಾರ ಹೇಳುತ್ತೆ ತಡ ಆದರೂ ಕೊಡ್ತೀವಿ, ಗುಮಾನಿ ಬೇಡ. ಪ್ರತಿಪಕ್ಷ ಹೇಳುತ್ತೆ ನಮಗೆ ಗುಮಾನಿ ನೀವು ಕೊಡ್ತಿರೋ ಇಲ್ವೋ ಅಂತ. ಜನ ನಮ್ಮ ಗುಮಾನಿ ಒಂದೇ ಇರೋದು, ಯಾವಾಗ ಕೊಡ್ತೀರಿ ಅಂತ. ಒಟ್ಟಿನಲ್ಲಿ ಗುಮಾನಿಗಳ ಒಂದು ಗೂಡಾಗೋಯ್ತಲ್ಲ ಗ್ಯಾರಂಟಿ ಅನ್ನೋದು ಚರ್ಚೆಯ ವಿಷಯವಾಗಿ ಪರಿಣಮಿಸ್ತು. ಇವತ್ತಿನ ಚರ್ಚೆಯ ವಿಷಯ ಗ್ಯಾರಂಟಿ ಗುಮಾನಿ. ಇದಕ್ಕೆ ಮತ್ತೊಂದು ತಿರುವನ್ನ ತಂದಿರುವಂಥದ್ದು ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು. ತಾಂತ್ರಿಕ ತಿರುವು. ಒಬ್ಬ ತಂತ್ರಜ್ಞಾನದ ಎಕ್ಸ್ಪರ್ಟ್ನೇ ಕೂಡಿಸ್ಕೊಂಡು ಇವತ್ತು ನಾವು ಅದ್ರ ಬಗ್ಗೆನೂ ಚರ್ಚೆ ಮಾಡ್ಬಿಡೋಣ ಅಂತ. ಅದಕ್ಕೂ ಮುಂಚೆ ಹೆಡ್ಲೈನ್ಸ್ ಟು ದ ಪಾಯಿಂಟ್. ರಾಜ್ಯದಲ್ಲಿ ಮುಂದುವರೆದ ಗ್ಯಾರಂಟಿ ಗೋಳಾಟ. ಸರ್ಕಾರ, ಪ್ರತಿಪಕ್ಷ ಮತ್ತು ಜನರು ಸೇರಿದಂತೆ ಎಲ್ರಿಗೂ ಗೋಳ್ ಮಾತ್ರ ಗ್ಯಾರಂಟಿ. ಇಂದು ನಡೆದ ಪ್ರತಿಭಟನೆ ವರ್ಸಸ್ ಪ್ರತಿಭಟನೆಯಲ್ಲಿ ಅಕ್ಕಿ ಬೇಕು ಎಂದು ಪ್ರತಿಭಟಿಸಿದ ಕಾಂಗ್ರೆಸ್, ಅಕ್ಕಿ ಕೊಡಿ ಎಂದು ಪ್ರತಿಭಟಿಸಿದ ಬಿಜೆಪಿ. ಉಂಟಾಗಿರುವ ಗೊಂದಲ, ಆಗುತ್ತಿರುವ ವಿಳಂಬಕ್ಕೆ ತಾಂತ್ರಿಕ ಟ್ವಿಸ್ಟ್ ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ. ಗ್ಯಾರಂಟಿ ಅಡ್ಡಿಪಡಿಸಲು ವೆಬ್ಸೈಟ್ ಹ್ಯಾಕ್ ಎಂಬ ಆರೋಪ. ಪ್ರತಿ ಹೆಜ್ಜೆಯಲ್ಲೂ ಉಭಯ ಪಕ್ಷಗಳು ಜನರ ಮುಂದೆ ಪರಸ್ಪರ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸುವ ಯತ್ನ ನಡೆಸಿವೆ. ಈ ಚರ್ಚೆಯ ಚೌಕಟ್ಟನ್ನು ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಗ್ಯಾರಂಟಿಗಳ ಅನುಷ್ಠಾನದ ವಿಷಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಪ್ರತಿಪಕ್ಷ ಅಥವಾ ಕೇಂದ್ರ ಸರ್ಕಾರವನ್ನ ದೂಷಿಸೋದು ಸರ್ಕಾರದ ಕ್ಷಮತೆ ಬಗ್ಗೆ ಪ್ರಶ್ನೆ ಮೂಡಿಸಿದೆಯಾ? ಅಂದ್ರೆ ಯಾರು ಇಲ್ಲಿ ಯಾರಿಗೂ ಈಸಿ ಮಾಡ್ಕೊಡ್ತೀವಿ ಅಂತ ಯಾರು ಹೇಳಿರಲಿಲ್ಲ. ಕಷ್ಟ ಇರುತ್ತೆ, ಗೊತ್ತಿತ್ತು ಸರ್ಕಾರಕ್ಕೂ. ಆದರೆ ಇವತ್ತು ಸರ್ಕಾರ ಹೆಜ್ಜೆ ಹೆಜ್ಜೆಯಲ್ಲೂ ರಾಜ್ಯ, ಕೇಂದ್ರ ಸರ್ಕಾರ, ಪ್ರತಿಪಕ್ಷ ಅಂತ ಹೇಳಿ ತನ್ನ ಬಗ್ಗೆ ತಾನೇ ಒಂದಷ್ಟು ಪ್ರಶ್ನೆಯನ್ನ ಮೂಡಿಸೋ ಕೆಲಸವನ್ನ ಮಾಡ್ತಾ ಇದೆಯಾ? ವಿಳಂಬ ಆದರೂ ಕೊಡ್ತೇವೆ ಅಂತ ಹೇಳೋದ್ರ ಮೂಲಕ ಸರ್ಕಾರ ತನ್ನ ಉದ್ದೇಶವನ್ನ ಸ್ಪಷ್ಟಪಡಿಸೋದ್ರ ಜೊತೆಗೆ, ಅಂದರೆ ಕೊಡ್ತೀವಿ ಅನ್ನೋ ಉದ್ದೇಶ ಅದನ್ನ ಸ್ಪಷ್ಟಪಡಿಸೋದ್ರ ಜೊತೆಗೆ ಜನರಿಗೆ ಬಹಳ ಒಂದು ಚಾಣಾಕ್ಷತನದಿಂದ ಸಂದೇಶ ಕೊಟ್ಟಿದ್ಯಾ. ಅಂದರೆ ವಿಳಂಬ ಆಗ್ಬೋದು, ವಿಳಂಬ ಆದರೂ ನಾವು ಕೊಡ್ತೀವಿ, ಅಂದರೆ ವಿಳಂಬ ಆಗ್ಬೋದು ಅನ್ನೋದು ಆಪರೇಟಿವ್ ಪಾರ್ಟು. ಇನ್ನು ಗ್ಯಾರಂಟಿ ಅಡ್ಡಿಪಡಿಸಲು ಹ್ಯಾಕ್ ಎಂದು ಆರೋಪಿಸಿದವರು ಸಂಬಂಧಪಟ್ಟ ಇಲಾಖೆಗೆ ದೂರು ಕೊಟ್ಟು ತನಿಖೆ ಮಾಡಿಸಬಹುದಲ್ವೇ? ಅಲ್ಲ, ಇವಾಗ ತಾನೇ ಹೇಳಿದ್ರು, ಇವತ್ತಷ್ಟೇ ನಾನು ಕೇಳ್ಪಟ್ಟೆ, ಸರ್ಕಾರದಲ್ಲಿ ಫೇಕ್ ನ್ಯೂಸ್ ಬಗ್ಗೆ ದಿಟ್ಟ ಕ್ರಮ, ಗಟ್ಟಿ ಹೆಜ್ಜೆ. ಆಯಿತು, ಇದು ನಿಜವಾದ ನ್ಯೂಸ್ ಆಗಿದ್ರೆ ತನಿಖೆ ಮಾಡಿಸಿ, ಫೇಕ್ ನ್ಯೂಸ್ ಆಗಿದ್ರೆ ಏನು ಮಾಡ್ತೀರ ನೋಡಿ. ಅಂದರೆ ಹ್ಯಾಕ್ ಅನ್ನೋದು ಅಷ್ಟು ಈಸಿನಾ? ಪ್ರತ್ಯೇಕ ಸೇವಾ ಸಿಂಧು ಆ್ಯಪ್ ಮಾಡಿಯೂ ಸೇವೆ ನೀಡಲಾಗದಿರುವುದು ಯಾರ ಹೊಣೆ? ಈಗಾಗಲೇ ಹತ್ರ 1000 ಸೇವೆಗಳನ್ನ ಸೇವಾ ಸಿಂಧು ಆ್ಯಪು ಮ್ಯಾನೇಜ್ ಮಾಡ್ತಿದೆ. ನಾನು ಒಬ್ಬರು ಅಧಿಕಾರಿಗಳು ಇಲ್ಲಿ ಗವರ್ನೆನ್ಸ್ ಆ ಅಧಿಕಾರಿ ಒಬ್ಬರ ಹತ್ರ ಮಾತಾಡಿದೆ. ಸರ್, ನಮ್ಮ ರಾಜ್ಯದ್ದು ಸರ್ವರ್ ಕೆಪಾಸಿಟಿ ಹೆಂಗಿದೆ, ಇಷ್ಟು ಜನ ಆನ್ಲೈನ್ ಅರ್ಜಿಗಳು ಹಾಕಕ್ಕೆ ಬಂದುಬಿಟ್ರೆ ಒಂದೇ ಸ್ಥಿತಿಗೆ ತಡ್ಕೊಳ್ಳುತ್ತಾ ನಮ್ಮ ಸರ್ವರು ಅಂತ. ಇಲ್ಲ ನಿಖಿಲ್, ನಾನು ಹೇಳಿದ್ದೀವಿ ಸರ್ಕಾರಕ್ಕೆ, ಇದನ್ನು ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇದೆ. ನಾವು IT-BT ಕ್ಯಾಪಿಟಲ್ಲು, ಇಡೀ ದೇಶಕ್ಕೆ ತಂತ್ರಜ್ಞಾನದ ದಾರಿಯನ್ನು ತೋರಿಸ್ಕೊಟ್ಟಂಥವ್ರು ನಾವು. ನಮಗೆ ತಂತ್ರಜ್ಞಾನದ ಸಮಸ್ಯೆ, ಇದೊಂಥರ ತೃಪ್ತಿಗೆ ಲಾಡು ಅಂದಂಗೆ ಆಯ್ತಪ್ಪ ಇದು. ಅಲ್ಲಿಗೆ ಇವತ್ತಿನ ದಿನ ಪ್ರತಿಭಟನೆ ವರ್ಸಸ್ ಪ್ರತಿಭಟನೆ ಆಯಿತು. ಅದರಲ್ಲಿ ನಾಯಕರು ಮಾತನಾಡಿದ್ದಾರೆ. ಅದಾದ್ಮೇಲೆ ಈ ತಾಂತ್ರಿಕ ತಿರುವು ಅಂತ ಬಂದುಬಿಡ್ತು. ಅದ್ರ ಬಗ್ಗೆನೂ ನಾಯಕರು ಮಾತಾಡಿದ್ದಾರೆ, ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರೇನು ಹೇಳಿದ್ರು ಕೇಳಿ. ಪ್ಲಾನ್ ಮಾಡಿದೀವಿ, ನಮ್ಮ ಮಷೀನನ್ನ ಕೇಂದ್ರದವರು ಹ್ಯಾಕ್ ಮಾಡಿ ಸ್ಟಾಪ್ ಮಾಡಿದ್ದಾರೆ. EVM ಹೆಂಗ್ ಮಾಡ್ತಾರೆ ಇದನ್ನು ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದಕ್ಕೆ ಅದು ಡಿಲೇ ಆಗಿದೆ. ಏನು ಮಾಡೋದು? ಇದೊಂದು ಅತ್ಯಂತ ಹಾಸ್ಯಾಸ್ಪದವಾದಂಥದ್ದು. ಇದು ಸ್ವಲ್ಪ ಗಂಭೀರವಾಗಿರ್ರಿ. ಹಿಂಗ ಅತ್ಯಂತ ಹಾಸ್ಯಾಸ್ಪದವಾಗಿ ಮಾತಾಡಿ ಕರ್ನಾಟಕದ ಮಾನ ಮರ್ಯಾದೆ ಕಳಿಬೇಡ್ರಿ ಅಂತ ಹೇಳ್ಕೊಂಡು ನಾನು ಅವ್ರಿಗೆ ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ. ಈ ಸಾಫ್ಟ್ವೇರ್ ಬಗ್ಗೆ ಅವರಿಗೆ ABCDನೂ ಗೊತ್ತಿಲ್ವಲ್ಲ. ದಯವಿಟ್ಟು ಮಾನ್ಯ ಜಾರಕಿಹೊಳಿ ಅವರೇ, ಎಲ್ಲಿಯೂ ಈ ರೀತಿ ಅಪಹಾಸ್ಯದ ಹೇಳಿಕೆಗಳನ್ನ ಕೊಡಬೇಡಿ. ಈ ಯೋಜನೆಗೆ ವಿಳಂಬ ಆಗೋದಕ್ಕೆ ಕೇಂದ್ರ ಸರ್ಕಾರ ಹೇಗೆ ಕಾರಣ ಆಗುತ್ತೆ? ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನು ತೋರಿಸ್ತಾ ಇದ್ದಾರೆ, ನರೇಂದ್ರ ಮೋದಿ ಸರ್ಕಾರಕ್ಕೆ ತೋರಿಸ್ತಾ ಇದ್ದಾರೆ. ನಿಮ್ ವಿಳಂಬ ನೀತಿ ಕೇಂದ್ರ ಸರ್ಕಾರಕ್ಕೆ ತೋರ್ಸದ? ನಿಮ್ಮನ್ನ ಸರಿಪಡಿಸ್ಕೊಳ್ಳಿ ಫಸ್ಟ್. ನಿಮಗೆ ಗ್ಯಾರಂಟಿ ಕೊಡುವಾಗ ಗೊತ್ತಿರ್ಲಿಲ್ವಾ? ಮೊನ್ನೆ ಮುಖ್ಯಮಂತ್ರಿಗಳು ದಮ್ಮ ಬಗ್ಗೆ ಮಾತಾಡಿದ್ದಾರೆ. ನಿಮಗೆ ನಿಜವಾಗ್ಲೂ ಕೂಡ ದಮ್ಮಿದ್ರೆ, ತಾಕತ್ತಿದ್ರೆ ಎಲ್ಲಾ ಕಡೆಯಿಂದ ಅಕ್ಕಿ ಶೇಖರಣೆಯನ್ನ ಮಾಡಿ ಒಂದು ಕುಟುಂಬಕ್ಕೆ 5 ಜನ ಇದ್ರೆ 60 kg ಕೊಡ್ಬೇಕು. ನೀವು 10 kg ಅಕ್ಕಿ ಕೊಡ್ತೀವಿ, 5 + 5 ಕೊಡ್ತೀವಿ ಅಂತ ಹೇಳಿದೀವಿ. ನಾವು ಕೊಟ್ಟೇ ಕೊಡ್ತೀವಿ. ಸ್ವಲ್ಪ ವಿಳಂಬ ಆಗ್ಬೋದು ಅಷ್ಟೇ, ಕೊಟ್ಟೇ
ಕೊಡ್ತೀವಿ. ಗ್ಯಾರಂಟಿ ಪ್ರಕಾರ ನಾವು ಅಕ್ಕಿಯನ್ನು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದೀವಿ. ನಮಗೆ ಅಕ್ಕಿ ಬರ್ತವೆ ಖಚಿತವಾಗಿ, ಸ್ವಲ್ಪ ವಿಳಂಬ ಆಗ್ಬೋದು, ನಾವು ಕೊಡೋದ್ರಲ್ಲಿ ಅಕ್ಕಿ ಅಂತೂ ಕೊಡ್ತೇವೆ. ಒಂದು ತಿಂಗಳು ಮುಂದೂಡಿದ್ರೆ ಸಾವಿರ ಕೋಟಿ ಸೇವಿಂಗ್ಸ್ ಆಗ್ತೈತೆ. ಅದಕ್ಕೋಸ್ಕರ ಮುಂದೂಡಕ್ಕೆ ಮೋದಿ ಹೆಸರನ್ನ ಉಪಯೋಗ ಮಾಡ್ತಾ ಇದೆ. ಖಜಾನೆ ಅಧಿಕಾರ ಎಲ್ಲ ಇದ್ದು ಪ್ರತಿಭಟನೆಗೆ ಬರ್ತಾ ಇದ್ದೀರಾ ಅಂದ್ರೆ ನಿಮ್ ಕೈಲಿ ನಾಲಾಯಕು ಕೆಲಸಕ್ಕಾಗದೇ ಇರೋರು ನೀವು. ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು ಮಾತು ನಾವು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ಬಾರದು ಅಂತೇಳಿ ಜನರು ನಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸಲಿ ಅಂತ ಇವತ್ತು ನಮಗೆ ಹಕ್ಕಿನ ಕೊಡ್ತಾ ಇಲ್ಲ. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸುತ್ತಿದ್ದಾರೆ ರಮೇಶ್ ಬಾಬು ಅವರು, ವಕ್ತಾರರು, ಕಾಂಗ್ರೆಸ್ ಪಕ್ಷ, ಮಾಜಿ MLC. ನಮಸ್ಕಾರ ಸರ್, ಸ್ವಾಗತ ನಿಮಗೆ. ಅಶ್ವಿನ್ ಕುಮಾರ್ ಇದ್ದಾರೆ JDS ನಿಂದ, ಮಹೇಶ್ ಅವರಿದ್ದಾರೆ BJPಯಿಂದ. ನಮಸ್ಕಾರ. ತಂತ್ರಜ್ಞಾನದ ವಿಷಯ ಇರೋದ್ರಿಂದ ಒಬ್ರು ತಜ್ಞರನ್ನೇ ಕೂಡ್ಸ್ಕೊಂಡು ಮಾತಾಡೋಣ ಅಂತ ಪಣೀಂದರ್ ಅವರು ಇದ್ದಾರೆ, ಅವರು ಸೈಬರ್ ಎಕ್ಸ್ಪರ್ಟ್. ನಮಸ್ಕಾರ ಪಣೀಂದರ್ ಅವರೇ, ನಿಖಿಲ್ ಮಾತಾಡ್ತೀನಿ, ಸ್ವಾಗತ ನಿಮಗೆ. ನಮಸ್ಕಾರ. ಫಸ್ಟ್ ಟು ದ ಪಾಯಿಂಟ್ ಮಾತಾಡೋಣ, ಟು ದ ವಿಷಯ ಮಾತಾಡೋಣ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಸೇವಾ ಸಿಂಧು ವೆಬ್ಸೈಟೇ ಹ್ಯಾಕು. ಅಲ್ಲ ಸರ್, ಅಲ್ಲಿ 866ಕ್ಕೂ ಹೆಚ್ಚು ಸೇವೆಗಳು, 88ಕ್ಕೂ ಅಧಿಕ ರಾಜ್ಯ ಮತ್ತು ಕೇಂದ್ರದ ಹಲವಾರು ಇಲಾಖೆಗಳು ಸೇವೆಯನ್ನ ಕೊಡ್ತಿರೋ ಅಂತ ಒಂದು ವೇದಿಕೆ ಅದು. ದಟ್ಸ್ ಅ ಪ್ಲಾಟ್ಫಾರ್ಮ್, ಅ ವೆಬ್ಸೈಟ್. 866ಕ್ಕೂ ಹೆಚ್ಚು ಸೇವೆಗಳು ಕೊಡ್ತಿರುವಂಥದ್ದು. ಸರ್, ಇಲ್ಲಿ ನಾನು ಕೇಳುವಂಥದ್ದು ಫಸ್ಟ್ ಬೇಸಿಕ್ ಪ್ರಶ್ನೆ, ಈ ಒಂದು ಐ ನೋ ದಿ ಆನ್ಸರ್. ನಮ್ಮ ವೀಕ್ಷಕರ ಲಾಭಕ್ಕಾಗಿ, ಅವರ ತಿಳುವಳಿಕೆಗಾಗಿ ನಾನು ಕೇಳ್ತಿರುವಂಥದ್ದು ಸರ್, ಯಾವುದೋ ಒಂದು ಸೇವೆಯನ್ನ ಮಾತ್ರ ಅಥವಾ ಒಂದು URL ಲಿಂಕ್ ನ ಮಾತ್ರ ಹ್ಯಾಕ್ ಮಾಡಬಹುದಾ? ನೋಡಿ, ಈ ಪ್ರಶ್ನೆ ಉತ್ತರ ಕೊಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೈಲೈಟ್ ಮಾಡೋದು ತುಂಬಾ ಎಸೆನ್ಷಿಯಲ್. ಪ್ಲೀಸ್. ಫಸ್ಟ್ ಆಫ್ ಆಲ್, ಈ ಸೇವಾ ಸಿಂಧು services.karnataka.gov.in ಇದು ಪೋರ್ಟಲ್. ಇದು ಅಂದ್ರೆ ಕರ್ನಾಟಕ ಗೌರ್ಮೆಂಟಿನ ಅಧಿಕೃತವಾದ ಒಂದು ವೆಬ್ಸೈಟ್. ಇದನ್ನ ಹೋಸ್ಟ್ ಮಾಡೋದು ಯಾರಪ್ಪ ಅಂತ ಕೇಳಿದ್ರೆ, ಅಂಡರ್ ದ ಪ್ರಾಜೆಕ್ಟ್ ಕಾಲ್ಡ್ ಸರ್ವಿಸ್ ಪ್ಲಸ್ ಅಂತ ನಮ್ಮ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ NIC ಗವರ್ಮೆಂಟ್ ಆಫ್ ಇಂಡಿಯಾ ಆರ್ಗನೈಸೇಷನ್, ಅವರು ಇದನ್ನ ಹೋಸ್ಟ್ ಮಾಡಿ ಮೇಂಟೈನ್ ಮಾಡ್ತಾರೆ. ಇದನ್ನ ಅಂದ್ರೆ ದ ಕಂಪ್ಲೀಟ್ ಕಾಂಟೆಂಟ್ ಆಫ್ ದಿಸ್ ವೆಬ್ಸೈಟ್ ಈಸ್ ಓನ್ಡ್ ಅಂಡ್ ಅಪ್ಡೇಟೆಡ್ ಅಂಡ್ ಮ್ಯಾನೇಜ್ ಬೈ NIC. ಇದು ಕೇವಲ ಕರ್ನಾಟಕ ಗೌರ್ಮೆಂಟ್ ಮಾತ್ರ ಇದು ಹೋಸ್ಟ್ ಮಾಡೋದಿಲ್ಲ. ಗೌರ್ಮೆಂಟಿನ ಹಲವಾರು ಪ್ರಾಜೆಕ್ಟ್ಗಳಿಗೆ ಇದು ಒಂದು ಅಧಿಕೃತವಾದ ಒಂದು ಸಪರೇಟ್ ಏಜೆನ್ಸಿ, ಸಪರೇಟ್ ವಿಂಗ್ ಇದು, which will take care of basically the computer and network related essentials for government of the country ಆಗಿರ್ಬೋದು, government of the states ಇರಬಹುದು. ಸೊ ಇವಾಗಿರೋ ಪ್ರಶ್ನೆ ಅಂತ ಕೇಳಿದ್ರೆ, ಕೇವಲ ಈ ಒಂದು ಸರ್ವಿಸ್ ನ ಮಾತ್ರ ಅವರು ಹ್ಯಾಕ್ ಮಾಡಿದಾರ ಅಂತ ಪ್ರಶ್ನೆ ಬಂದಿದೆ. ಸಿ, ಫಸ್ಟ್ ಆಫ್ ಆಲ್, ಹ್ಯಾಕಿಂಗ್ ಇಸ್ ಅ ವೆರಿ ಸೆನ್ಸಿಟಿವ್ ವರ್ಡ್. ಸೊ ಯಾರೇ ಆಗಿರ್ಲಿ ಅದನ್ನ ಈ ಹಂತದಲ್ಲಿ ಬಳಸೋದು ತುಂಬಾ ತಪ್ಪಾಗತ್ತೆ. ಆದ್ರೆ ಗೊತ್ತಿರೋ ಕಾರಣಕ್ಕೋಸ್ಕರ ಅದು ನೆಟ್ವರ್ಕ್ ಸರ್ವರ್ ಲೋಡ್ ತಗೋತಿಲ್ಲ, ಬ್ಯಾಂಡ್ವಿಡ್ತ್ ಕೊರತೆಯಿಂದ ಅದು ಅಪ್ಗ್ರೇಡ್ ಆಗಿಲ್ಲ ಅಂತ ಇರ್ಬೋದು, ಅಥವಾ ಟೆಕ್ನಿಕಲ್ ಹ್ಯಾಂಡಿಕ್ಯಾಪ್ ಸಿಚುಯೇಷನ್ ಇಂದ ಅದು ವೆಬ್ಸೈಟ್ ಇವಾಗ ಅನ್ಕೊಂಡ ರೀತಿಯ ವರ್ಕ್ ಆಗಿಲ್ದೇ ಇರ್ಬೋದು. ದಟ್ ಡಸಂಟ್ ಮೀನ್ ದ ಕಂಪ್ಯೂಟರ್ ಆರ್ ದ ನೆಟ್ವರ್ಕ್ ಈಸ್ ಹ್ಯಾಕ್ಡ್. ಸೊ ಇವು ಮೊದಲನೇ ವಿಚಾರ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ಅಲ್ಲ, ಇಲ್ಲಿ ನಾನು ಒಬ್ಬರ ಆಫೀಸರ್ಗೆ ಕೇಳಿದೆ, ಸರ್ ಇದು ಓವರ್ಲೋಡ್ ಆಯ್ತಾ ಅಂತ. ನನಗೆ ಗೊತ್ತಿಲ್ಲ ಸರ್, ನಮ್ಮ ಸರ್ವರ್ ಸ್ಟ್ಯಾಕ್ ಹೆಂಗಿದೆ ಕರ್ನಾಟಕದ್ದು, ಅಥವಾ ಕೇಂದ್ರದಲ್ಲಿ ನಮ್ಮ ಸರ್ವರ್ ಪೂಲ್ ನಮಗೆ ಎಷ್ಟು ಸಿಗ್ತಾ ಇದೆ, ಅಟ್ ವಾಟ್ ಕೆಪಾಸಿಟಿ ಕರ್ನಾಟಕ ಸರ್ಕಾರ ಇವತ್ತು ಕೆಲಸ ಮಾಡ್ತಿದೆ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅನ್ನೋದು ಐ ಡೋಂಟ್ ಹ್ಯಾವ್ ದಟ್ ಇನ್ಫಾರ್ಮೇಶನ್. ಬಟ್ ಈ ಥರ ಲಕ್ಷಾಂತರ ಜನ ಒಂದೇ ಸತಿಗೆ ಅರ್ಜಿ ಹಾಕೋದಕ್ಕೆ ಮುಂದಾದಾಗ, ಒಂದು ಲಿಮಿಟೆಡ್ ಸರ್ವರ್ ಕೆಪಾಸಿಟಿ ಇದ್ದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳ ಬಗ್ಗೆ ತಾವು ಹೇಳ್ಬೋದಾ ಪ್ಲೀಸ್? ಸರ್ ನೋಡಿ, ಇದು ಇವಾಗ ನೋಡ್ತಿರೋದು ಸೇವಾ ಸಿಂಧು ಪೋರ್ಟಲ್ ನೋಡ್ತಾ ಇದೀವಿ. ಸೊ ಲೆಟ್ಸ್ ಫರ್ಗೆಟ್ ಸೇವಾ ಸಿಂಧು ಫಾರ್ ದ ಟೈಮ್ ಬೀಯಿಂಗ್. ನಮ್ಮ ಇನ್ಕಮ್ ಟ್ಯಾಕ್ಸ್ ಫೈಲಿಂಗು, GST ಫೈಲಿಂಗ್ ಅಂತೆಲ್ಲ ಒಂದೊಂದು ತಿಂಗಳಿಗೆ 3 ತಿಂಗಳಿಗೆ ಸಾಕಷ್ಟು ಫೈಲಿಂಗ್ ಮಾಡ್ತಾ ಹೋಗ್ತಾರೆ ಜನ. ಆ ಟೈಮಲ್ಲಿ ಕೂಡ ಕಡೆ ಡೇಟ್ಗಳಲ್ಲಿ ಇದೇ ರೀತಿ ಇಶ್ಯೂಗಳು ಬರುತ್ತೆ. ಆ ಸರ್ವರ್ ಲೋಡ್ ತಗೊಳ್ಳೋದಿಲ್ಲ, ಸರ್ವರ್ ಡೌನ್ ಇದೆ, ಆತನ ಮಾಡ್ತಿರೋ ಅಪ್ಲಿಕೇಶನ್ ಅಪ್ ಆಗ್ತಿಲ್ಲ ಅಂದ್ಬಿಟ್ಟು ಅಂತ ಸಾಕಷ್ಟು ಇಶ್ಯೂಗಳನ್ನ ನೋಡ್ತೀವಿ ನಾವು. ಬೇಸಿಕಲಿ ಆ ಒಂದು ಸರ್ವರ್ಗೆ ಏನು ಲೋಡ್ ಇರುತ್ತೆ, ಉದಾಹರಣೆಗೆ ನಾವು ಅಡ್ವೊಕೇಟ್ಗಳಿಗಾದ್ರೆ ಚೆನ್ನಾಗಿ ಪರಿಚಯ ಇರ್ತದೆ. ಯಾವ್ದಾರ ಕೋರ್ಟ್ ಬಿಲ್ಡಿಂಗ್ ಹೋದ್ರೆ ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿ ನಮಗೆ ಮೊಬೈಲ್ ನೆಟ್ವರ್ಕ್ ಸಿಗೋದಿಲ್ಲ ನಮ್ಮ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ. ಯಾಕಪ್ಪ ಅಂತ ಕೇಳಿದ್ರೆ ಅಲ್ಲಿ ಸಾವಿರಾರು ಜನ ಒಟ್ಟಿಗೆ ಅಲ್ಲಿ ಕೋರ್ಟ್ಗೆ ಬಂದಿರ್ತಾರೆ, ಅಲ್ಲಿ ಸಾವಿರಾರು ಮೊಬೈಲ್ ನಂಬರ್ಗಳು ಒಟ್ಟಿಗೆ ಆಕ್ಟಿವ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ನಿಯರೆಸ್ಟ್ ಮೊಬೈಲ್ ಟವರ್ ಏನಿದೆ ಅದು ಅಷ್ಟು ಜನಕ್ಕೂ ಅದೇ ಸ್ಪೀಡ್ ಅಲ್ಲಿ
ಡೇಟಾ ಕ್ಯಾಟರ್ ಮಾಡುವಂತ ಒಂದು ಕೆಪಾಸಿಟಿ ಇಲ್ಲೇ ಇರ್ಬೋದು ಅದಕ್ಕೆ. ಆ ಒಂದು ಕಾರಣಕ್ಕೆ ಅಲ್ಲಿ ಎಷ್ಟೋ ಜನಕ್ಕೆ ನೆಟ್ವರ್ಕ್ ಕನೆಕ್ಟ್ ಆಗೋದಿಲ್ಲ, ಕೆಲವರಿಗೆ ನೆಟ್ವರ್ಕ್ ಕನೆಕ್ಟ್ ಆದ್ರೂ ಕೂಡ ತುಂಬಾ ಡಿಲೇ ಆಗಿ ಕನೆಕ್ಟ್ ಆಗ್ತಾ ಹೋಗುತ್ತದೆ. ಸೊ ಅಲ್ಟಿಮೇಟ್ಲಿ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇಸ್ ದಟ್ ನಾವು ಈ ವೆಬ್ಸೈಟು ಅನ್ಕೊಂಡ ರೀತಿಯಲ್ಲಿ ಎಲ್ರಿಗೂ ವರ್ಕ್ ಆಗ್ತಿಲ್ಲ. ಕೆಲವ್ರಿಗೆ ಅವರು ಲಾಗಿನ್ ಮಾಡೋ ಟೈಮಲ್ಲಿ ನೆಟ್ವರ್ಕ್ ಟ್ರಾಫಿಕ್ ಕಡಿಮೆ ಇದ್ದಂತಹ ಟೈಮಲ್ಲಿ ಅವ್ರಿಗೆ ಆಗಿದೆ ಅವ್ರ ಅಪ್ಲಿಕೇಶನ್. ಯಾರಿಗೆ ಅವರು ಅಪ್ಲೈ ಮಾಡೋ ಟೈಮಲ್ಲಿ ಸ್ವಲ್ಪ ನೆಟ್ವರ್ಕ್ ಲೋಡ್ ಜಾಸ್ತಿ ಇತ್ತು ಬೇರೆ ಕಡೆಯಿಂದ, ಅವ್ರು ಯಾರಿಗೂ ಅದು ಅಪ್ಲೈ ಆಗಿಲ್ಲ ಅಷ್ಟೇ. ನಾವು ಒಂದೇ ಒಂದು ನಿಮಿಷ ಬರ್ತೀನಿ, ಮತ್ತೆ ಪಣಿಧರ್ ಅವರು ನಿಮ್ಮ ಹತ್ರ ಬರ್ತೀನಿ ನಾನು. ರಮೇಶ್ ಸರ್, ಇವತ್ತು EVM ಹ್ಯಾಕ್ ಅಂದ್ಬಿಟ್ರಲ್ಲ, ನೀವು ಬರೀ ಇದರ ಕ್ಷಮತೆ ಬಗ್ಗೆ, ಸರ್ವರ್ ಬಗ್ಗೆ ಕೇಂದ್ರ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಮೂಲಕ ಒಂದು ಸ್ವಲ್ಪ ತೊಂದರೆಗಳು ಮಾಡ್ತಿದ್ದಿದೆ ಅಂದಿದ್ರೆ ಆ ಆರೋಪದಲ್ಲೂ ಒಂದು ಉರುಳಿತ್ತು. ಸರ್ 136 ಸೀಟ್ ಗೆದ್ದವ್ರು ನೀವೇ EVM ಹ್ಯಾಕ್ ಅಂದ್ಬಿಟ್ರೆ ಇನ್ನು BJP ಅವ್ರು ಏನು ಹೇಳಬೇಕು? ಇವರಂತೂ ಹ್ಯಾಕೋ ಅಂದ್ಬಿಡ್ತಾರೆ. ಇನ್ನು JDS ಏನು ಹೇಳಬೇಕು ಅಂತ ಕೇಳದೇ ಇರೋದೇ ಒಳ್ಳೇದು ಸರ್, ಪ್ಲೀಸ್. ಇಲ್ಲ, ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿಲ್ಲ ಪಾಪ, ನಿಮ್ಮಂಥ ಮೀಡಿಯಾದವ್ರನ್ನ ಕೇಳ್ಕೊಂಡು ಯಾವ ಪದ ಬಳಕೆ ಮಾಡಬೇಕು ಅಂತೇಳಿ ಗೊತ್ತಿಲ್ಲ. ಖಂಡಿತ ಸರ್, ಅದನ್ನೇ ಹೇಳ್ತಾರೆ. ಮಿನಿಸ್ಟರ್ ಆರೋಪ ಮಾಡ್ತಿದ್ದಾರೆ. ದಟ್ ಇಸ್ ವೈ ಐ ಆಮ್ ಟೆಲಿಂಗ್. ಪಾಪ ಈ ದೇಶದಲ್ಲಿ ಬಹಳ ಜನ ಪ್ರಾಯೋಜಿತ ಮೀಡಿಯಾಗಳು, BJP ಪ್ರಾಯೋಜಿತ ಮೀಡಿಯಾಗಳು ಇದ್ದಾವೆ. ಅವ್ರು ಕೊಟ್ಟಂಥ ಪದನೇ ಬಳಕೆ ಮಾಡಬೇಕು, ಅವ್ರು ಕೊಟ್ಟಂಥ ಅರ್ಥದಲ್ಲೇ ಹೇಳ್ಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ತಮ್ಮ ಟೀಕೆ ನಾನು ಒಪ್ಕೋತೀನಿ. ಈಗ ಕಾಂಗ್ರೆಸ್ ಪ್ರಾಯೋಜಿತ ಮೀಡಿಯಾಗಳು ಇದನ್ನ ಹೆಂಗ್ ಹೇಳ್ತಿದೆ ಸರ್? ಹಂಗಂದ್ರೆ ಅಲ್ಲ, ಕಾಂಗ್ರೆಸ್ ಪ್ರಾಯೋಜಿತ ಮೀಡಿಯಾಗಳು ಇದೆ, ಇದು ಇರೋವು ಹೆಂಗ್ ಹೇಳ್ತಿದೆ? ಅದನ್ನ ಇನ್ನು ಕಾಂಗ್ರೆಸ್ ಪ್ರಾಯೋಜಿತ ಮೀಡಿಯಾಗಳು ಇದ್ದಿದ್ರೆ ವಸ್ತುನಿಷ್ಠವಾಗಿ ಚರ್ಚೆಗೆ ಅವಕಾಶ ಕೊಡೋರು. ನೀವು ಪೂರ್ವಾಗ್ರಹ ಪೀಡಿತವಾಗಿ ಸರ್ಕಾರ ಮೇ 10ನೇ ತಾರೀಕು ಚುನಾವಣೆ ಆಗಿದೆ, ಮೇ 13ಕ್ಕೆ ಫಲಿತಾಂಶ ಬಂದಿದೆ, ಮೇ 15ಕ್ಕೆ ಮುಖ್ಯಮಂತ್ರಿ ಬಂದವರೆ, ಇನ್ನು ಒಂದು ತಿಂಗಳು ಆಜುಬಾಜು ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಪಾಪ ನೀವು ಆಗಲೇ ನೀವು ಕೊಡ್ತಕ್ಕಂಥ ಕ್ಯಾಪ್ಷನ್ನು ನಾವು ನೀವು ಏನೇ ಚರ್ಚೆ ಮಾಡೋದು, ನೀವು ಕೊಟ್ಟಿರೋ ಕ್ಯಾಪ್ಷನ್ನು, ನೀವು ಮಾಡ್ತಾ ಇರ್ತಕ್ಕಂಥ ವಿಮರ್ಶೆ ಎಲ್ಲದು ಜನ ತೀರ್ಮಾನ ಮಾಡ್ತಾರೆ. ಸಮಸ್ಯೆ ಅಂತ ಹೇಳಿರೋದು ಸರ್ವರ್ ಕ್ಷಮತೆ ಬಗ್ಗೆ. 866 ಸೇವೆ ಕೊಡ್ತಿದೆ ಕರ್ನಾಟಕ, ಅಪ್ಗ್ರೇಡ್ ಮಾಡ್ಬೇಕಾ ಸರ್ವರ್ನ? ನಾನು ಇಷ್ಟೆಲ್ಲ ಹೇಳ್ತಿದ್ದೀನಿ. ಪೂರ್ವಾಗ್ರಹ ಪೀಡಿತರು ನೀವಾ ಅಂತ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಟು ದ ಪಾಯಿಂಟ್ ಪ್ರೋಗ್ರಾಮ್ ಅಲ್ಲಿ ನಿಮ್ದೊಂದು ಕೊಟೇಶನ್ ಇದೆ, ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ಸಾಧ್ಯ ಇಲ್ಲ ಸರ್, ನನ್ನ ಪ್ರಶ್ನೆ ಅದನ್ನೇ ಹೇಳಿದ್ದು. ಸತೀಶ್ ಜಾರಕಿಹೊಳಿ ಅವರು ನಾವು ನಿಮ್ಮಿಂದ ಕಲಿಬೇಕು, ಸಾಧ್ಯವಿಲ್ಲ ಅನ್ನೋ ಪದ ಬಳಕೆ ಮಾಡಿಲ್ಲ ಅಂದ್ರೆ ತಮ್ಮ ಸ್ವೀಕಾರ ಸುಲಭವಿಲ್ಲ. ಆಯ್ತು, ನಂದಿರ್ತಕ್ಕಂಥದ್ದು ನಾವು ಕೊಡೋ ಉತ್ತರದಿಂದಲೂ ವಂಚಿತರಾಗೋದಕ್ಕೆ ಅವಕಾಶ ಮಾಡಬೇಡಿ. ದಯಮಾಡಿ ತಾವು ಹೆಂಗೆ ತಮ್ಮ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋಕೆ ಸುಲಭ ಇಲ್ಲ ಅಂತ ಹೇಳ್ತಿರೋ, ನಮ್ಮ ಉತ್ತರ ಕೊಡೋದಕ್ಕೂ ಅವಕಾಶ ಕೊಡಿ. ಆಮೇಲೆ ಜನ ತೀರ್ಮಾನ ಮಾಡ್ತಾರೆ. ಇಂಥ ತಾವು ಇನ್ನ ನನ್ನ ಸತೀಶ್ ಜಾರಕಿಹೊಳಿ ಪದ ಬಳಸ್ತಿದ್ದಾಗೆ ತಾವಾಗ್ಲೇ ತಮ್ಮ ದಯಮಾಡಿ ಹೇಳಕ್ ಅವಕಾಶ ಕೊಡಿ. ಈಗ ನೀವು ಪ್ರಶ್ನೆ ಮಾಡಿದ್ರೆ ನೀವು ಅವ್ರ ಸರ್ಕಾರದಲ್ಲಿ ಇದ್ದಾಗ ನೀವು ಪಕ್ಕ ಕುತ್ಕೊಂಡು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಖುಷಿಯಾಗಿ ಮಾತಾಡಿದ್ರಿ ರಮೇಶ್. ಈಗ ನನ್ ಖುಷಿ ಹೋಗಿಲ್ಲ, ಅರಿತವ್ರು ನೀವು ಅನುಭವಿ ರಾಜಕಾರಣಿಗಳು. ಬ್ಯಾಂಕ್ದಾಗ ನೀವು ಖುಷಿ ಕಳ್ಕೋಬೇಡಿ, ನಾನು ಉತ್ತರ ಕೊಡಕ್ ಬಂದಿದ್ದೀನಿ, ನಾನು ಖುಷಿಯಾಗೇ ಇದ್ದೀನಿ. ನೀವೇ ಕಳ್ಕೊತಾ ಇದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಪ್ಲೀಸ್. ಸನ್ಮಾನ್ಯ ಸತೀಶ್ ಜಾರಕಿಹೊಳಿರವರು ಹೇಳಿರ್ತಕ್ಕಂಥ ಮಾತು ಸ್ಪಷ್ಟ ಇದೆ. ಬಳಸಿರ್ತಕ್ಕಂಥ ಪದಗಳಲ್ಲಿ ವ್ಯತ್ಯಾಸ ಇರ್ಬೋದು, ಅವ್ರು ಹೇಳಿರ್ತಕ್ಕಂಥ ಅಭಿಪ್ರಾಯ ಬಹಳ ಸ್ಪಷ್ಟ ಇದೆ. ನಾನು ಪಣೀಂದರ್ರವರು ಹೇಳಿದಂಥ ಅಷ್ಟೂ ವಿಷಯವನ್ನು ಸ್ವೀಕಾರ ಮಾಡ್ತೀನಿ ಕಾಂಗ್ರೆಸ್ ಪಕ್ಷದ ಪರವಾಗಿ. ಅವರು ಕೆಲವೊಂದು ಉದಾಹರಣೆಯನ್ನು ಕೊಟ್ಟರು, ಭಾಳ ಸ್ಪಷ್ಟವಾದಂಥ ಉದಾಹರಣೆ ಕೊಟ್ಟರು. ಸತೀಶ್ ಜಾರಕಿಹೊಳಿರವರು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ, ಯಾಕೆ ಮಾಡಿರ್ಬೋದು ಅಂತೇಳಿ. ಸೊ ಮಾಡಿದಾರೋ ಇಲ್ವಾ ಅದು ಮುಂದಿನ ಚರ್ಚೆ ಅಥವಾ ತನಿಖೆಯಿಂದ ಬರ್ತಕ್ಕಂಥದ್ದು. ಬಟ್ ಇಲ್ಲಿ NIC ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಏನಿದೆ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳನ್ನ ಕಂಟ್ರೋಲ್ ಮಾಡೋಂಥದ್ದು ಅವರು. ಹಿಂದೆ 5 ವರ್ಷ, 3.5 ವರ್ಷ, 3.25 ವರ್ಷ BJP ಸರ್ಕಾರ ಇತ್ತು, 1.25 ವರ್ಷ ಸಮ್ಮಿಶ್ರ ಸರ್ಕಾರ ಇತ್ತು, ಅದರಿಂದ ಕಾಂಗ್ರೆಸ್ ಸರ್ಕಾರ ಇತ್ತು, ಅದರಿಂದ BJP ಸರ್ಕಾರ ಇತ್ತು. ನೀವು 10-15 ವರ್ಷದಿಂದ ತೊಗೊಂಡೋಗ್ಲೂ ಸಹ ಸರ್ಕಾರಿ ಇಲಾಖೆಗಳ ಎಲ್ಲ ಸೇವಾ ಸಿಂಧು ಸಹಿತವಾಗಿ ಸುಮಾರು 40 ಇಲಾಖೆಗಳ ಎಲ್ಲ ವೆಬ್ಸೈಟ್ ನಿರ್ವಹಣೆ ಮಾಡ್ತಕ್ಕಂಥದ್ದು NIC. ಇಟ್ ಕಮ್ಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟು. ಪಾಪ ನಮ್ಮ ಜೋಶಿರವ್ರು ನಗ್ತಾ ಇದ್ರು ಆಗಲೇ. ಅವ್ರು ಹೇಳ್ತೀನಿ, ಬರ್ತೀನಿ ಅವ್ರ ಪಾಯಿಂಟ್ಗೆ. ಅವರು NIC ಇಟ್ಕೊಂಡು ಇಲ್ಲಿ ಏನೇನೋ ಅವ್ಯವಹಾರ ಮಾಡೋಕ್ಕೆ ಕೊಟ್ಟಿದ್ರು ಸ್ಪೀಕರ್ ಆಫೀಸಲ್ಲಿ, ಅದು ಮತ್ತೆ ಬರ್ತೀನಿ ನಾನು. ಈಗ ನಾನು ಹೇಳಕ್ಕೆ ಕೊಟ್ಟಿರ್ತಕ್ಕಂಥದ್ದು ಹ್ಯಾಕನ್ನ ಪದದ ಜೊತೆಗೆ ಟೆಕ್ನಿಕಲಿ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಪಣೀಂದ್ರವರು ಬಿಡಿಸಿ ಹೇಳಿದ್ರು. ಅದನ್ನೇ ನಾನು ಹೇಳಿದ್ದು. ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥ ಪದ ಅಲ್ಲ, ಅದರಲ್ಲಿ ಏನೇನು ಹಿನ್ನೆಲೆ ಇದೆ ನಾವು ನೋಡಬೇಕಾಗುತ್ತೆ. ನೀವು ಉದಾಹರಣೆಗೆ ಅವರು
ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ನಲ್ಲಿ ಯಾವಾಗ ಜಾಮ್ ಆಗುತ್ತೆ ಅನ್ನೋ ಉದಾಹರಣೆ ಕೊಟ್ಟರು. ಕೋರ್ಟ್ ಅಲ್ಲಿ ಒಂದು ಫೈಲಿಂಗ್ ಮಾಡ್ಬೇಕಾದ್ರೆ ಹೆಂಗ್ ಜಾಮ್ ಆಗುತ್ತೆ ಅಂತ ಹೇಳಿದ್ರು. ಎಸ್ ಐ ಅಗ್ರಿ. ನೀವು ಬಹಳ ಸ್ಪಷ್ಟವಾಗಿ ಆಗಸ್ಟ್ 3ನೇ ತಾರೀಕು ಸಿದ್ದರಾಮಯ್ಯನವರು ದಾವಣಗೆರೆಯಲ್ಲಿ ಅವರ ಜನ್ಮದಿನದ ಅಮೃತ ಮಹೋತ್ಸವ ಆದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಬೆಳಿಗ್ಗೆ 9:30 9:45 ಸಾಯಂಕಾಲದವರೆಗಲ್ಲಿ ನಿಮಗೆ ಸಿಗ್ನಲ್ ಸಿಗ್ತಾ ಇರಲಿಲ್ಲ ಬಿಕಾಸ್ ಆಫ್ ಜಾಮ್. ನೀವು ಎಲ್ಲ ಅಟ್ ಎ ಟೈಮ್ ಹೋಗಿ ಮೊಬೈಲ್ ಅಲ್ಲಿ ಉಪಯೋಗಿಸಕ್ಕೆ ಹೋದಾಗ ಟೆಕ್ನಿಕಲಿ ಜಾಮ್ ಆಗುತ್ತೆ. ಇದನ್ನು ಅವರು ಅದು ಟೆಕ್ನಿಕಲಿ ಜಾಮ್ ಆಗಿದೆಯೋ ಯಾಕಾಗಿದೆಯೋ ಅವರೊಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಟ್ ಹ್ಯಾಸ್ ಟು ಬಿ ಎನ್ಕ್ವೈರ್ಡ್. ನಾನು ಇಲ್ಲ ಅಂತ ಹೇಳೋದಿಲ್ಲ. ಟೆಕ್ನಿಕಲಿ ಜಾಮ್. ಸಾರಿ ಟು ಇಂಟರಪ್ಟ್ ಯು ಸರ್, ಒಂದು ನಿಮಿಷ ಸರ್. ಅವರು ನೆಟ್ವರ್ಕ್ ಕಂಜೆಷನ್ ಅಂದ್ರು, ಸಿವಿಲ್ ಕೋರ್ಟ್ ಎಕ್ಸಾಂಪಲ್ ಕೊಟ್ಟರು. IT ರಿಟರ್ನ್ಸ್ ಅಂದ್ರು, ಆನ್ಲೈನ್ ಟ್ರಾಫಿಕ್ ಎಕ್ಸಾಂಪಲ್ ಕೊಟ್ಟರು. ನಾನು ಅದೇ ಎಕ್ಸಾಂಪಲ್ನ ಇಟ್ಕೊಂಡು ಸರ್ವರ್ ಕ್ಷಮತೆ ಅಂತ ಒಂದು ಪಾರ್ಟಿನೇ ತೋರಿಸಿದ್ದೀನಿ. ಜನರಲ್ಲಿ ದಾಖಲೆಗಳ ಕೊರತೆ ಇರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಅವ್ರು ಅರ್ಜಿ ಹಾಕಕ್ ಆಗ್ತಾ ಇಲ್ಲ, ಅದನ್ನು ತೋರಿಸಿದ್ದೀನಿ. ಪೂರ್ವಗ್ರಹ ಪೀಡಿತ ಯಾರು ಅನ್ನೋ ಜನ ನಿರ್ಧಾರ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಈ ಕ್ಷಣಕ್ಕೂ ನಾನು ಹೇಳ್ತೀನಿ, ಫಣೀಂದ್ರ ಅವ್ರು ಹೇಳಿದ ಮಾತನ್ನ ಸಂಪೂರ್ಣವಾಗಿ ಎಂಡೋರ್ಸ್ ಮಾಡಿ ಹೇಳ್ತೀನಿ. ದ ಯೂಸೇಜ್ ಆಫ್ ದ ವರ್ಡ್ ಹ್ಯಾಕ್ ಈಸ್ ರಾಂಗ್. ಕ್ಲಿಯರ್ ಸರ್. ನೀವು ಅದನ್ನ ಹೆಂಗ್ ಸಮರ್ಥಿಸ್ಕೊಳ್ತೀರಿ, ಸಮರ್ಥಿಸ್ಕೊಳ್ಳಿ. ನಿಮ್ಗೆ ಅವಕಾಶ ಪ್ಲೀಸ್ ಸರ್. ಕೊಡ್ಬೋದಾ? ಯಾಕಲ್ವೇ ಅಲ್ಲ, ತಾವೇ ಹೇಳಿದ್ದೀರಿ. ಅದನ್ನೇ ನಿಮ್ಗೆ ಹೇಳಿದಂಥದ್ದು. ನೀವು ಚರ್ಚೆ ಮಾಡಕ್ ಅವಕಾಶ ಕೊಡಿ. ಯಾಕನ್ನ ಪದನ ಅವ್ರು ಬಳಸಿರೋದು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ, ಒಪ್ಕೋತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಫಣೀಂದ್ರ ಅವ್ರು ಹೇಳಿದ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ನೀವು ಟೆಕ್ನಿಕಲಿ ಏನೇನು ಆಗ್ಬೋದು ಅನ್ನೋದನ್ನ ಫಣೀಂದ್ರರವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್, ಫಣೀಂದ್ರ ಅವರು ಹೇಳಿದ್ದಾರೆ ಹ್ಯಾಕ್ ಅನ್ನೋ ಪದ ಈ ಸಂದರ್ಭದಲ್ಲಿ ಉಪಯೋಗಿಸೋದೇ ತಪ್ಪು ಅಂತ ತಾವು ಅದನ್ನ ಸ್ವೀಕಾರ ಮಾಡಬೇಕು. ಒಂದು ನಿತಿನ್ ಅವರೇ, ನೀವು ಉತ್ತರ ಕೊಡೋದಕ್ಕೆ ಅವಕಾಶ ಕೊಟ್ಟರೆ ನಾನು ಉತ್ತರ ಕೊಡ್ತೀನಿ. ಪದೇ ಪದೇ ಇಂಟರ್ಫಿಯರ್ ಮಾಡಿದ್ರೆ ಇಲ್ಲ ನಿಮ್ಮ ಅಭಿಪ್ರಾಯ ಹೇಳಿ, ನಾನು ಕಾಂಗ್ರೆಸ್ ಸುಮ್ಮನೆ ಕೂತ್ಕೊಂಡು ಅಲ್ಲ ಪ್ರಶ್ನೆ ಕೇಳಿ ಉತ್ತರ ಕೊಡಕ್ ಬಿಡಲ್ಲ ಅಂತ ಏನ್ ಅರ್ಥ ಇದು? ಹೇಳಿ. ಅಲ್ಲ ನೀವು ಸ್ವೀಕಾರ ಅಂದ್ರಲ್ಲ, ನೋಡಿ ಮಧ್ಯದ ಇಂಟರ್ಫಿಯರೆನ್ಸ್ ಹೇಳ್ತೀರಾ, ನಿಮಿಷ ಅಂತ ನೋಡಿ. ನೀವು ನೋಡಿ, ನೀವು ನಿಮ್ಮ ಅಭಿಪ್ರಾಯನೇ ಹೇಳಿದ್ ನಾವು ಕೇಳ್ಕೊಂಡು ಹೋಗ್ಬೇಕಾದ್ರೆ ನಾನು ಕೂತ್ಕೊತೀನಿ. ಖಂಡಿತ ನಿಮ್ಗೆ ಏನ್ ಬೇಕೋ ಹೇಳಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್ ಅಟ್ ಆಲ್. ನೀವು ಹೇಳ್ಬಿಡಿ. ಕಾಂಗ್ರೆಸ್ ಪಾರ್ಟಿ ನೀವು ಮಾತಾಡಕ್ಕೆ ಅವಕಾಶ ಕೊಡಲ್ಲ. ಸರ್ ಮಾತಾಡ್ತಿರೋ ದಯಮಾಡಿ ಸರ್, ಮಧ್ಯದಲ್ಲಿ ಇಂಟರ್ಫಿಯರ್ ಮಾಡಬೇಡಿ ಸರ್. ಮಧ್ಯದಲ್ಲಿ ನೀವು ಹೇಳಿದ್ದೆಲ್ಲ ಕೇಳ್ಕೊಂಡಲ್ಲ ಸರ್, ದಯಮಾಡಿ. ನಾನು ಅವ್ರು ಏನ್ ಹೇಳಿದರೆ ಹ್ಯಾಕ್ ಆಗಿದೆ ಅನ್ನೋ ಪದವನ್ನ ಹೇಳಿದ್ನು ಸ್ವೀಕಾರ ಮಾಡ್ಕೊಂಡು ಅವ್ರು ಹೇಳ್ತಕ್ಕಂಥ ಸಂದರ್ಭ ಕೋಟ್ ಮಾಡ್ತಾ ಇದ್ದೀನಿ. ನೀವು ಅವರು ಇದೇನು ಟೆಕ್ನಿಕಲಿ ಆಗಿರ್ತಕ್ಕಂಥ ಸೇಫ್ ಹೇಳಿರ್ಬೋದು, ನಿಜವಾಗೂ ಹ್ಯಾಕ್ ಆಗಿರ್ಬೋದು. ಹ್ಯಾಕ್ ಆಗಿರೋದು ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು ಅದೇನೋ ಒಂದು ಟೆಕ್ನಿಕಲ್ ವಿಷಯ ಬಂದ್ಬಿಡ್ತು, ಅವರಾರು ಸಮರ್ಥನೆ ಕೊಟ್ಟರು ಅಥವಾ ನಿಮ್ಮೇನೋ ಅಭಿಪ್ರಾಯಕ್ಕೆ ನಾವು ಅದು ನಾವೇನಕ್ಕೆ ಸ್ವೀಕಾರ ಮಾಡಬೇಕು? ಅಕಸ್ಮಾತ್ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಕೇ ಮಾಡಿದರೆ ಹೌ ಇಟ್ ಹ್ಯಾಸ್ ಟು ಕಮ್ ಔಟ್ ಬೈ ವೇ ಆಫ್ ಎನ್ಕ್ವೈರಿ. ನೀವು ಅದನ್ನು ಸತೀಶ್ ಜಾರಕಿಹೊಳಿ ಪದನೇ ಹೇಳ್ಕೊಡ್ದು ಹಿಂಗೆ ಮಾತಾಡಬೇಕು. ಎಸ್, ಅವ್ರಿಗೆ ಒಬ್ಬ ಸಚಿವರಾಗಿ ಅವರು ಜವಾಬ್ದಾರಿ ಇಟ್ಕೊಂಡು ಅವ್ರಿಗೆ ಬಂದಿರ್ತಕ್ಕಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಸರಿನೂ ಇರ್ಬೋದು, ತಪ್ಪು ಇರ್ಬೋದು. ಇಟ್ ಕಮ್ಸ್ ಒನ್ಸ್ ಇಟ್ ಈಸ್ ಎನ್ಕ್ವೈರಿನೇ ಆಗದಲ್ಲೇ ಅವ್ರ ಈ ಪದ ಬಳಸಬಾರ್ದಾಗಿತ್ತು, ಹಿಂಗೆ ಹೇಳ್ಬಾರ್ದಾಗಿತ್ತು, ಈ ಥರ ಹೇಳ್ಬೇಕಾಗಿತ್ತು. ಅದನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಫಣೀಂದ್ರರವ್ರು ಹೇಳಿದಂಥ ಅಷ್ಟು ವಿಚಾರ ಸ್ವೀಕಾರ ಮಾಡ್ಕೊಂಡು ಒಂದು ಹ್ಯಾಕು ಸಹ ಮಾಡಿರೋ ಅವಕಾಶಗಳಿದ್ದಾವೆ, ಅದ್ರ ಜೊತೆಗೆ ಟೆಕ್ನಿಕಲು ಸಹ ಅದಾಗಿರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಎರಡನ್ನೂ ನಾವು ಎರಡು ದೃಷ್ಟಿಕೋನದಲ್ಲಿ ವಿಮರ್ಶೆ ಮಾಡಬೇಕಾಗುತ್ತೆ. ಅದು ನೀಲೇ ಕನ್ಕ್ಲೂಷನ್ ಬಂದು ಏನೋ ಮಾಡಿಲ್ಲ, ಉದ್ದೇಶವಾಗಿ ಮಾಡಿಲ್ಲ, ಇವು ಪದ ಬಳಸಿದ ತಪ್ಪು, ಇಟ್ ಈಸ್ ರಾಂಗ್. ಒಂದು ಪಕ್ಷ ಸತೀಶ್ ಜಾರಕಿಹೊಳಿ ಹೇಳ್ತಕ್ಕಂಥದ್ದು ತಪ್ಪಿದ್ರೆ ವಿ ವಿಲ್ ರೆಕ್ಟಿಫೈ ಇಟ್. ನಾನು ಇಲ್ಲ ಅಂತ ಹೇಳೋದಿಲ್ಲ. ಈಗಿನ ಅಂದರೆ ಪ್ರೈಮಾ ಫೇಸಿ ಕೇಸ್ ಅಂತ ಹೇಳ್ತೀವಿ, ಮೇಲ್ನೋಟದ ಪ್ರಕರಣದಲ್ಲಿ ಇವತ್ತಿರ್ತಕ್ಕಂಥ ಸಂದರ್ಭದ ಅನುಸಾರವಾಗಿ ಅವ್ರಿಗೆ ಬಂದಿರತಕ್ಕಂಥ ಒಂದು ಅನುಮಾನವನ್ನು ಸತೀಶ್ ಜಾರಕಿಹೊಳಿರವರು ವ್ಯಕ್ತಪಡಿಸಿದ್ದಾರೆ. ಅವರು ಅಭಿಪ್ರಾಯ ಕೊಟ್ಟಿದ್ದೇ ತಪ್ಪು, ಈ ಪದ ಬಳಸಿದ್ದೇ ತಪ್ಪು, ಅವ್ರ ಆರೋಪಿ ಅಂತ ನೀವು ಟೀಕೆ ಮಾಡಿದ್ರೆ ನಾನು ಅದು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಅದ್ರ ಜೊತೆಗೆ ಯಾಕನ್ನ ಪದದ ಜೊತೆಗೆ ಅವ್ರೇನೀಗ ಟೆಕ್ನಿಕಲಿ ಇದು ಆಗಿರ್ಬೋದು ಅಂತ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಲೋಡ್ ಜಾಸ್ತಿ ಆದಾಗ ಅಥವಾ ಬೇರೆ ಬೇರೆ ಅಲ್ಲಿ ನಿಮಗೆ ಸರ್ವರು ಮತ್ತೊಂದು ವೀಕ್ ಇದ್ದಾಗ ಈ ಥರದ ಸಾಧ್ಯತೆ ಇರ್ಬೋದು ಅಂತ ಏನು ಹೇಳ್ತಾ ಇದ್ದಾರೆ, ಅದನ್ನು ಸ್ವೀಕಾರ ಮಾಡ್ತೀನಿ. ಇಲ್ಲ ನಾನು ಹೇಳೋದಿಲ್ಲ. ಒಂದು ಪಕ್ಷ ಹ್ಯಾಕ್ ಅಂತ ಹೇಳಿರೋದು ತಪ್ಪು ಅನ್ನೋದಾದ್ರೆ ಅಥವಾ ಸುಳ್ಳು ಅನ್ನೋದಾದ್ರೆ ನಾವು ಸ್ವೀಕಾರ ಮಾಡ್ತೇವೆ. ನೀವು ಅಭಿಪ್ರಾಯನೇ ಹೇಳ್ಕೊಡ್ದು, ಪದನೇ ಬಳಸ್ಕೊಡ್ದು, ನೀವೆಲ್ಲ ಕ್ಲೀನ್ ಚಿಟ್ ನೀವೇ ಕೊಟ್ಬಿಟ್ರೆ ಹೆಂಗ ಅರ್ಥ ಅದು? ಸಾರಿ ಸರ್, ನಾನು ಕ್ಲೀನ್ ಚಿಟ್ಟು ಕೊಡ್ಲಿಲ್ಲ, ನಾನು ಅಭಿಪ್ರಾಯನೂ ಕೊಡ್ಲಿಲ್ಲ. ರಮೇಶ್ ಬಾಬು ಅವ್ರು ನಾನು ಹಿರಿಯರಿದ್ದೀರಿ, ನನ್ನ ಜೊತೆ ಖಂಡಿತ ಒಂದು 100 ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಿಮಗೆ ಗೊತ್ತಿದೆ ನಾನು ಏನ್ ಮಾಡ್ತೀನಿ ಅಂತ. ಸರ್, ನಾನು ಕೇಳ್ತಿರೋದು ಇಷ್ಟೇ, ನೀವು ಹ್ಯಾಕ್ ಅನ್ನೋ ಪದ ಮಾತ್ರ ಬಳಸಲಿಲ್ಲ ಸರ್. ನೀವು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿದ್ದೀರಿ. ಆರೋಪ, ಅದಕ್ಕೆ ನಾನು ಪ್ರಶ್ನೆ ಕೇಳಿದೆ. ಅಥವಾ ಚರ್ಚೆ ಚೌಕಟ್ಟಿನಲ್ಲಿ 3ನೇ ಪ್ರಶ್ನೆ ಏನಿತ್ತು ಸರ್? ಗ್ಯಾರಂಟಿ ಅಡ್ಡಿಪಡಿಸಲು ಹ್ಯಾಕ್ ಎಂದು ಆರೋಪಿಸುವವರು ಸಂಬಂಧಪಟ್ಟ ಇಲಾಖೆಗೆ ದೂರು ಕೊಟ್ಟು ತನಿಖೆ ಮಾಡಬಹುದಲ್ವೇ? ನಾನೇ ಕೇಳಿದ್ನಲ್ಲ ಸರ್ ಪ್ರಶ್ನೆ. ಕೊಡಿ ಸರ್. ಈಗ ಒಂದು ನಿಮಿಷ,
NIC is comes under the state government. No, fair enough, sir. ಅವ್ರಿಗೆ ನಾನು ನೋಡಿ ನಮ್ಮ ಸ್ಟೇಟ್ ಅಲ್ಲಿ ನಮ್ಮ ಗವರ್ಮೆಂಟ್ ಅಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಅವರು ITBT ಮಿನಿಸ್ಟರ್ ಕೂಡ ಇದ್ದಾರೆ. ಅವ್ರಿಗೆ ITBT ಬಗ್ಗೆ ಇರುವಂತ ಮಾಹಿತಿ ನಮಗೂ ನಿಮ್ಗೂ ಬಹುಶಃ ಇಲ್ವೇನೋ, ಅವ್ರಿಗಿರೋ ಅನುಭವ ನನಗಂತೂ ಇಲ್ವೇನೋ. ಅವ್ರ ತಂತ್ರಜ್ಞಾನ ಎಕ್ಸ್ಪರ್ಟ್ ನ ಕರ್ಕೊಂಬಂದ್ ಕೂಡ್ಸ್ಲಿ ಸರ್. ಅಲ್ಲಿ ಹ್ಯಾಕ್ ಆಗಿದ್ರೆ ಪ್ರೂವ್ ಮಾಡಿ. ಇದು ಹೆಂಗಾಯ್ತು ಅಂದ್ರೆ ರಮೇಶ್ ಬಾಬಣ್ಣ ಒಂದೇ ಸೆಕೆಂಡ್ ಜಸ್ಟ್ ಟೆಲ್ ಯು, ನೀವೇನ್ ಹೇಳಿದ್ರಿ, ಅಕ್ಕಿ ಕೊಡಬಾರ್ದು ಅಂತಾನೆ ಇಡೀ ದೇಶಕ್ಕೆ ಅಕ್ಕಿ ನಿಲ್ಲಿಸ್ಬಿಟ್ರು. ಇದು ಹಂಗೆ ಆಯ್ತು ಸರ್. ಅಂದ್ರೆ ಒಂದು ವೆಬ್ ಲಿಂಕ್ ಹ್ಯಾಕ್ ಮಾಡೋದಕ್ಕೆ ಇಡೀ ವೆಬ್ಸೈಟ್ ನ ಪ್ಯಾರಲೈಸ್ ಮಾಡ್ಲಿಕ್ಕೆ ಆಗ್ತದೆ. ಯಾಕೆಂದ್ರೆ 866ಕ್ಕೂ ಹೆಚ್ಚು ಸೇವೆ ನಡೆಯುತ್ತೆ ಸರ್. ಅಲ್ಲಿ ಮೋರ್ ದನ್ 88 ಡಿಪಾರ್ಟ್ಮೆಂಟ್ಸ್ ಆಫ್ ವೇರಿಯಸ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ಸ್ ಹ್ಯಾವ್ ವರ್ಕ್ಡ್ ಆನ್ ದ ವೆಬ್ಸೈಟ್. ಪ್ಲೀಸ್ ಟೆಲ್ ಮಿ, ಒಂದು ರಾಜ್ಯದ ಸರ್ಕಾರಕ್ಕೆ ಅಡ್ಡಿಪಡಿಸೋದಕ್ಕೆ ಇಡೀ ವ್ಯವಸ್ಥೆನೇ ಉಲ್ಟಾ ಪಲ್ಟಾ ಮಾಡೋದು ಸಾಧ್ಯನಾ ಸರ್? ಪ್ಲೀಸ್. ಈಗ ನೋಡಿ, ಯು ಕಮ್ ಟು ದ ಪಾಯಿಂಟ್. ಪ್ಲೀಸ್ ಸರ್, ಪ್ಲೀಸ್. ನೀವು ಏನೀಗ ಸರ್ಟಿಫಿಕೇಟ್ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೀರಾ? ಯಾರು ಕೊಡ್ತಾ ಇರೋದು? ಸ್ವಲ್ಪ ಒಂದು ನಿಮಿಷ ದಯಮಾಡಿ ನಿಮ್ಮ ಅನುಮಾನ ಸರ್, ನಿಮ್ಮ ಅನುಮಾನ ಏನಿದೆ ಅದೇ ಥರದ ಅನುಮಾನ ಸತೀಶ್ ಜಾರಕಿಹೊಳಿಗಿದೆ. ಇವರು ರಾಜ್ಯ ಸರ್ಕಾರದ ಒಂದು ಜನಪರವಾದಂಥ ಸ್ಕೀಮ್ನ ಫೇಲ್ ಮಾಡೋದಕ್ಕೆ ಈ ಥರ ಮಾಡಿದಾರ ಅನ್ನೋ ಒಂದು ಅನುಮಾನದ ಮೇಲೆ ಅವ್ರು ಹೇಳಿದ್ದಾರೆ ಕೇಂದ್ರ ಸರ್ಕಾರನ ಹ್ಯಾಕ್ ಮಾಡಿರ್ಬೋದು ಇದು ಅಂತ. ಯಾಕೆ ಹೇಳಿದ್ದಾರೆ ಅಂದರೆ, NIC ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಏನೀಗ ಇಡೀ ದೇಶದಲ್ಲಿ ಎಲ್ಲ ಸರ್ಕಾರಿ ಇಲಾಖೆಗಳು ಕೆಲಸ ಮಾಡ್ತಾ ಇದ್ದಾವೆ, ಅದರ ಅಡಿನಲ್ಲಿ ಅವ್ರಿಗೆ ಅವಕಾಶಗಳು ಇದ್ದಾವೆ. ಆ ಕಾರಣಕ್ಕೆ ಅವರು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಒಂದು ಅನುಮಾನವನ್ನು ವ್ಯಕ್ತಪಡಿಸಬಾರ್ದು, ಆರೋಪವನ್ನೇ ಮಾಡಬಾರ್ದು ಅಂದರೆ ಏನರ್ಥ? ಈ ಫಟಾಲ್ ಕೇಂದ್ರ ಸರ್ಕಾರ ಇನ್ವಾಲ್ವ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಇಫ್ ಇಟ್ ಇಸ್ ಸೊ ವಿ ವಿಲ್ ವೆಲ್ಕಮ್. ಯಾವಾಗ ಅದು ಗೊತ್ತಾಗೋದು? ಆಫ್ಟರ್ ದ ಎನ್ಕ್ವೈರಿ. ಈಗ ಮೊದಲನೇ ಹಂತದಲ್ಲಿ, ಪ್ರಾಥಮಿಕ ಹಂತದಲ್ಲಿ ಒಬ್ಬ ಸಚಿವರಾಗಿ ಸರ್ಕಾರದ ಭಾಗವಾಗಿ ಸತೀಶ್ ಜಾರಕಿಹೊಳಿರವರು ಈ ಥರದ ಸಾಧ್ಯತೆಗಳು ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇವತ್ತು ನನ್ನ ಸಚಿವರಾದಂಥ ನಮ್ಮ ರಾಜ್ಯದವರು ಜೋಶಿರವರು ಮಾತಾಡ್ತಾ ಇದ್ರು, ಭಾಳ ಹಾಸ್ಯಾಸ್ಪದ ಅಂತೇಳಿ. ಅದಕ್ಕಿಂತ ಹಾಸ್ಯಾಸ್ಪದ, ಇವ್ರು NICದು ಇವ್ರದೇ ಸರ್ಕಾರ ಇದ್ದಾಗ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ? ಕರ್ನಾಟಕದಲ್ಲಿ ಸ್ಪೀಕರ್ ಆಫೀಸಲ್ಲಿ 256 ಕೋಟಿದೊಂದು ಸ್ಕ್ಯಾಂಡಲ್ ಆಯ್ತಲ್ಲ, ಯಾಕೆ ಬಾಯಿ ಮುಚ್ಕೊಂಡಿದ್ರು ಇವರು? NIC ಸ್ಕೀಮು, ಅವರೇ ಮಿನಿಸ್ಟ್ರು, ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಅವರು. ಪೇಪರ್ಲೆಸ್ ಸ್ಕೀಮು, ಸ್ಪೀಕರ್ ಆಫೀಸು, ಇವ್ರ ಪಾರ್ಟಿಯವರೇ ಸ್ಪೀಕರು. 256 ಕೋಟಿ ಯಾಕೆ ಮತ್ತೆ ಮಾಡಲಿಲ್ಲ ಇವರು? ಏನಂತ ಸದ್ಯಕ್ಕೆ ಈ ಸುವಿಧಾ ಏನಂತ ಸರ್? ನೇವಾ ಕಾರ್ಯಕ್ರಮ ಪೇಪರ್ಲೆಸ್ ಪ್ರೋಗ್ರಾಮು 256 ಕೋಟಿದು ಯಾಕೆ ಮಾಡಲಿಲ್ಲ ಮತ್ತೆ ಇವರು? ಅವತ್ತು ಕೇಳಲಿಲ್ವ ಇವರು? ಹೇಳೋಕ್ಕೆ ಶಕ್ತಿ ಇರಲಿಲ್ವ ಅವ್ರಿಗೆ? ರೀ, NICದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು, ಏನು ಮೋಸ ಇಲ್ಲ, ಏನು ವಿಶ್ವಾಸಕ್ಕೆ ಧಕ್ಕೆ ಇಲ್ಲ ಮಾಡಿ ಅಂತ ಇವ್ರು ಸ್ಪೀಕರ್ಗೆ ಹೇಳ್ಬೋದಾಯ್ತಲ್ಲ, ಇವ್ರ ಪಾರ್ಟಿಗೆ ಹೇಳ್ಬೋದಾಯ್ತಲ್ಲ. ಅವಾಗ ಇವ್ರು ಮಾಡ್ಬೇಕಾದ್ರೆ ಕಣ್ ಮುಚ್ಕೊಂಡು ಕೂತ್ಕೋತಾರೆ. ಬೇರೆ ಯಾರು ಅನುಮಾನ ವ್ಯಕ್ತಪಡಿಸಿದ್ರೆ ಓಹೋ ಹಾಸ್ಯಾಸ್ಪದ. ಇವ್ರು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅಲ್ಲ, ಎಷ್ಟು ದಂಧೆ ಬೇಕಾದ್ರೂ ಮಾಡ್ಬೋದು, ಎಷ್ಟು ಕಮಿಷನ್ ಬೇಕಾದ್ರೂ ತಗೊಳ್ಬೋದು. ನೀವು ಆರೋಪ ಮಾಡೋದಕ್ಕೆ ಏನು ತಪ್ಪಿಲ್ಲ ಸರ್. ಆರೋಪ ಒಂದು ಆಧಾರದ ನಾನು ವಿಷಯ ಕೂಡ ಇರಲಿಲ್ಲ. ನಾವು ಆಧಾರದ ಅಂಶದ ಮೇಲೆ ಒಂದು ಆರೋಪ ಆದ್ರೆ ಆ ಆರೋಪಕ್ಕೂ ನಾನು ಏನು ತಮ್ಮ ಮಾಧ್ಯಮದ ಮೂಲಕ ಆರೋಪ ಮಾಡ್ತಾ ಇದ್ದೀನಿ ಅದು ಜವಾಬ್ದಾರಿಯುತವಾಗಿ ಮಾಡ್ತಾ ಇದ್ದೀನಿ. ಏನು ನೇವಾದಲ್ಲಿ ಆಗಿರ್ತಕ್ಕಂಥ ಸ್ಪೀಕರ್ ಆಫೀಸರ್ ಸ್ಕ್ಯಾಂಡಲ್ ಬಗ್ಗೆ ನಾನೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕರ್ನಾಟಕದಲ್ಲಿ ದಾಖಲು ಮಾಡಿದ್ದೇನೆ. ನಾನು ಒತ್ತಾಯ ಇದ್ದಿದ್ದು ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ. ಐ ಆಮ್ ನಾಟ್ ಅಗೇನ್ಸ್ಟ್ ದ NIC ನೇವಾ ಸ್ಕೀಮು. ಏನು ನಮ್ಮ ಜೋಶಿರವರು ಕೇಂದ್ರ ಸಚಿವರಿದ್ದಾರೆ, ಅವರ ಕೇಂದ್ರ ಸರ್ಕಾರದ ಸ್ಕೀಮ್ನ ಕರ್ನಾಟಕದಲ್ಲಿ ಜಾರಿ ಮಾಡಿ ಅಂತ ನಾನು ಒತ್ತಾಯ ಮಾಡಿದ್ದು. ಐ ಆಮ್ ನಾಟ್ ಅಗೇನ್ಸ್ಟ್ ದಟ್. ಇವ್ರು ನಮ್ಗೆ ಯಾವತ್ತೂ ಸಪೋರ್ಟ್ ಮಾಡಲಿಲ್ಲ. ಮತ್ತೆ ಇವ್ರ ಸರ್ಕಾರದವರು, ರಾಜ್ಯ ಬಿಜೆಪಿ ಸರ್ಕಾರದ ಅನುಮಾನ ಏನಕ್ಕೆ ವ್ಯಕ್ತಪಡಿಸಿದ್ರು? ನಾನು ಹೇಳಿದಂಥದ್ದು ಈಗ ಪಣ್ಣೀಂದ್ರವರು ಏನು ವ್ಯಕ್ತಪಡಿಸಿದ್ದಾರೆ ಅಷ್ಟು ಅಭಿಪ್ರಾಯ ನಾನು ಸ್ವೀಕಾರ ಮಾಡ್ಕೊಂಡಿದ್ದೀನಿ. ನಾನು ಡಿಸ್ಪ್ಯೂಟ್ ಮಾಡಿಲ್ಲ. ಅಫ್ಕೋರ್ಸ್ ನೀವು ಹ್ಯಾಕ್ ಅನ್ನೋ ಪದವನ್ನು ಏನು ಬಳಕೆ ಮಾಡಿದ್ದಾರೆ ಅವ್ರಿಗೆ ಆ ಕ್ಷಣಕ್ಕೆ, ಅದಕ್ಕೆ ನಾನು ಪ್ರೈಮಾ ಫೇಸಿ ಅಂತ ಹೇಳಿದ್ದು, ಮೇಲ್ನೋಟಕ್ಕೆ ಅವ್ರಿಗೆ ಬಂದಿರತಕ್ಕಂಥ ಅನುಮಾನ, ಒಬ್ಬ ಸಚಿವರಿಗೆ ಸತೀಶ್ ಜಾರಕಿಹೊಳಿರವರಿಗೆ ಬಂದಿರತಕ್ಕಂಥ ಪ್ರೈಮಾ ಫೇಸಿ ಡೌಟ್ ಮೇಲೆ ಅವ್ರ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅದು ತಪ್ಪು ಇರ್ಬೋದು. ನಾನು ಅದೇ ಸರಿ ಅಂತ ನಾನು ಹೇಳೋದಿಲ್ಲ, ಅದನ್ನ ಒಪ್ಕೊಂಡೆ ನಾನು ಮಾತಾಡ್ತಾ ಇದ್ದೀನಿ. ಅದು ಸಂಪೂರ್ಣ ಸರಿ ಅಂತ ಹೇಳ್ತಿಲ್ಲ. ಮೇಲ್ನೋಟಕ್ಕೆ ಅವರಿಗೆ ಬಂದಂತ ಅನುಮಾನಕ್ಕೆ ಅವ್ರು ವ್ಯಕ್ತಪಡಿಸಿದ್ದಾರೆ. ಮೇ ಬಿ ರಾಂಗ್, ನಾನು ಇಲ್ಲ ಅಂತ ಹೇಳಲ್ಲ ಸರ್. ಈಗ ಒಂದು ಸರಿಸುಮಾರು ಒಂದು 19 ನಿಮಿಷ ಮಾತಾಡಿ ರಮೇಶ್ ಬಾಬು ಅವ್ರು. ಯಾವತ್ತೂ ಹೇಳ್ಬಾರ್ದು ಉತ್ತರ ಕೊಡಕ್ ಸಿಗಲ್ಲ ಅಂತ ಸರ್. ಬೇರೆ ಕಾರ್ಯಕ್ರಮ ಗೊತ್ತಿಲ್ಲ, ಇಲ್ಲಿ ಕಾಂಗ್ರೆಸ್ ಸಿಗೋ ಅಷ್ಟು ಬಹುಶಃ ಬೇರೆ ಯಾವ ಕಾರ್ಯಕ್ರಮ 19 ನನಗೆ 9 ನಿಮಿಷದ ಮೇಲೆ ಬಂದಿಲ್ಲ. ನೀವು ರಿವೈಂಡ್ ಮಾಡಿ. ಪ್ರೋಗ್ರಾಮ್ ಸ್ಟಾರ್ಟ್ 19 ಆಗಿದೆ, ನನಗೆ ಸಿಕ್ಕಿರೋದು 9 ನಿಮಿಷ. ಈಗ ರಮೇಶ್ ಬಾಬು ಅವ್ರು ಹೇಳ್ತಾರೆ ಹ್ಯಾಕ್ ಅನ್ನೋ ಪದ ಬಳಕೆ ತಪ್ಪಾಗಿರ್ಬೋದು, ಅದು ಮಿಸ್ಪ್ಲೇಸ್ ಆಗಿರ್ಬೋದು ಅಂತ. ಆದ್ರೆ ಇದು ಕೇವಲ ಪದ ಬಳಕೆ ಅಲ್ಲ, ಇದೊಂದು ಆರೋಪ, ಕೇಂದ್ರ ಸರ್ಕಾರದ ಮೇಲೆ ಮಾಡಿರುವಂತ ಆರೋಪ. ನೀವು ಪದ ಬಳಕೆ ಅಂತೀರಾ, ಆರೋಪ ಅಂತೀರಾ. ಆರೋಪದಲ್ಲಿ ಹುರುಳಿದ್ರೆ ತನಿಖೆ ಮಾಡಿಸ್ಬೇಕು. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಒಂದು ಹೊಣೆಗಾರಿಕೆ ಇಲ್ದಿರ್ತಕ್ಕಂಥ ಒಂದು ಅವಿವೇಕತನದ ಒಂದು ಹೇಳಿಕೆ ಅಂತ ನಾನು ಅದನ್ನು ಭಾವಿಸ್ತೇನೆ. ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ರಾಜ್ಯದ ಮಂತ್ರಿ.
ಈ ರಾಜ್ಯದ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಒಂದು ವಿದೇಶಿ ಚಾನಲ್ನಲ್ಲಿ ಒಂದು ಟ್ವೀಟ್ ಬಂದಿತ್ತು, ಸದ್ಯ ಈಗಲಾರು EVM ಬಗ್ಗೆ ದೋಷಣೆ ಇಲ್ಲದೆ ಎಂದು ಅಂತೇಳಿ. ಇಲ್ಲ ಮಾಡಿದ್ದಾರೆ. ಅಲ್ಲಲ್ಲ, ಅವರು ಮಾತನಾಡ್ತಾ ಹೇಳಿದ್ದೆಂತ ಅಂತಂದ್ರೆ EVM ಅನ್ನು ಹೇಗೆ ಹ್ಯಾಕ್ ಮಾಡ್ತಾರೆ ಅಂದರೆ EVM ಹ್ಯಾಕ್ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಕೂಡ ಪದೇ ಪದೇ ಕಾಂಗ್ರೆಸ್ ತನ್ನ ಸೋಲಿಗೆ EVM ಕಾರಣವನ್ನು ಹುಡುಕ್ತಾ ಇರೋ ರೀತಿ ಕರ್ನಾಟಕದಲ್ಲಿ ತನ್ನಗೆ ನಿರ್ವಹಣೆ ಮಾಡದೇ ಇರೋವಂಥ ಕಾರ್ಯಕ್ರಮವನ್ನು ಹೇಳಿಬಿಟ್ಟು ಒಂದು ಕಾರಣವನ್ನು ಹುಡ್ಕೋಕ್ಕೋಸ್ಕರ ಈ ಥರ ಮಾಡ್ತಾ ಇರೋವಂಥ ಅಂಶ. ಬಹಳ ಬೇಸರ ಆಗ್ತಕ್ಕಂಥದ್ದು ಏನಂದರೆ, ತಾವು ಭಾಳ ಚೆನ್ನಾಗಿ ಮಾತಾಡ್ತಾ ಹೇಳಿದ್ರಿ, ಕರ್ನಾಟಕ ಅಂತಕ್ಕಂಥದ್ದು ಒಂದು ಸೈಬರ್ ಕ್ಯಾಪಿಟಲ್ಲು, ಕರ್ನಾಟಕ ಅಂತಕ್ಕಂಥದ್ದು ಕಳೆದ ಬಾರಿ ನೀತಿ ಆಯೋಗ ಇನ್ನೋವೇಟಿವ್ ಅಡ್ಮಿನಿಸ್ಟ್ರೇಟಿವ್ ಮೆಷರ್ಸಲ್ಲಿ ದ ನಂಬರ್ 1 ಸ್ಟೇಟ್ ಇನ್ ದ ಭಾರತದಲ್ಲಿ ಅಂತ ಹೇಳಿದಂಥದ್ದು. ಇಷ್ಟೆಲ್ಲ ತಾಂತ್ರಿಕತೆ ಎಲ್ಲ ಇಡೀ ದೇಶಕ್ಕೆ ಕೊಡುವಂಥ ರಾಜ್ಯದಲ್ಲೇ ನಾವು ಒಂದು ಸರ್ವರ್ಗಳನ್ನು ಹ್ಯಾಕ್ ಮಾಡ್ತಾರೆ, ಸರ್ಕಾರನೇ ಮಾಡತ್ತೆ ಅಂತೇಳಿ ಹೇಳಬೇಕು ಅಂತಂದರೆ ಇದಕ್ಕೆ ಬೇಜವಾಬ್ದಾರಿತನ ಅಂತ ಅನ್ಸತ್ತೋ ಇಲ್ಲ ದುರುದ್ದೇಶಪೂರಿತ ಹೇಳಿಕೆ ಅಂತ ಅನ್ಸತ್ತೋ. ಯಾಕಂತಕ್ಕಂಥ ಒಂದು ಪದವನ್ನು ಅರ್ಥ ಗೊತ್ತಾಗೋದಿಲ್ಲ, ಮಾಧ್ಯಮದವರು ನಮ್ಮನ್ನು ಹೇಳಬೇಕು ಅನ್ನುವಂಥ ಆ ಧಾರ್ಷ್ಟತೆ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ದ ರಾಂಗ್. ಯಾವುದೋ ಒಂದು ಚುನಾವಣೆ ಜನಾದೇಶ ನಮ್ಮನ್ನು ಯಾರು ಪ್ರಶ್ನೆ ಮಾಡುವವರು, ನಾವು ಅತೀತರು ಅಂತ ಭಾವಿಸ್ಕೊಂಡು ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ನೀವು ಮಾಧ್ಯಮದವರು ಸ್ಪಾನ್ಸರ್ಡು, ನೀವು ಪ್ರಾಯೋಜಿತ, ಯಾರನ್ನೋ ನೀವು ಒಂದು ಪಾರ್ಟಿಗೆ ಸೀಮಿತ ಆಗಿದೆ ಅಂತ ಬಿಡಿ. ಅಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪಾಯಿಂಟ್ ಟು ದಿ ಪಾಯಿಂಟ್ ನೀವೇನು ಪ್ರಶ್ನೆ ಮಾಡ್ತಾ ಇದ್ದೀರಿ, ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಏನು, ಇವರು ಆರೋಪ ಸರಿ ಇದೆಯಾ, ಯಾರ ಆರೋಪ ಯಾವ ಆಧಾರದ ಮೇಲೆ, ಆಧಾರದಲ್ಲಿ ಒಂದು ಆಧಾರದಲ್ಲಿ ಒಂದಿರ್ಬೇಕಲ್ಲ ಅಷ್ಟೇ. ಪ್ರತಿಯೊಂದು ಬಾರಿ SLC ರಿಸಲ್ಟ್ ಬರುತ್ತೆ, PUC ರಿಸಲ್ಟ್ ಬರುತ್ತೆ, ತಾವೇ ತೋರಿಸ್ತಾ ಇರ್ತೀರಿ, ಭಾಳ ಮಕ್ಕಳುಗಳು ಹೋಗ್ತಾರೆ, ಹ್ಯಾಕ್ ಆಯಿತು, ಹ್ಯಾಂಗ್ ಅಂದರೆ ಹ್ಯಾಂಗ್ ಆಯಿತು ಅಂತ ಹೇಳ್ತಾ ಇರ್ತಿರ್ತೀರಿ. ಅದರಲ್ಲಿ ಇದು ಹ್ಯಾಂಗು ಹೇಳಲಿಲ್ಲ, ಹ್ಯಾಕು ಅದಕ್ಕೂ ಹೋಲಿಕೆ ಯಾವುದನ್ನು ಕೊಟ್ಟಿರ್ತಂಥದ್ದು EVM ಏನು. ಇವರು ಗೆಲುವು 134 ಬಂದಂಥ ಸಂದರ್ಭದಲ್ಲಿ EVM ಪರ್ಫೆಕ್ಟ್, EVM ಬಗ್ಗೆ ದೋಷ ಬರೋದಿಲ್ಲ. ಆದರೆ ಬೇರೆ ಇವ್ರು ಸೋತಂಥ ಸಂದರ್ಭದಲ್ಲಿ EVM ಇವ್ರು ಕೊಟ್ಟಂಥ ಪ್ರಾಯೋಜಿತ ಕಾರ್ಯಕ್ರಮದ ಅನುಷ್ಠಾನ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾರನ್ನು ಕೇಳ್ಬಿಟ್ಟು ಇವ್ರು ಮಾಡಿದ್ರು? ಇವ್ರು ಹೇಳ್ತಾರಲ್ಲ, ಇವ್ರು ಭಾಳ ನಾವು ಸತ್ಯ ಹರಿಶ್ಚಂದ್ರ ಪ್ರಾಮಾಣಿಕರು ಅಂತೇಳಿ 5 kg ಕೇಂದ್ರ ಸರ್ಕಾರ ಕೊಡ್ತಿದೆ. 2013ನೇ ಇಸ್ವಿ ಜೂನ್ 5ನೇ ತಾರೀಕು ಇವರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡ್ತಾರೆ. ಜೂನನ್ನು ಕೊಟ್ಟಂಥದ್ದನ್ನು ಅಕ್ಟೋಬರ್ನಲ್ಲಿ ಎಕ್ಸಿಕ್ಯೂಷನ್ ಮಾಡ್ತಾರೆ. ಅಕ್ಟೋಬರ್, ನವೆಂಬರ್, ಜನವರಿ 6 ತಿಂಗಳು ಕೊಡ್ತಾರೆ. 6 ತಿಂಗಳು ಕೊಟ್ಟ ನಂತರ ಮಿಕ್ಕಿದ 9 ವರ್ಷ ಕೊಟ್ಟಂಥದ್ದು ನಾವು. ಇವ್ರು ಹೇಳ್ತಾರೆ ನಾವು ಆ್ಯಕ್ಟ್ ತಂದುಬಿಟ್ಟಿದ್ದೀವಿ. ಒಂದೇ ಒಂದು ದಿನ ಸಿದ್ದರಾಮಯ್ಯನವರು ಅವ್ರ ಫೋಟೋ ಹಾಕೊಂಡ್ಬಿಟ್ಟು ಅನ್ನರಾಮಯ್ಯ ಅಂತ ಮಾಡಿದ್ರಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಒಂದು ಉಲ್ಲೇಖ. ಕೇಂದ್ರ ಸರ್ಕಾರ ಕೊಟ್ಟಿದ್ದ ಅಕ್ಕಿಗೆ ಇವ್ರು ಫೋಟೋ ಹಾಕೊಂಡಿದ್ರು. ಅರ್ಥ ಆಯ್ತಾ? ನಾನು ಹೇಳಕೊಟ್ಟಂತ ಎರಡು ಪ್ರಶ್ನೆ ರಮೇಶ್ ಬಾಬು ಅವರು ಏನ್ ಹೇಳ್ತಾರೆ, ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಕೇಂದ್ರದ ಅಧೀನದಲ್ಲಿರುವಂತದ್ದು, ನೀವು ಅವ್ರಿಗೆ ಕೈ ತಿರುಗಿಸೋ ಕಿವಿ ಹಿಂಡೋ ನೀವೇನೋ ಮಾಡ್ಸಿರ್ತೀರಿ ಕರಾಮತ್ತು ಅನ್ನೋ ಆರೋಪ ಅವ್ರದ್ದು ಒಂದು ಭಾಗ. ಇನ್ನೊಂದು, ನೀವೀಗ ಅಕ್ಕಿ ಬಗ್ಗೆ ಹೇಳಿದಿರಿ, ನೀವೇನ್ ಹೇಳ್ತೀರಿ 5 kg ನಾವು ಕೊಟ್ವಿ, ಫೋಟೋ ಹಾಕ್ಸ್ಕೊಂಡಿದ್ದವರು. ಇದೇ ಮಾತನ್ನ ರಮೇಶ್ ಬಾಬು ಅವ್ರ ಪರವಾಗಿ ವಿತ್ ಇಸ್ ಪರ್ಮಿಷನ್ ನಾನು ಹೇಳ್ತೀನಿ. ಅವ್ರು ಹೇಳ್ತಾರೆ ಏನು ಸುಮ್ಮನೆ ಕೊಟ್ರ, ರಾಜ್ಯದಿಂದ ತೆರಿಗೆಗಳು ಕೊಡ್ತಾ ಇದೀವಿ ನಾವು, ಫುಡ್ ಸೆಕ್ಯೂರಿಟಿ ಆಕ್ಟ್ ಅದ್ದು ಒಂದು ಅನಿವಾರ್ಯತೆ, ನಿಮ್ಮ ಯು ಆರ್ ಬೌಂಡ್ ಬೈ ಇಟ್, ಹಾಗಾಗಿ ರಾಜ್ಯಕ್ಕೆ ನೀವು ಮರು ಕೊಡ್ತಿದ್ದೀರಿ, ಕ್ರೆಡಿಟ್ ಯಾಕೆ? ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾರ ಮನೆಯಿಂದ ಕೊಡೋದಲ್ಲ. ಕಾಂಗ್ರೆಸ್ನವ್ರು ಈಗ ನಾವು ಕೊಟ್ಟಿವಿ ಅಂತೀವಲ್ಲ, ಈ ದೇಶದ ತೆರಿಗೆದಾರರ ಹಣನೇ. ಯಾರು ನಾವು ಅವರ ಪ್ರಾಪರ್ಟಿಯಿಂದ ಕೊಡೋದಿಲ್ಲ, ಅವ್ರ ಪಾರ್ಟಿಯಿಂದ ಕೊಡೋದಿಲ್ಲ. ಇದು ಈ ದೇಶದ ತೆರಿಗೆದಾರರ ಹಣ, ಈ ದೇಶದ ವೆಲ್ತ್ ಅನ್ನ ಪ್ರಾಪರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು, ಇವರು ಯೋಜನೆಯನ್ನ ಹುಡ್ಕಿದ್ರು ನೋಡಿ. ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ನಾವು ಬೇವಿನ ಗಿಡ ನೆಟ್ಬಿಟ್ಟು ಮಾವಿನ ಹಣ್ಣನ್ನ ನಿರೀಕ್ಷೆ ಮಾಡೋದು ತಪ್ಪು. ನಮ್ಮ ಪ್ರಯತ್ನದಲ್ಲೇ ಪ್ರಾಮಾಣಿಕತೆ ಇಲ್ಲ, ನಮ್ಮ ಪ್ರಯತ್ನದಲ್ಲೇ ಅಪ್ರಾಮಾಣಿಕತೆ ಇರ್ತಕ್ಕಂಥದ್ದು. 5 ಗ್ಯಾರಂಟಿಗಳನ್ನು ಕೊಡೋ ಅಂತ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನೀವು ಹೇಳಿದ್ದೇನು ಮಾಡಿದ್ದೇನು? ನಾವು ಚುನಾವಣೆ ಪೂರ್ವ ನಾವೇನು ಜನರುಗಳಿಗೆ ಕೊಟ್ಟಂತ ವಾಗ್ದಾನ ಏನು, ನಾವು ಚುನಾವಣೆ ನಂತರ ಅನುಷ್ಠಾನ ಮಾಡಬೇಕಾದ್ರೆ ತರ್ತಾ ಇರ್ತಕ್ಕಂಥ ಪ್ರಯತ್ನಗಳೇನು? ಎಲ್ಲ ಡೇಟಾ ಇವ್ರ ಹತ್ರ ಇತ್ತು. ಯಾರಿಗೂ ಯಾವ ಒಂದು ಅರ್ಜಿ ಹಾಕಿಸ್ಕೊಳ್ದೆ ಕೊಡೋ ಅಷ್ಟು ಸಾಮರ್ಥ್ಯ, ತಾಂತ್ರಿಕತೆ, ಅದಕ್ಕೆ ಬೇಕಾಗಿರೋ ಡೇಟಾ ಸರ್ಕಾರದ ಹತ್ರ ಇತ್ತು. ಏನಿಲ್ಲ ಇವರು
ಯಾರ ಹತ್ರ ತಾವು ಅನುಷ್ಠಾನ ಮಾಡುವಂಥ ಕಾರ್ಯಕ್ರಮದ ಬಗ್ಗೆ ಪ್ರಾಮಾಣಿಕತೆ ನಿಯತ್ತಿಲ್ದಿದ್ದಾಗ ನೀವು ಕಾರಣವನ್ನೇ ಹುಡುಕ್ಬೇಕು ಅಂತಿದ್ದಂಥ ಸಂದರ್ಭದಲ್ಲಿ ನಿದ್ದೆ ಮಾಡಿರೋರನ್ನ ಎದ್ದೇಳಿಸ್ಬೋದು, ನಿದ್ದೆ ಮಾಡೋ ಥರ ನಟನೆ ಮಾಡೋರನ್ನ ಎದ್ದೇಳ್ಸೋಕ್ಕಾಗಲ್ಲ. ದ ಪರ್ಪಸ್ಸೇ ಇರ್ತಕ್ಕಂಥದ್ದು ಇಡೀ 5 ಯೋಜನೆ ಅನುಷ್ಠಾನದ ಒಳಗಡೆ ಹೇಗೆಲ್ಲ ಮಾಡಿ ಮುಂದಾಕಬಹುದು, ಹೇಗೆಲ್ಲ ಮಾಡಿ ಬೈಪಾಸ್ ಮಾಡ್ಬೋದು, ಹೇಗೆಲ್ಲ ಮಾಡಿ 200 ಯೂನಿಟ್ ಅಂತ ಹೇಳಿದ್ರು. 200 ಯೂನಿಟ್ ಅಂತ ಹೇಳಿದಂಥವ್ರಿಗೆ ಈಗ ಆಪ್ ಸರ್ಕಾರ ಹೇಳ್ತಾರೆ 200 ಯೂನಿಟ್. ನಿಮ್ಮ ಹತ್ರ ದಿನ ಬರುತ್ತೆ, ನಿಮ್ಮ RR ನಂಬರಲ್ಲಿ ಇಡೀ ಡೇಟಾ ಇದೆ ನಿಮಗೆ. ಕೇಂದ್ರ ಸರ್ಕಾರ ಕೊಟ್ಟಿದ್ದು APDP ಪ್ರೋಗ್ರಾಮ್ ಬಗ್ಗೆ ನಿಮ್ಮ ಹತ್ರ ಇಡೀ ಎಲ್ಲ ಇದೆ ನಿಮ್ಮ ಹತ್ರ. ನೀವು ತಗೊಂಡು ನಿಮ್ಮ ಯಾರ್ಯಾರ ಮನೆಗೆ 200 ಯೂನಿಟ್ ಇರುತ್ತೆ ತೆಗೆದು ಡಿಲೀಟ್ ಮಾಡ್ರಿ, ಮಿಕ್ಕಿದವ್ರಿಗೆಲ್ಲ ಬಿಲ್ ಕಳಿಸಿದ್ರೆ ಮುಗಿದು ಹೋಗಿತ್ತು. ಸೇವಾ ಸುಂದರ್ ಪಾಟೀಲ್ ಏನಕ್ಕೆ ಬೇಕಾಗಿತ್ತು? ಇದಕ್ಕೆ ಯಾಕೆ ಅಪ್ಲೈ ಮಾಡಬೇಕು ಜನ? ಯಾಕೆ ಅಪ್ಲೈ ಮಾಡ್ಬೇಕು ಹೇಳಿ? ಅಲ್ಲ, ಒಂದು ನಿಮ್ಮ ಹತ್ರನೇ ಡೇಟಾ ಇದೆಯಲ್ಲ. ನನ್ನ ಹತ್ರ ಇರೋ ಡೇಟಾಗೂ ಆನ್ ಗ್ರೌಂಡ್ ಇರೋ ಡೇಟಾಗೂ ವ್ಯತ್ಯಾಸ ಇರ್ಬೋದು. ಸರ್ಕಾರ ಜನರ ದುಡ್ಡು ಅಲ್ಲಿ ಇಲ್ಲಿ ಒಂದೇ ಒಂದು ರೂಪಾಯಿ ಕೂಡ ವ್ಯರ್ಥ ಆಗ್ಬಾರ್ದು, ಹಂಗಾಗಿ ಒಂದು ಪಾರದರ್ಶಕತೆ ಇರಲಿ. ಇದಕ್ಕೆ ಹೆಂಗ್ ಮಾಡೋದು? ನಿಗದಿತವಾಗಿ ಅವರೇ ಒಂದು ಪ್ರಕ್ರಿಯೆಯನ್ನ ಪಾಲಿಸಿ ನಮ್ಗೆ ಹೇಳಿ, ನಾವು ಅರ್ಜಿದಾರರು, ನಾವಿದ್ದೀವಿ ಅಂತ, ಅವ್ರಿಗೂ ಒಂದು ಅನುಭವ ಸಿಗ್ಲಿ, ನಾವು ಫಲಾನುಭವಿಗಳು ಕೂಡ ಅಂತ. ಒಳ್ಳೆ ಪ್ರಶ್ನೆ. ಇದು ಸರ್ಕಾರದಿಂದ ಪೊಲಿಟಿಕಲ್ ಸ್ಟ್ರಾಟಜಿ ಆಲ್ಸೋ ಯಾಕೆ ಆಗ್ಬಾರ್ದು? ಈ ಒಟ್ಟು ಇದರಲ್ಲಿ ಇರ್ತಕ್ಕಂಥ ಅಗಾಧತೆ ಇದೆಯಲ್ಲ. ಈಗ ಕರ್ನಾಟಕ ಇವರು ಅನೌನ್ಸ್ ಮಾಡಿರ್ತಕ್ಕಂಥದ್ದು ಈಗ ನಮಗೆ RR 2.8 ಅಥವಾ 2,90,00,000 ಜನ ಗ್ರಾಹಕರಿದ್ದಾರೆ ಅಂತ ಹೊಂದಿದ್ದಾವೆ. ಈ ರಾಜ್ಯದಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ ಅಂತಕ್ಕಂಥದ್ದು, ಎಷ್ಟು ಮನೆಗಳಿದೆ ಅಂತ ಡೇಟಾ ಇದೆ ಸರ್ಕಾರದ ಹತ್ರ. ಗೊತ್ತಾಯ್ತಾನೆ? ಪ್ರತಿಯೊಂದರಲ್ಲೂ ಸರ್ಕಾರದ ಹತ್ರ ಡೇಟಾ ಇದ್ದಂಥ ಸಂದರ್ಭದಲ್ಲಿ ನಾವ್ಯಾವುದು ಈ ಥರ ಯೋಜನೆಯನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ನಾವ್ಯಾರು ಈ ಥರ ಅರ್ಜಿ ಎಲ್ಲ ಕರೆದಿರಲಿಲ್ಲ. ನಾವು ಈ ದೇಶ ಜ್ಞಾನಪೀಠ ಅವಾರ್ಡನ್ನೇ ಅರ್ಜಿ ಇಲ್ಲದೆ ಕೊಡ್ತಾ ಇದ್ದೀವಿ. ಈ ದೇಶದ ಪದ್ಮ ಪ್ರಶಸ್ತಿಗಳನ್ನು ಕೂಡ ಅರ್ಜಿ ಇಲ್ಲದೆ ಕೊಡ್ತಾ ಇದ್ದೀವಿ. ನಾವೇನು ಅರ್ಜಿ ಹಾಕೊಳ್ಳಿ ಅಂತ ಕೇಳ್ತಾ ಇಲ್ಲ. ನಾವು ಹುಡುಕಿ ಈ ದೇಶದಲ್ಲಿ ಈ ತರದ ಪ್ರಶಸ್ತಿಗಳೇ ಕೊಡಕ್ ಸಾಧ್ಯ ಇದ್ಮೇಲೆ ಈ ಒಂದು ಸವಲತ್ತನ್ನ ಕೊಡಕ್ ಯಾಕಾಗೋದಿಲ್ಲ? ಅದು ಕೇವಲ ಕೆಲವು 100 ಅಲ್ವಾ, ಇಲ್ಲಿ ಕೋಟ್ಯಾಂತರ ಜನ ಕೆಲಸ ಮಾಡಿ ನಿಮ್ಗೆ ಒಂದು ಸೈಜ್ ನಾನು ಹೇಳ್ತೀನಿ. ಸೈಜು ನಿಮ್ಗೆ ಹತ್ರ ಈ ಪ್ರಾಬ್ಲಮ್ ಇದೆ ತಾನೆ, ನಿಮಗೆ ಬೇಕಿದೆ, ನಿಮಗೆ ಒಂದು ಟೈಮನ್ನು ಕನ್ಸ್ಯೂಮ್ ಮಾಡಬೇಕಾಗಿದೆ. ಈಗ ನಿಮ್ಗೆ ಬೇಕಾಗಿರ್ತಕ್ಕಂಥ ಟೈಮ್ ಕನ್ಸ್ಯೂಮ್ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಹತ್ರ ಆ ಥರ ಟೈಮ್ ನಿಮಗೆ ಅವಶ್ಯಕತೆ ಇತ್ತು ಅಂತಂದರೆ ರಾಜ್ಯ ಜನತೆಗೆ ಹೇಳಿ ನೀವು. ಇಲ್ಲ ನಿಮಗೆ ನಮ್ಮ ಕೈಲಿ ಇಷ್ಟು ತಿಂಗಳು ತನಕ ಅಕ್ಕಿ ಕೊಡೋಕ್ಕಾಗೋದಿಲ್ಲಪ್ಪ, ನಾವೇನೋ ಇನ್ನೊಂದು ವರ್ಷಕ್ಕೆ ಅಕ್ಕಿ ಕೊಡ್ತೀವಿ, ನಮ್ಮ ರಾಜ್ಯದಲ್ಲೇ ನಾವು ತಗೊಂಡು ಕೊಡ್ತೀವಿ ಅಂತಂದರೆ DBT ಮಾಡಿ. ನಿಮ್ಮ ಹತ್ರ ಅನೇಕ ಬೇರೆ ಆಪ್ಷನ್ಸ್ ಇದಾವಲ್ಲ, ಇದೇ ಆಪ್ಷನ್ಸ್ ಅಂತ ಏನಿರೋ ಅಂತಕ್ಕಂಥದ್ದು ಆಯ್ತು ಮಾಡಿ, DBT ಮಾಡಿ ನೀವು. ನಿಮ್ಗೆ ರಾಜ್ಯದ ಜನತೆಗೆ ಎಲ್ಲರ ಮನೆಗಳಿಗೂ ನೋಡಿಪ್ಪ ನಾವೀಗ ಅಕ್ಕಿ ಬಾಪ್ತಿ ಇಷ್ಟು ದುಡ್ಡು ಕೊಡ್ತೀವಿ ಅಂತೇಳಿ ಮುಗೀತಲ್ಲ. ಅಲ್ಲ, ನೀವು ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ, ನೀವು ಐಡಿಯಾ ಕೊಡೋದ್ರ ಬದಲು ಸಾಥ್ ಯಾಕೆ ಕೊಡಬಾರ್ದು, ಒಟ್ಟಿಗೆ ಹೋಗಿ ಕೇಳೋಣ ಅಂತ ಕೇಂದ್ರಕ್ಕೆ. ಯಾರ ಹತ್ರ ಐಡಿಯಾ ಯಾಕೆ? ಇವ್ರದ್ದು ದಾಷ್ಟತೆ ಎಷ್ಟೈತಿ ಕಡೆ. ಇಂಥ ದೊಡ್ಡದಾದಂಥ ಒಂದು ಕಾರ್ಯಕ್ರಮ ಆದಂಥ ಇವ್ರು ಯಾರ ಜೊತೆ ಚರ್ಚೆ ಮಾಡಬೇಕು? ಇಲ್ಲಿ ಲೋಯರ್ ಅಧಿಕಾರಿ ಹತ್ರ ಚರ್ಚೆ ಮಾಡಬೇಕಾ? ಒಂದು ಪೈಲಟ್ ಕಾರ್ಯಕ್ರಮ ಎಷ್ಟು ಬೇಕು ಇವರಿಗೆ? ಪ್ರತಿ ತಿಂಗಳಿಗೆ ಹತ್ತತ್ರ 2.7 ಕೋಟಿ 2.8 ಕೋಟಿ ಅಷ್ಟು ಟನ್ನಷ್ಟು ಬೇಕು. 2.2 ಯಾರ ಹತ್ರ ಹೋಗ್ಬಿಟ್ಟು ಮಾತಾಡ್ಬೇಕು ಇವರು? ಇಲ್ಲಿ ರೀಜನಲ್ ಆಫೀಸರ್ ಅಧಿಕಾರಿ ಹತ್ರ ಮಾತಾಡಬೇಕು. ಒಂದು ಸರ್ಕಾರದ್ದು ಸಾಂಘಿಕ ನಾವು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಎಲ್ಲ ಒಂದೇ. ಆ ಸರ್ಕಾರಗಳು ಬದಲಾವಾಗ್ಬೋದು, ಚುನಾವಣೆ ಬರ್ಬೋದು, ನಾವೆಲ್ಲ ಒಂದೇ ಬಿಡಿ. ಅದರಲ್ಲಿ ನಾನೇನು ಆ ಥರ ಡಿಸ್ಪೆನ್ಸೇಷನ್ ಮಾಡೋದಿಲ್ಲ ನಾನು. ಇವ್ರು ಹೋಗ್ಬಿಟ್ಟು ಇವರು ಕೇಂದ್ರದಲ್ಲಿ ನಮ್ಮ ಹತ್ರ ನಾವು ಈ ಥರ ಒಂದು ಯೋಜನೆ ಮಾಡಿದ್ದೀವಿ. ನಾವು 5 ರಾಜ್ಯಗಳ ಚುನಾವಣೆ ಇದೆ. ಆ 5 ರಾಜ್ಯಗಳವರು ಹೇಳ್ತಾರಪ್ಪ ನಾಳೆ ಇವರು 5+5 10 ಅಂತ ಹೇಳಿದ್ರು. ಇವ್ರು ಕರೆಕ್ಟಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಇವ್ರದ್ದು 10, ಕೇಂದ್ರ ಸರ್ಕಾರದ ಫುಡ್ ಸೆಕ್ಯೂರಿಟಿ 5 ಕೊಡಬೇಕು, 15 kg ಕೊಡಬೇಕು. ಆದ್ರೆ ಇವಾಗ ಸಿದ್ದರಾಮಯ್ಯ ಕ್ಲಾರಿಫೈ ಮಾಡಿದ್ರಲ್ಲ 5+5. ಹಾಗಾದ್ರೆ ಅದು ಇವ್ರದ್ದು ಕೊಡುಗೆ ಏನಾಗಿದ್ರೆ? ಇವ್ರದ್ದು 5 ಇದೆಯಲ್ಲ, ಅಲ್ಲಿ ಕೊಡಿ ತಗೊಂಬಂದು. ನಿಮ್ಗೆ ಯಾರು ಬೇಡ ಅಂತಂದ್ರೆ ಇವ್ರದ್ದು 5 ಇದೆ ತಾನೆ ನಿಮ್ದು. ನೀವು ಹಾಗಾದ್ರೆ 5 ಅಂತಾನೆ ಹೇಳಬೇಕು. ನೀವು ಯಾಕೆ ರಾಜ್ಯ ಜನತೆಗೆ ಭಾಷಣ ಮಾಡ್ಬೇಕಾದ್ರೆ 10 ಅಂತ ಯಾಕೆ ಹೇಳಿದ್ರಿ? ನೀವು ಕರ್ನಾಟಕದ ಉದ್ದಗಲಕ್ಕೂ ನೀವು ಭಾಷಣ ಮಾಡ್ಕೊಂಡು ತಿರುಗಿದ್ರಲ್ಲ, ಇಡೀ ರಾಜ್ಯದ ಜನಕ್ಕೆ 10 kg ನಾವು ಕೊಡ್ತೀವಿ ಅಂದ್ಬಿಟ್ಟು ಹೇಳಿ ನೀವು. ಇಲ್ಲ 5 kg 5 kg ಕೇಂದ್ರ, 5 kg ನಮ್ದು ಅಂತ. ಇಲ್ಲ ಒಂದು ನಿಮಿಷ ನಿಖಿಲ್, ಪಾಯಿಂಟ್ ಇರ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದು. ಇನ್ನು 5 ರಾಜ್ಯಗಳು ಕೇಳ್ತು, ಎಲ್ಲ ಕಡೆ ಮಾನ್ಸೂನ್ ಇದೆ. ಫಂಡಮೆಂಟಲಿ ಸುಳ್ಳು ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಇಲ್ಲಿ. ಇದಿಷ್ಟೇ ಸುಳ್ಳು ಅಂತಂತಲ್ಲ. 70ನೇ ಇಸ್ವಿಲಿ ಗರೀಬಿ ಹಟಾವೋ ಅಂತೇಳಿ ಘೋಷಣೆ ಮಾಡಿದಂಥವ್ರು ಇವರು, 20 ಕಾರ್ಯಕ್ರಮ ಹೇಳಿದಂಥವ್ರು ಇವರು. ಇವ್ರು ಗರೀಬಿ ಹಟಾವ ಮಾಡಿದ್ರೆ ಇವತ್ತು ರಾಜ್ಯದ ಜನ ಬಡತನದಲ್ಲಿ ಇರೋ ಸಾಧ್ಯನೇ ಇರಲಿಲ್ಲಲ್ಲ ಸರ್. ಇವತ್ತು ದ
ಬೇಸಿಕ್ ಚರ್ಚೆ ಆಗ್ಬೇಕಾಗಿರ್ತದ್ದು ನೀವು ಹ್ಯಾಕ್ ಆಗಿದೆ ಅಂತದ್ದು ಅದೆಲ್ಲ ವಿಷಯ ಇರ್ತಕ್ಕಂಥದ್ದು. ಚರ್ಚೆ ಮಾಡ್ಬೇಕಾಗಿರ್ತಂಥದ್ದು ಮೂಲಭೂತವಾಗಿ ಗರೀಬಿ ಹಟಾವೋ ಘೋಷಣೆ 20 ಅಂಶದ ಕಾರ್ಯಕ್ರಮ ಅಂತೇಳಿ 1970 ಇಸ್ವಿಯಿಂದ ಇಲ್ಲಿ ತನಕ ಮಾಡ್ಕೊಂಡ್ ಬಂದ್ರಲ್ಲ, ಇಲ್ಲಿ ತನಕ ಈ ದೇಶದಲ್ಲಿ ಬಡತನ ಯಾಕೆ ನಿವಾರಣೆ ಆಗ್ಲಿಲ್ಲ? ಆಯ್ತು, ಈಗ ಮತ್ತೆ ನಾನು ಇತಿಹಾಸಕ್ಕೆ ಹೋಗೋದು ಬೇಡ. ಆಮೇಲೆ ನೀವು ಮತ್ತೆ 15 ಪೈಸಾ, 100 ರೂಪಾಯಿ, 85 ರೂಪಾಯಿ, 15 ರೂಪಾಯಿ ಮಾತ್ರ ರಾಜೀವ್ ಗಾಂಧಿ ಹೇಳಿಕೆ, ಅಲ್ಲಿಗೆಲ್ಲ ಹೋಗೋದು ಬೇಡ. ಅಶ್ವಿನ್, ನೀವು ಭಾಳ ಸಹನೆಯಿಂದ ಕೂತಿದ್ದಾಗ ಕೇಳ್ತೀನಿ, ನೀವು ಒಂದು ರೀತಿಯಲ್ಲಿ ತಟಸ್ಥ ಪ್ಲೇಯರ್. ಓಕೆ, ನಾನು ಕೇಳೋದು ಅಕ್ಕಿ ವಿಷಯದಲ್ಲಿ ಹೆಂಗೆ ನಮ್ಮ ರಾಜ್ಯಕ್ಕೆ ತೊಂದರೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಇಡೀ ದೇಶಕ್ಕೆ ಕೊಡಲ್ಲ ಅಂತ ಹೇಳ್ಬಿಟ್ರು, ಅದೇ ರೀತಿ ನಮ್ಮ ರಾಜ್ಯಕ್ಕೆ ನಮ್ಮ ಸರ್ಕಾರಕ್ಕೆ ತೊಂದರೆ ಕೊಡಬೇಕು ಅಂತ ಹೇಳಿ ಇದೊಂದು ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಆರೋಪ ಬಂದುಬಿಡ್ತಲ್ಲ. ಈ ಆರೋಪ, 2 ಆರೋಪ ಇದೆ ಇಲ್ಲಿ, ಅಕ್ಕಿ ಪ್ಲಸ್ ಸೇವಾ ಸಿಂಧು. ಪ್ಲೀಸ್ ಸರ್, ನಾನು ಏನು ಹೇಳಬೇಕು ಅಂತಂದರೆ ಸರ್, ಮೊದಲಿಗೆ ನಿಮ್ಮ ಇವತ್ತಿನ ಚರ್ಚೆ ತುಂಬ ಅರ್ಥಗರ್ಭಿತವಾಗಿದೆ. ಏನಕ್ಕೆ ಅಂದರೆ ಅದಕ್ಕೆ ದೇಶ ನಾಡನ್ನು ಆಳೋರು ಬುದ್ಧಿವಂತರು ಇರಬೇಕು, ವಿದ್ಯಾವಂತರು ಇರಬೇಕು. ದುಡ್ಡಿರೋರು ಆಳಕ್ಕೆ ಹೋದರೆ ಇದೇ ರೀತಿ ಆಗೋದು. ಇದು ಯಾರು ಇನ್ಚಾರ್ಜ್ ಗೊತ್ತಾ ಸರ್? IT ಮಿನಿಸ್ಟರ್. ಏನಕ್ಕೆ ಅಂತ ಹೇಳ್ತೀನಿ. ನಾವು ಸಿಲಿಕಾನ್ ಸಿಟಿ ಅಂತ ಬೆಂಗಳೂರಿಗೆ ಏನಕ್ಕೆ ನೀವು ಅವಾಗಲೇ ಆರಂಭದಲ್ಲಿ ಹೇಳಿದ್ರಿ, ಸೈಬರ್ ಸಿಟಿ ಅಂತ ಕ್ಯಾಪಿಟಲ್ ಅಂತ ಏನಕ್ಕೆ ಕರಿತೀವಿ. ಎಲ್ಲೋ ಇರೋವಂಥ ಬೆಂಗಳೂರು, ಎಲ್ಲೋ ಇರೋವಂಥ ಅಮೇರಿಕಾನ ಇವತ್ತು ಇಲ್ಲಿ ಕೂತ್ಕೊಂಡು ನಾವು ಆಪರೇಟ್ ಮಾಡ್ತಿರ್ತೀವಿ. ಅಂದರೆ ಎಕ್ಸಾಂಪಲ್, ಈಗ ಕ್ರಿಸ್ಮಸ್ ಡೇ ಇರ್ಬೋದು, ಬಾಕ್ಸರ್ ಡೇ ಇರ್ಬೋದು, ಗುಡ್ ಫ್ರೈಡೇ ಇರ್ಬೋದು, ತುಂಬ ಯೂಸರ್ಸು ಬೈಯರ್ಸು ತುಂಬ ಇರ್ತಾರೆ. ಬೆಂಗಳೂರಲ್ಲಿ ಕೂತಿರೋಂಥ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಏನಂದರೆ, ಇನ್ನು 2 ಡೇಸಲ್ಲಿ ಅಮೇರಿಕಾದಲ್ಲಿ ತುಂಬ ಜನ ಯೂಸರ್ಸ್ ಆಗ್ತಾರೆ ಅಂತ ಹೇಳಿ ಸರ್ವರ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಡೇಟಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಬೆಂಗಳೂರಲ್ಲಿ ಕೂತಿರೋಂಥ ಒಬ್ಬ ಇಂಜಿನಿಯರ್, ಒಬ್ಬ ಟೆಕ್ಕಿ ಕೆಲಸ ಮಾಡ್ತಿರ್ತಾರೆ. ಅಂದರೆ ಸರ್, ಎಲ್ಲೋ ಒಂದು ಕಡೆ ಅಲಾಸ್ಕಾನಲ್ಲಿ ಹಿಮಪಾತ ಆಗ್ತಿರುತ್ತೆ, ಆ ಶಾಪ್ಗೆ ಹೋಗಬಾರ್ದು, ಒಂದು ಲಾರಿ, ಒಂದು ಟ್ರಕ್ಕಲ್ಲಿ ಆ ವೆಹಿಕಲ್ಗೆ ಒಂದು ಪೆರಿಷಬಲ್ ಐಟಮ್ಗಳನ್ನ ತುಂಬಾರ್ದು ಅನ್ನೋದನ್ನ ಬೆಂಗಳೂರಲ್ಲಿ ಕೂತ್ಕೊಳ್ಳೋರು ಕೆಲಸ ಮಾಡ್ತಿರ್ತಾರೆ. ತಂತ್ರಜ್ಞಾನ ಇರೋಂಥದ್ದನ್ನ ನಾವು ಮಾಡ್ತಿದ್ದೀವಿ ಕೆಲಸಗಳು ಸರ್. ಈ ರೀತಿ ತಂತ್ರಜ್ಞಾನ ಇರೋದ್ರಿಂದ ಸರ್, ಒಂದು 10 kg ಒಂದು ಕಂಟೈನರ್ಗೆ ನೀರು ತುಂಬೋದು ಸರ್. ದಿನ ಬೆಳಿಗ್ಗೆ ಆದರೆ 10 kg ಕಂಟೈನರಲ್ಲಿ, ಅಂದರೆ ಒಂದು 10 ಲೀಟರ್ ಕಂಟೈನರಲ್ಲಿ 9 ಲೀಟರ್ ನೀರು ಖಾಲಿ ಆಗ್ತಿರುತ್ತೆ. ದಿನ ಗ್ರಾಹಕರು ಬರ್ತಾರೆ, 9 ಲೀಟರ್ ನೀರು. ಈ ರಾಜ್ಯಕ್ಕೂ ಗೊತ್ತಿರುತ್ತೆ, ಅಧಿಕಾರಿಗಳಿಗೂ ಗೊತ್ತಿರುತ್ತೆ, 9 ಲೀಟರ್ ಖಾಲಿ ಆಗ್ತಿರುತ್ತೆ, 1 ಲೀಟರ್ ಎಕ್ಸೆಸ್ ಆಗಿ ಇಟ್ಕೊಂಡಿರ್ತೀವಿ. ನಾಳೆಯಿಂದ ಸೇವಾ ಸಿಂಧು ಓಪನ್ ಆಗ್ತಿದೆ, ಇದಕ್ಕೆ 18 ಲೀಟರ್ ಬೇಕು ಅಂದಾಗ ಅವ್ರಿಗೆ ಗೊತ್ತಿರುತ್ತಲ್ಲ ಸರ್, ಸೈಜ್ ದೊಡ್ಡ ಡೇಟಾ ಎಲ್ಲಿಗೆ ತುಂಬ್ತೀರಾ ಅದಕ್ಕೆ? ಆ 18 kg ಎಲ್ಲಿ ತಡ್ಕೊಳ್ಳುತ್ತದು? ಪ್ರಾಕ್ಟಿಕಲ್ ಆಗಿ ಒಬ್ರು IT ಮಿನಿಸ್ಟರ್ ಗೊತ್ತಿರ್ಬೇಕು. ಅದಕ್ಕೆ ಹೇಳೋದು ಬುದ್ಧಿವಂತರು ಇರಬೇಕು. ಬರೀ ದುಡ್ಡಿರೋರೇ ದೇಶ ಆಳಕ್ಕೆ ಹೋದ್ರೆ ಇದೇ ಸರ್ ಆಗೋದು. ನಮ್ಮ ದೇಶನ, ನಮ್ಮ ರಾಜ್ಯನ ಎಲ್ಲಿಗೆ ತಗೊಂಡು ಹೋಗ್ಬೇಕಂತಿದ್ದೀವಿ? ನಾವು ಇನ್ನೂ ಅಕ್ಕಿ ಮೇಲೇನೆ ನಾವು ರಾಜಕಾರಣ ಮಾಡೋದಾದ್ರೆ ಜನಸಾಮಾನ್ಯರಿಗೆ ಬೇಕಾಗಿರೋದು ಆ ಅಳತೆಗೋಲಿನ ಮುಖ್ಯ ಹೊರತು ಸರ್, ನಮಗೆ ಏನೋ ಉದ್ದೇಶಪೂರ್ವಕವಾಗಿ ರಾಜಕಾರಣಿಗಳಿಗೆ ಆ ಧೋರಣೆಗಳು ಅದಾಗಬಾರ್ದು ಸರ್. ನಾನೀಗ BJP ಪರವಾಗಿ ಮಾತಾಡೋದಾಗ್ಲಿ, ಕಾಂಗ್ರೆಸ್ ವಿರುದ್ಧ ಮಾತಾಡೋದ್ರಲ್ಲಿ ನಮ್ಮ ಕುಮಾರಣ್ಣಂಗೆ 19 ಇದ್ದಿದ್ದು 119 ಆಗಲ್ಲ. ಪ್ರಾಕ್ಟಿಕಲ್ ಆಗಿ, ಟೆಕ್ನಿಕಲ್ ಆಗಿ ನಾವು ಮಾತಾಡಬೇಕು ಸರ್. ಈಗ ಇವತ್ತು ಏನು ಕೇಳ್ತಿದ್ದಾರೆ, ಏನಾದರೂ ಕಾಂಗ್ರೆಸ್ ಅವರು ಮಾನ್ಯ ಮೋದಿ ಅವ್ರನ್ನ ನಂಬ್ಕೊಂಡು ಅವರು ಘೋಷಣೆ ಕೊಟ್ಟಿದ್ರ, ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರ? ಮೋದಿ ಅವ್ರನ್ನ ನಂಬ್ಕೊಂಡು 10 kg ಅಂತ ಹೇಳಿದ್ರ? ಅವ್ರು ಹೇಳ್ತಾರಲ್ಲ, ಸಂವಿಧಾನ ನಂಬ್ಕೊಂಡು, ಒಕ್ಕೂಟದ ವ್ಯವಸ್ಥೆ ಮೌಲ್ಯಗಳನ್ನ ನಂಬ್ಕೊಂಡು, ಒಕ್ಕೂಟ ವ್ಯವಸ್ಥೆ ಕೊಡುವಂತ ಆಶ್ವಾಸನೆಗಳನ್ನ ನಂಬ್ಕೊಂಡು. ಎಕ್ಸಾಕ್ಟ್ಲಿ. ನಮಗೆ ಕೇಂದ್ರದ ಪ್ರತಿ ಯಾವ ರೀತಿ ಜವಾಬ್ದಾರಿ ಇದೆ, ಲೆಟ್ ಮಿ ರಿಮೈಂಡ್ ಎವ್ರಿಬಡಿ, ಕೇಂದ್ರಕ್ಕೂ ನಮ್ಮ ರಾಜ್ಯದ ಪ್ರತಿ ಅಷ್ಟೇ ಜವಾಬ್ದಾರಿ. ಎಕ್ಸಾಕ್ಟ್ಲಿ, ಗುಡ್ ಪಾಯಿಂಟ್ ಸರ್. 25 ಸೀಟ್ ಕೊಟ್ಟಿದ್ದೀವಿ ಸರ್. ಎಕ್ಸಾಕ್ಟ್ಲಿ ಸರ್, 25 ಸೀಟು ನಾವು ಕೊಟ್ಟಿದ್ದೀವಲ್ವ ಸರ್. ನಾವು ಅದ್ರ ಬಗ್ಗೆ ಇದೇ ಮಾಧ್ಯಮದಲ್ಲಿ ತುಂಬಾ ಚರ್ಚೆ ಮಾಡಿದ್ದೀವಿ. ನಾನು ಕೇಳ್ತಿರೋದು ಇಷ್ಟೇ ಸರ್, ಸಿಂಪಲ್ ಆಗಿ, BJP ಅವ್ರೇನು ಸನ್ಯಾಸಿಗಳಲ್ಲ, ಅವರು ರಾಜಕಾರಣಿಗಳೇ. ಅವರು ಕರ್ನಾಟಕದಲ್ಲಿ ರಾಜಕಾರಣ ಮಾಡಬೇಕು ಅಂತಿರೋದೆ. ಕಾಂಗ್ರೆಸ್ ಅವರು ಏನು ನಾವು ಒಬ್ಬರೇ ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಬೇರೆ ಪಕ್ಷದವ್ರೇನು ಕಾಯ್ತಿಲ್ಲ ಸರ್. ಸಿಂಪಲ್, ಇವತ್ತು 7 ಲಕ್ಷ ಮೆಟ್ರಿಕ್ ಟನ್ ಹೆಚ್ಚುವರಿಯಾಗಿ ಕರ್ನಾಟಕದಲ್ಲಿ ಇದೆ ಅಂತ ಅಂದಾಗ, ನಾನು ಏಕಾಏಕಿ ಹೋಗಿ ಒಂದು ಫುಡ್ ಕಾರ್ಪೊರೇಷನ್ ಅದು ಹೇಗೆ ಸಪ್ಲೈ ಚೈನ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕಾಂಗ್ರೆಸ್ ಅವ್ರಿಗೂ ಗೊತ್ತಿರುತ್ತೆ. ನಾನು ಏಕಾಏಕಿ ಹೋಗಿ ಕೇಳಿ ಇವತ್ತು 10 kg ಅಕ್ಕಿ ಕೊಡಿ ಅಂತಂದ್ರೆ BJP ಅವರು ಇಲ್ಲ, ನೀವು ಅದಕ್ಕೆ ಸೇರಿಸ್ಬಿಟ್ಟು ಒಂದು 2 kg ಸೇರಿಸಿ 12 kg ಕೊಡಿ ಅಂತ BJP ಅವ್ರು ಕೇಳ್ದಂಗೆ ಕಾಂಗ್ರೆಸ್ ಅವರು ಕೊಡಕ್ಕಾಗತ್ತೆ ಅನ್ಕೊಂಡಿದ್ದೀರಾ ಸರ್? ಕೊಡ್ಲಿಕ್ಕೆ ಬರಲ್ಲ. ಅದು ಆ ಸಪ್ಲೈ ಚೈನ್ ಸಿಸ್ಟಮೇ ಬೇರೆ ಸರ್. ಅತಿವೃಷ್ಟಿ ಆಗುತ್ತಾ, ಅನಾವೃಷ್ಟಿ ಆಗುತ್ತಾ, ಬರಗಾಲ ಬರುತ್ತಾ, ಮಾನ್ಸೂನ್ ಕೈ ಕೊಡುತ್ತಾ, ಅದೆಲ್ಲ ನೋಡ್ಕೊಂಡು ಅದನ್ನ ಪ್ರಾಕ್ಟಿಕಲ್ ಆಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವರ್ಕೌಟ್ ಮಾಡುತ್ತೆ. ಅದನ್ನ ನಾವೀಗ ತೆಲಂಗಾಣದಲ್ಲಿ ನಾಳೆ ಮುಂದಿನ ತಿಂಗಳು ಎಲೆಕ್ಷನ್ ಬರುತ್ತೆ, 18 kg ಅಕ್ಕಿ ಘೋಷಣೆ ಮಾಡ್ತಾರೆ.
ವೆಸ್ಟ್ ಬೆಂಗಾಲಲ್ಲಿ ಮಮತಾ ದೀದಿ ಅವರು 25 kg ಅನೌನ್ಸ್ ಮಾಡ್ತಾರೆ. ಹಾಗಂತ FCI ಕೊಡ್ಲಿಕ್ಕೆ ತಯಾರಿರುತ್ತೆ, ಕೊಡ್ಲಕ್ ಆಗಲ್ಲ ಅದೆಲ್ಲ. ಅಲ್ಲ ಅವ್ರ ಪಾಪ ಲಕ್ಷ್ಮೀ ಭಂಡಾರ್ ಅಂತ ಅವ್ರು ಘೋಷಣೆ ಮಾಡ್ಬಿಟ್ಟು 1000 ರೂಪಾಯಿ 500 ರೂಪಾಯಿ ಅದೇ ಕೊಡಕ್ ಆಗ್ತಿಲ್ಲ ಮಮತಾ ಬ್ಯಾನರ್ಜಿ ಅವ್ರಿಗೆ. ನನ್ನ ಪ್ರಶ್ನೆ ಸಿಂಪಲ್ ಸರ್, ಇವಾಗ ಕಾಂಗ್ರೆಸ್, ನಾನು ಅದೇ ಹೇಳಿದೆ, ನಾನು ಕಾಂಗ್ರೆಸ್ ವಿರೋಧನಲ್ಲೂ ಪರಾನೂ ಅಲ್ಲ, ನಮ್ಗೆ 1919 ಆಗಲ್ಲ. ಇವತ್ತಿರೋ ರಾಜಸ್ಥಾನಲ್ಲಿ ಸರ್ಕಾರ ಇರ್ಬೋದು, ಗುಜರಾತಲ್ಲಿ ಇರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ಛತ್ತೀಸ್ಗಢಲ್ಲಿ ಯಾವ ರೀತಿ ಅವ್ರು ಕೊಟ್ಟಂತ ಇದನ್ನ ಕೆಲಸ ರೈತರ ಹತ್ರ ಪರ್ಚೇಸ್ ಮಾಡ್ತಿದಾರೋ, ಮುಕ್ತ ಮಾರುಕಟ್ಟೆನಲ್ಲಿ ಅವ್ರು ತಗೊಳ್ತಿದಾರ, ಅದನ್ನ ಹೇಗೆ ಅವ್ರು ಮಾಡ್ತಿದ್ದಾರೆ, ಪರ್ಯಾಯ ಏನು ಅದನ್ನ ಕಾಂಗ್ರೆಸ್ ಅವ್ರು ಮಾಡ್ಬೇಕು ಹೊರತು ನಾವು ಜುಲೈ 1ರಿಂದ ಕೊಡ್ತೀವಿ ಮಾತು ಕೊಟ್ಟಿದೀವಿ ಅಂತ ಕರ್ನಾಟಕದ ಜನತೆಗೆ ಹೇಳಿದ್ಮೇಲೆ ಎಲ್ಲ ಅದು ಮಾತು ತಪ್ಪಿವೆ ಅಂತ ಅಂದಾಗ ಈ ರೀತಿ ಒಂದು ರೀಸನ್ಗಳನ್ನ ಜನಕ್ಕೆ ಕೊಡೋದು ತಪ್ಪು. ಕೇಂದ್ರದ ಮೇಲೆ ಗೂಬೆ ಕೊಡ್ಸಿದ್ರೆ ನೀವು ಯಾವ ಪುರುಷಾರ್ಥಕ್ಕೆ ಇಲ್ಲಿ ಸರ್ಕಾರ ರಚಿಸಿದ್ದೀರಾ? ಹಂಗಂದ್ರೆ ನೀವು ಹೇಳ್ತಿರೋದು ಅಕ್ಕಿ ಕೊಡ್ತೀನಿ ಅಂದಿದ್ದೀರಿ, ಅಕ್ಕಿ ಕೊಡಿ, ರೀಸನ್ ಕೊಡಬೇಡಿ. ರೀಸನ್ ಕೊಡಬೇಡಿ. ಕೇಳ್ತೀನಿ, ಒಂದು ಬ್ರೇಕ್ ಹೋಗೋ ಮುಂಚೆ ಸರ್ ಕ್ವಿಕ್ ಆಗಿ ಹೇಳ್ತೀರಾ ಅಂದ್ರೆ ಕೇಳೋಣ, ಇಲ್ಲಾಂದ್ರೆ ಬ್ರೇಕ್ ಹೋಗಿ ಬರಲ್ಲ. ಅಲ್ಲ ಹೇಗೆ ಗೊತ್ತಾ, ಅಲ್ಲ ಈ ಪ್ರಶ್ನೆ ಇರೋದು ಇಷ್ಟೇ ಸರ್, ಹೆಜ್ಜೆ ಹೆಜ್ಜೆಯಲ್ಲೂ ರಾಜ್ಯ ಸರ್ಕಾರ ಕೇಂದ್ರನ ಅಥವಾ ಪ್ರತಿಪಕ್ಷನ ಆರೋಪಿಸಿದಾಗ ನಿಮ್ಮ ಕಮಿಟ್ಮೆಂಟ್ ಬಗ್ಗೆ ಪ್ರಶ್ನೆ ಅಲ್ಲ ಸರ್, ಇದು ಪ್ರಶ್ನೆ ಇರೋದು ನಿಮ್ಮ ಇಮೇಜ್ ಬಗ್ಗೆ. ಜನ ನಿಮ್ಮನ್ನ ಏನಕ್ಕೆ ಇಲ್ಲಿ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಒಂದು ಬಲಿಷ್ಠ ನಾಯಕತ್ವ ಇದೆ, ಒಂದಲ್ಲ ಸರ್ 2 ಇದೆ ನಿಮ್ಮ ಪಕ್ಷಕ್ಕೆ ಬೇರೆ. ಹಿಂಗಿದ್ದಾಗ ಅಯ್ಯೋ ಅವ್ರು ನಮ್ಗೆ ಹಂಗೆ ಅಡ್ಡ ಮಾಡಿಬಿಟ್ರು, ಇವ್ರೇನು ನಿಮಗೆ ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಅಲ್ವಲ್ಲ ಸರ್, ದೇ ವಿಲ್ ಅಪೋಸ್ ಯು ಅಲ್ವಾ? ಈಗ 2 ಪ್ರಶ್ನೆ ಪ್ಲೀಸ್. ನಾವು ಗ್ಯಾರಂಟಿ ಸ್ಕೀಮಲ್ಲಿ ಅಕ್ಕಿ ಕೊಡ್ತೀವೋ ಇಲ್ಲ ಅನ್ನೋದು ಸೆಕೆಂಡ್ರಿ, ತಾವೆತ್ತಿರ್ತಕ್ಕಂಥದ್ದು ಟೆಕ್ನಿಕಲ್ ಪಾಯಿಂಟ್. ಸತೀಶ್ ಜಾರಕಿಹೊಳಿ ಅವರು ಹೇಳಿದ ಪ್ರಶ್ನೆ ತಾವು ಎತ್ಕೊಂಡಿದ್ದೀರಾ. ಹೌದೌದು. ನಮ್ಮ ಪಕ್ಷದ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವೇನು BJP ಉತ್ತರ ಕೊಡಬೇಕಲ್ಲ, ನಾವು ಉತ್ತರ ಕೊಡ್ಬೇಕಾದ್ರೆ ಜನರಿಗೆ ಉತ್ತರ ಕೊಡಬೇಕಾದ್ರೆ. ಅವ್ರದ್ದು ಇಲ್ಲಿದೆ ಪಟ್ಟಿ, ನನಗೆ ಏನೇನು ಆಶ್ವಾಸನೆ ಕೊಟ್ಟಿದ್ರು ಕಳೆದ ಚುನಾವಣೆಯಲ್ಲಿ ಏನೇನಾಯ್ತು ಅಂತ ಬೇಕಾದ್ರೆ 1 ಗಂಟೆ ಮಾತಾಡ್ತೀನಿ. ಪಾಪ ಅವ್ರಿಗೆ ಅದು ಜನ ಮರ್ತೋಗಿದ್ದಾರೆ ಅನ್ಕೊಂಡ್ಬಿಡ್ತಾರೆ. 1 ಲಕ್ಷ ಸಾಲ ಮನ್ನಾ ಮಾಡ್ತೀವಿ, 10 ಲಕ್ಷ ಕೋಟಿ 10,000 ಕೋಟಿ ಸ್ತ್ರೀ ಉನ್ನತಿ ನಿಧಿ ಮಾಡ್ತೀವಿ, ಇವೆಲ್ಲ ಪಾಪ ಮ್ಯಾನಿಫೆಸ್ಟೋ ಇಲ್ಲಿದೆ, ಅದು ಆಮೇಲೆ ಬರ್ತೀನಿ. ಅದಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಭಾಳ ಸ್ಪಷ್ಟ ಇದೆ, ನಾವು ನಮ್ಮ ಗ್ಯಾರಂಟಿ ಏನು ಕೊಟ್ಟಿದ್ದೀವಿ ಅಕ್ಕಿ ಕೊಡೋದ್ರಿಂದ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ಆಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ, ಉಪಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಬೇರೆ ರಾಜ್ಯದಿಂದ ನಮ್ಗೆ ಸ್ವಲ್ಪ ಹೆವಿ ಅಮೌಂಟ್ ಆದರೂ ಸಹ ನಾವು ಪರ್ಚೇಸ್ ಮಾಡಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಒಂದು ಕಡೆ. ತಾವೀಗೇನು ಸತೀಶ್ ಜಾರಕಿಹೊಳಿ ವಿಚಾರ ಎತ್ತಿದ್ದಾರೆ, ಪಾಪ ನನ್ನ ಸ್ನೇಹಿತರು ಭಾಳ ಮಾತಾಡೋರು. ಒಂದು ಅವ್ರಿಗೆ ಅಭಿನಂದನೆ ಹೇಳ್ತೀನಿ, BJP ಅವರಿಗೆ ನಾನು ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಈ ದೇಶದ ಜ್ಞಾನಪೀಠ ಪ್ರಶಸ್ತಿಯನ್ನು, ಪದ್ಮಶ್ರೀ ಪ್ರಶಸ್ತಿಯನ್ನು ಈ ಉಚಿತ ಅಕ್ಕಿಗೆ ಕಂಪೇರ್ ಮಾಡಿ ಹೋಲಿಕೆ ಮಾಡೋದಲ್ಲ. ಹಾಗಾಗಿ ಅವರು ಎಷ್ಟು ಗೌರವ ಕೊಡ್ತಾರೆ ಪ್ರಶಸ್ತಿಗಳಿಗೆ ಅಂತೇಳಿ ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ತೋರುತ್ತೆ. ಹಾಗಾಗಿ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಅರ್ಜಿ ಜನ ತಿಳ್ಕೋಬೇಕು ಅವ್ರು ಎಲ್ಲಿಂದ ಎಲ್ಲಿ ಹೋಲಿಕೆ ಮಾಡ್ತಾರೆ. ಯಾಕೆಂದ್ರೆ ಈ ದೇಶದಲ್ಲಿ ಜ್ಞಾನಪೀಠ ತಂದವರು ಕಾಂಗ್ರೆಸ್ನವರೇ, ಪದ್ಮಶ್ರೀ ಪ್ರಶಸ್ತಿ ತಂದವರು ಕಾಂಗ್ರೆಸ್ನವರೇ. ಪಾಪ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ತಾಂಬಂದು ಅಕ್ಕಿಗೆ ಹೋಲಿಕೆ ಮಾಡ್ತಾರೆ, ಅಕ್ಕಿ ತಗೊಂಡವ್ರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಇರ್ಲಿ, ಅಲ್ಲ ಸರ್, ಅರ್ಜಿಗೆ ಹೋಲಿಕೆ ಮಾಡಿದ್ದು ಆಯ್ತು, ಎಲ್ಲ ಒಂದೇ. ಬಹಳ ಪ್ರಮುಖವಾಗಿ ಅನ್ನರಾಮಯ್ಯ ವಿಚಾರ ಪ್ರಸ್ತಾಪ ಮಾಡಿದ್ರು. ಮತ್ತೆ 2013 ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ನು ಪ್ರಸ್ತಾಪ ಮಾಡಿದ್ರು. ಅದಕ್ಕೂ ಅಭಿನಂದನೆ. ಯಾಕೆಂದ್ರೆ ಅಟ್ಲೀಸ್ಟ್ ಒಪ್ಕೊಂಡ್ರು, UPA ಸರ್ಕಾರನೇ ಇದು ತಂದಿದ್ದು ಅನ್ನೋ ಮಾತನ್ನು ಹೇಳಿದ್ರು. ಅಷ್ಟರ ಮಟ್ಟಿಗೆ ಅವ್ರಿಗೆ ಅಭಿನಂದನೆ. ಇಲ್ಲಿ ನಮ್ಮ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬರೋದಕ್ಕೆ ಮುಂಚೆಲೇ ಸಿದ್ದರಾಮಯ್ಯನವರು ಬೀಯಿಂಗ್ ಎ ಸಿಂಗಲ್ ಕ್ಯಾಬಿನೆಟ್, ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ 2013 ಮೊದಲನೇ ವ್ಯಕ್ತಿ ಇಡೀ ದೇಶದಲ್ಲಿ. ಅವತ್ತಿನ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಂದೇ ಇರಲಿಲ್ಲ. ಆವಾಗಲೇ 5 kg ಅಕ್ಕಿ ಅವ್ರು ಘೋಷಣೆ ಮಾಡೋರು. ಮತ್ತೆ ಅದಾದಮೇಲೆ 7 kg ಅಕ್ಕಿ ಕೊಟ್ಟರು. ಇವರು 10 kgದಿರಲಿ 7 kg ಕೊಟ್ಟಿದ್ದು ಕಿತ್ಕೊಂಡ್ರು. ಅದು ಯಾಕೆ ಕಿತ್ಕೊಂಡು 2 kg ಅಂತ ಇವತ್ತಿನವರೆಗೂ ಉತ್ತರ ಕೊಟ್ಟಿಲ್ಲ. ಭಾಷಣ ಬಿಗಿತಾರೆ. ಕರ್ನಾಟಕದ ಜನಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಕೊಡ್ತಾ ಇದ್ದಂಥ 7 kg ಅಕ್ಕಿನಲ್ಲಿ 2 kg ಅಕ್ಕಿ ಯಾಕೆ ಕಿತ್ಕೊಂಡ್ರು, 40% ಕಮಿಷನ್ ಕಿತ್ಕೊಂಡ್ರ, PCM ಕಿತ್ಕೊಂಡ್ರ ಅಂತೇಳಿ ಇವತ್ತಿನವರೆಗೂ ಹೇಳಿಲ್ಲ ಇವರು. ಅಷ್ಟು ಪಲಾಯನವಾದ ಇವ್ರದ್ದು. ಇನ್ನೊಂದು ವಿಷಯ ಹೇಳ್ತೀನಿ, ಸಿಸ್ಟಮ್ಮು. ನೀವು ಯಾವುದೇ ಒಂದು ಸರ್ಕಾರ ಇರುತ್ತೋ ಬದಲಾಗುತ್ತೋ ಅದು ಎರಡನೇ ಪ್ರಶ್ನೆ. ಒಂದು ಸಿಸ್ಟಮ್ ಇರುತ್ತೆ. ಎಷ್ಟು ಕಳ್ಳರಿದ್ದಾರೆ BJP ಅವರು ಅಂದರೆ, ಈಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ, ಯಡಿಯೂರಪ್ಪನವ್ರು ಆಯಿತು, ಯಡಿಯೂರಪ್ಪನವ್ರು ಆದಮೇಲೆ ಬಸವರಾಜ ಬೊಮ್ಮಾಯಿ ಬಂದರು. ಅದಕ್ಕೆ ಮುಂಚೆ ಕುಮಾರಸ್ವಾಮಿ ಸರ್ಕಾರ ಇತ್ತು, ಅದಕ್ಕೆ ಮುಂಚೆ ಸಿದ್ದರಾಮಯ್ಯ ಸರ್ಕಾರ ಇತ್ತು. ನೀವು CM ರವರಿಗೆ ನೀವು NIC-ನಲ್ಲಿ ಏನಾದರೂ ಒಂದು ಅರ್ಜಿ ಹಾಕಬೇಕು, ಮತ್ತೊಂದು ಆನ್ಲೈನಲ್ಲಿ ಇಮೇಲ್ ಕಳಿಸ್ಬೇಕಂದ್ರೆ ಇದ್ದಂಥ ಒಂದು ಇಮೇಲ್ ಅಡ್ರೆಸ್ಸು cm.kar@nic.in ಇದು ಇಮೇಲ್ ಅಡ್ರೆಸ್ಸು. ಇವತ್ತಿನವರೆಗೂ ಅವರು ಪಾಸ್ವರ್ಡ್ ಕೊಟ್ಟಿಲ್ಲ ಇರೋದು CM ಆಫೀಸ್ಗೆ, ಸಿದ್ದರಾಮಯ್ಯನವರ ಆಫೀಸ್ಗೆ. ನೀವು ಅಕ್ಕಿದ ಆಮೇಲೆ ಬರ್ತೀನಿ. ಎಷ್ಟು ತಂತ್ರಗಾರಿಕೆ ಕುತಂತ್ರಗಾರಿಕೆ ಇದೆ BJP-ಅವರಿಗೆ ಅಂದರೆ, ಸಿದ್ದರಾಮಯ್ಯ CM ಆದ ವೆರಿ ನೆಕ್ಸ್ಟ್ ಮೂಮೆಂಟು ಮೇಲೂ ರಶ್ ಆಗ್ತಾ ಇದೆ. ಅದಕ್ಕೆ
ಇವತ್ತಿನವರೆಗೂ ಪಾಸ್ವರ್ಡ್ ಕೊಟ್ಟಿಲ್ಲ. CM ಆಫೀಸ್ನ ಬ್ಲೈಂಡಲ್ಲಿ ಇಟ್ಟವ್ರೆ. ಇವರು ಅಕ್ಕಿ ಕೊಡ್ತಾರೆ. ಇವರ ಹಿಡನ್ ಅಜೆಂಡಾ ದೇಶಕ್ಕೆ ಗೊತ್ತಾಗ್ತಾ ಇದೆ. ಇವರು ಫುಡ್ ಸೆಕ್ಯೂರಿಟಿ ಆಕ್ಟಲ್ಲಿ 5 kg ಕೊಡಲೇಬೇಕು. ದೇ ಕೆನಾಟ್ ಗೋ ಬ್ಯಾಕ್. ನಾವು ಕೇಳೋದಂಥದ್ದು ಪುಸ್ತಕಾಟ ಕೇಳಲಿಲ್ಲ ಕರ್ನಾಟಕ ಸರ್ಕಾರ. ಇವರಿಗೆ ಪೇಮೆಂಟ್ ಕೊಡ್ತೀವಿ ಕೊಡಿ ಅಂತ ಕೇಳಿದ್ದು. ಇವ್ರು ಕೊಡಲ್ಲ, ಇನ್ನೊಂದು ಕಡೆ ಪರ್ಚೇಸ್ ಮಾಡ್ತೀವಿ. ಈಗ ಅಂಗಡಿಯಲ್ಲಿ ಏನೋ ಕೊಡ್ಬೇಕಂತ ಹೋದಂಗೆ ನಿಮ್ಮ ಅಂಗಡಿ ಅಲ್ಲ, ಒಂದು ನಿಮಿಷ, BJP ಅಂಗಡಿ ಆದ್ರೇನೋ ಪ್ರೈವೇಟ್ ಅಂಗಡಿ ಆದ್ರೇನೋ ಅಫ್ಕೋರ್ಸ್ ನಾವು ₹1 ಜಾಸ್ತಿ ಆಗ್ಬೋದು, ₹2 ಜಾಸ್ತಿ ಆಗ್ಬೋದು. ನಾವು ಕೇಳೋದಂಥದ್ದು ದೇಶದ ಹಿತ ದೃಷ್ಟಿಯಿಂದ ನಿಮ್ಮಲ್ಲಿ 15 ಲಕ್ಷ ಟನ್ ಅಕ್ಕಿ ಸ್ಟಾಕ್ ಇದೆ, ನಮ್ಗೆ ಇಷ್ಟು ಅಕ್ಕಿ ಕೊಡಿ ಅಂತ ಕೇಳಿದ್ವಿ. ಫಸ್ಟ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ದ ಕನ್ಸೆಂಟ್ ಕೊಟ್ಟು 2ನೇ ದಿವಸದಲ್ಲಿ ಆರ್ಡರ್ ಚೇಂಜ್ ಮಾಡಿದ್ರು. ಏನು ಮಾಡಿದ್ರು? ಈಶಾನ್ಯ ರಾಜ್ಯಗಳನ್ನ ಹೊರತುಪಡಿಸಿ ಇಡೀ ದೇಶದಲ್ಲಿ ಯಾವ ರಾಜ್ಯಕ್ಕೂ ಕೊಡಲ್ಲ ಅಂತ. ನಿಮ್ಮ ಆಯ್ತು, ನಿಮ್ಗೆ ಕೊಡಲ್ಲ, ಏನು ಮಾಡ್ತೀರಾ? ಎಕ್ಸ್ಪೋರ್ಟ್ ಮಾಡ್ತೀರಾ? ಇಲ್ಲ, ಓಪನ್ ಮಾರ್ಕೆಟಲ್ಲಿ ಮಾರಾಟ ಮಾಡ್ತೀವಿ. ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಓಪನ್ ಮಾರ್ಕೆಟಲ್ಲಿ ಮಾರಾಟ ಮಾಡೋ ಬದಲು ಅದನ್ನು ಯಾವ ರಾಜ್ಯ ಕೇಳ್ತಾ ಅಲ್ಲೇ ಕೊಡಿ. ನೀವು ₹10 ಜಾಸ್ತಿ ಮಾಡ್ತೀರಾ, ಫಿಕ್ಸ್ ಮಾಡಿ ಕೊಡೋದಕ್ಕೆ ನಾವು ತಯಾರಿದ್ದೀವಲ್ಲ. ನಾವು ತಗೊಳ್ಳಲ್ಲ ನಿಮ್ಮ ರೇಟ್ಗೆ ಅಂದರೆ ಪ್ರಶ್ನೆ ಬೇರೆ. ನೀವು ಅದನ್ನ ಇಟ್ಕೊಂಡು ಒಂದ್ ನಿಮಿಷ ಇದೆ, ಆಮೇಲೆ ನೀವು ಮಾತಾಡಿ, ಗೊತ್ತಿದೆ ಬಿಡಿ, ಅದು ಬಲ್ಕ್ ಬಯರ್ ಅಂತ ಒಂದು ಕ್ಯಾಟಗರೈಸೇಷನ್ ಆಗ್ಬೇಕು, ಅದ್ರ ಮೇಲೆ ಒಂದು ಕ್ಯಾಪ್ ಇದೆ. ಪ್ಲೀಸ್ ಹೇಳಿ. ಈ ಫೆಡರಲ್ ಸಿಸ್ಟಮ್ ಅಲ್ಲಿ ಪ್ರತಿಯೊಂದು ರಾಜ್ಯ, ನನ್ನ ಸ್ನೇಹಿತರು ಅಶ್ವಿನ್ ಅವರು ಒಂದು ಪ್ರಶ್ನೆ ಎತ್ತರು, ನಾಳೆ ಇನ್ನೊಂದು ಯಾವುದೋ ಸ್ಟೇಟ್ ಸ್ಕೀಮ್ ಘೋಷಣೆ ಮಾಡುತ್ತೆ, ಇನ್ನೊಂದು. ಅಫ್ಕೋರ್ಸ್ ಇಲ್ಲ ಅಂತ ನಾನು ಹೇಳೋದಿಲ್ಲ. ನೀವು ಸ್ಕೀಮ್ ಘೋಷಣೆ ಮಾಡಿ ನಿಮ್ಮಲ್ಲಿ ಸ್ಟಾಕ್ ಇಲ್ಲ ಅಂದಾಗ ಯು ಕೆನಾಟ್ ಗಿವ್, ನಿಮ್ಗೆ ಕೊಡೋಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಇಲ್ಲ ಅಂತ ಕೊಡೋಕೆ, ಸ್ಟಾಕ್ ಇಟ್ಕೊಂಡು ಕೊಡಲ್ಲ ಅಂದಾಗ ಏನು ಸಂದೇಶ ಕೊಡ್ತಾ ಇದ್ದೀರಾ? ಅಂದ್ರೆ ಸ್ಟಾಕ್ ಇರೋ ತನಕ ನಾವು ಹೆಂಗ್ ಬೇಕಂಗೆ ಸ್ಕೀಮ್ಗಳು ಮಾಡ್ಕೊಂಡು ಹೋಗ್ಬಿಟ್ರೆ, ಅವತ್ತೊಬ್ರು ನಾಯಕರು ಬಂದಿದ್ರು, ಇದೇ ಚರ್ಚೆನಲ್ಲಿ ಹೇಳಿದ್ರು, ಇವತ್ತು ನೀವು ಹಸು ಕೊಟ್ಟಿದ್ದೀರಾ, ನಾಳೆ ಹೋದ್ರೆ ಆನೆ ಕೇಳ್ತಾರೆ. ಹೌದು ಸರ್, ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ನಿಮ್ಮ ಸ್ವೀಕಾರ ಮಾಡ್ಕೊಂಡು ಹೇಳ್ತೀನಿ, ನಿಮ್ಗೆ ಅಭಿನಂದನೆ ಹೇಳ್ತೀನಿ. ನೀವು ಬಿಹಾರ್ 2015 ಚುನಾವಣೆಯಲ್ಲಿ 1.25 ಲಕ್ಷ ಪ್ಯಾಕೇಜ್ ಘೋಷಣೆ ಮಾಡಿದ್ರಲ್ಲ ಪ್ರೈಮ್ ಮಿನಿಸ್ಟರ್ ಮೋದಿರವರು, ಅದೆಲ್ಲಿಂದ ಘೋಷಣೆ ಮಾಡಿದ್ರೆ ನೀವು? ನಿಮ್ಮದೇ ಸರ್ಕಾರ ಬಂದಿದ್ರೆ ನೀವು ಕೊಡ್ತಿದ್ರಲ್ಲ 1.25 ಲಕ್ಷ. ಅಂದರೆ ಬಿಹಾರಕ್ಕೆ ನೀವು ಕೊಡೋಕೆ ರೆಡಿ 2015ರಲ್ಲಿ. ಇವತ್ತು 2023ರಲ್ಲಿ ಕರ್ನಾಟಕದವರು 5 kg ಅಕ್ಕಿ ಕೇಳಿ ಅಂದರೆ ಕೊಡೋಕೆ ತಯಾರಿಲ್ಲ. ಏನರ್ಥ ಇದು? ಏನು ಕಾಂಗ್ರೆಸ್ ಪಾರ್ಟಿನ ಡಿಕ್ಲೇರ್ ಮಾಡಿದ್ದು 1.25 ಲ್ಯಾಕ್ ಪ್ಯಾಕೇಜು, ಅದೆಲ್ಲಿಂದ ತರ್ತಾ ಇದ್ರೆ? ನೀವು ಕೊಟ್ರೆ ಏನ್ ಬೇಕಾದ್ರೂ ಕೊಡ್ಬೋದು. ಬಾಬು ಸರ್, ಇಲ್ಲಿ ಪ್ರಶ್ನೆ ಬರೋದು ಎಲ್ಲಿ? ಹೋಲಿಕೆನೆ. ಒಂದು EVMಗೆ ಇದನ್ನ ಹೋಲಿಕೆ ಮಾಡಿರುವಂತದ್ದು, ಅಕ್ಕಿನ ಮತ್ತೆ ಇದಕ್ಕೆ ಹೋಲಿಕೆ ಮಾಡಿರುವಂತ. ಈಗ ಮಹೇಶ್ ಅವರು, ಈಗ ನೀವೇ ಆಗ್ಲೇ ಮಾತಾಡ್ತಾರೆ, ನಿಮ್ ಚರ್ಚೆಗೆ ಉತ್ತರ ಕೊಡ್ತಾ ಒಂದು ಪದ ಬಳಸಿದ್ರು. ಸ್ಕೂಲ್ ರಿಸಲ್ಟ್ SLC ಮತ್ತೊಂದು ಹಾಕ್ಬೇಕಾದ್ರೆ ಹ್ಯಾಕ್ ಆಗಿರ್ಬೋದು ಅಂತ ಹೇಳಿ, ಹ್ಯಾಂಗ್ ಆಗಿರ್ಬೋದು ಅಲ್ಲ, ಹ್ಯಾಕ್ ಪದ ಬಳಸಿ ಆಮೇಲೆ ಹ್ಯಾಂಗ್ ಅಂದ್ರು. ಅಲ್ಲ ಅವ್ರು ಹೇಳಿದ್ದು ಹ್ಯಾಂಗ್ ಅಂದ್ರು. ಎಸ್, ನೋಡ್ ಸರ್, ನೀವು ತೆಗೆದು ನೋಡಿ. ಅಲ್ಲ, ಹ್ಯಾಕ್ ಅಂತ ಬಳಸಿದ್ರು ಅವರು. ಅದನ್ನ ಹೇಳ್ತಿರೋದು. ಸ್ಪಿಟ್ ಆಫ್ ಟಂಗ್ ಬಳಸಿದ್ರು, ಆಮೇಲೆ ಹ್ಯಾಂಗ್ ಅಂತ ಬಳಸಿದ್ರು. ಅದನ್ನೇ ಹೇಳಿದ್ದು. ಏನೋ ಒಂದು ಪದ ಬಳಸಿದ್ರೆ ನೀವು ಹಿಂಗೆ ಹೇಳ್ಬಿಟ್ರಲ್ಲ ನೋಡಿ ಸರ್, ಒಂದೇ ಹೇಳಿದ್ರೆ ಸರಿ. EVMದು ಒಂದು ಹೋಲಿಕೆ ತಂದ್ಬಿಟ್ರಲ್ಲ, ಅಲ್ಲಿ ಅವರು ಈಸ್ ವೆರಿ ಕ್ಲಿಯರ್. ದಟ್ ಇಸ್ ವಾಟ್. EVM ಹ್ಯಾಂಗ್ ಆಗಲ್ಲ, EVM ಹ್ಯಾಕೆ ಆಗಬೇಕು. ಚುನಾವಣೆ ಸಮಯದಲ್ಲೂ ನಾವು EVM ಬಗ್ಗೆ ಆರೋಪ ಮಾಡಿಲ್ಲ, ಚುನಾವಣೆ ರಿಸಲ್ಟ್ ಮುಂಚೆಲೂ ಮಾಡಿಲ್ಲ, ಬಂದ ನಂತರವೂ ಮಾಡಿಲ್ಲ. ಇವತ್ತು ಸಾಂದರ್ಭಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ಬೇಕಾದ್ರೆ ಒಂದು ಪದ ಬಳಕೆ ಮಾಡಿದ್ದಾರೆ. ಇಲ್ಲ, ನಾನು ನಿರಾಕರಣೆ ಮಾಡಲ್ಲ, ಅವ್ರ ಪದ ಸ್ವೀಕಾರ ಮಾಡ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನಿಮ್ಮದು ಅಷ್ಟೇ, ನಮ್ದು ಅಷ್ಟೇ. ನಾವು ಇದ್ದಷ್ಟು ಅವರು ಟೆಕ್ನಿಕಲ್ ಸೌಂಡ್ ಇಲ್ಲದೇ ಇರ್ಬೋದು. ಐ ವಿಲ್ ಅಕ್ಸೆಪ್ಟ್ ಇಟ್. ಅವ್ರು ಏನೋ ಪದ ಬಳಕೆಗೆ ಒಂದು ಪದ ಬಳಕೆ ಮಾಡೋರು ಹಿಂಗೆ ಹೇಳ್ಬಿಟ್ರಲ್ಲ, ಹೌದು ಸ್ವಾಮಿ, ಪದ ಬಳಕೆ ಅಲ್ಲ, ನಿಮ್ಮ ಮ್ಯಾನಿಫೆಸ್ಟೋ ಕೇವಲ ಪದ ಬಳಕೆ. ಅದು ಒಂದು ಸರ್ಕಾರದ ವಿಷಯದಲ್ಲಿ, ಈಗ ಸೇವಾ ಸಿಂಧು ವಿಷಯದಲ್ಲಿ ನೀವು ಮಾಡಿರುವಂತ ಆರೋಪ, ನಾವು ನಿಮ್ಮ ಜೊತೆ ಇದ್ದೀವಿ. ಒಂದು ರಾಜ್ಯದ ಜವಾಬ್ದಾರಿಯುತ ಕನ್ನಡ ನ್ಯೂಸ್ ಚಾನೆಲ್ ಆಗಿ ನಿಮ್ಮ ಪರ ಇದೀವಿ ನಾವು. ಕೇಂದ್ರ ರಾಜ್ಯಕ್ಕೆ ಏನಾರು ಅನ್ಯಾಯ ಮಾಡಿದ್ರು ರಮೇಶ್ ಬಾಬು ಅವರೇ, ನೀವ್ ಹೇಳಿ. ಅವರು ಒಂದ್ ವಿಷಯ ಕೇಳಿ, ನಾನು ಬಹಳ ಹೊತ್ತಿಂದ ಚರ್ಚೆ ನೋಡ್ತಾ ಇದ್ದೀನಿ. ದಯಮಾಡಿ ಒಂದ್ ಸೆಕೆಂಡ್ ಅಲ್ಲ, ಇಬ್ರು ಬೇಡಿ ಇರಿ, ಪಣೀಂದ್ರ ಅವ್ರು ಮಾತಾಡಿ. ಒಂದೇ ಸೆಕೆಂಡ್ ಇರಿ. ಅಲ್ಲ, ಇಬ್ರು ಬೇಡಿ. ನಿಮ್ಗೆ ಗೊತ್ತಿಲ್ಲ, ನಾನು 100 ತರ ನಿಮ್ಗೆ. ಅಲ್ಲ, ಇಬ್ರು ಬೇಡಿ. ಒಂದ್ ನಿಮಿಷ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡೋದು ಅಂತಂದ್ರೆ ಎಲ್ಲ ಮ್ಯಾನಿಫೆಸ್ಟೋ ಬಗ್ಗೆ ಚರ್ಚೆ ಮಾಡೋದನ್ನೇ ಸರ್. ಅವ್ರು ಸೋತಿರೋ ಮ್ಯಾನಿಫೆಸ್ಟೋ ತಗೊಂಡು ಒಂದು ವಾಗ್ದಾನವನ್ನ ಹೇಳಿರೋದು ಅನುಷ್ಠಾನ ಒಂದು ತಿಂಗಳಿಂದ ಜನಕ್ಕೆ ಅನುಷ್ಠಾನ ಮಾಡಿ. ಮಹೇಶ್ ನೀವು ಹೇಳಿದಿರಿ. ಸತೀಶ್ ಜಾರಕಿಹೊಳಿ ಬಗ್ಗೆ ತಾವು ಹೇಳಿದ್ದೀರಾ ನೋಡಿ, ನಾನು ಒಪ್ಕೋತಾ ಇದ್ದೀನಿ. ಸತೀಶ್ ಜಾರಕಿಹೊಳಿರವರು ಅವ್ರಿಗಿರ್ತಕ್ಕಂಥ ಅನುಮಾನವನ್ನ
ಪ್ರೈಮಾ ಫೇಸಿ ಕೇಸ್ ಪ್ರಾಥಮಿಕ ಹಂತದಲ್ಲಿ ಅವ್ರಿಗೆ ಬಂದಿರತಕ್ಕಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಹ್ಯಾಕ್ ಅನ್ನೋ ಪದನೇ ಬಳಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧನೇ ಸರ್ ಒಂದು ಉತ್ತರ ಕೊಡಿ ಸರ್. ಈಗ ನನ್ಗೆ ಹೇಳೋದು ಕಾಂಗ್ರೆಸ್ ಅವ್ರದ್ದು ಸ್ಟ್ಯಾಂಡ್ ಆಯ್ತು, ಸತೀಶ್ ಜಾರಕಿಹೊಳಿ ಸ್ಟ್ಯಾಂಡ್ ಯಾಕೆ ಅಂತ ಹೇಳ್ತೀನಿ ಕಡೆ ಡಿ ಕೆ ಶಿವಕುಮಾರ್ ಅವರು ಟೆಕ್ನಿಕಲಿ ನಾನು ಸತೀಶ್ ವೆದರ್ ಇಟ್ ಇಸ್ ಅ ಸ್ಟ್ಯಾಂಡ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಆರ್ ಮಾಡಬೇಡಿ. ಕಾಂಗ್ರೆಸ್ ಸ್ಟ್ಯಾಂಡ್ ಒಂದ್ ಸೆಕೆಂಡ್ ಇರಿ. ತಂತ್ರಜ್ಞಾನ ಅನ್ನೋ ವಿಷಯದಲ್ಲಿ ನಮ್ಗೆ ಎಲ್ರಿಗೂ ಗೊತ್ತಿರೋದಕ್ಕಿಂತ ಜಾಸ್ತಿ ಗೊತ್ತಿರೋದು ಪಣಿಂದರ್ ಅವ್ರಿಗೆ. ಪಣಿಂದರ್ ಅವರೇ, ಮತ್ತೊಮ್ಮೆ ಕೇಳ್ತೀನಿ, ಒಂದು ಸೇವೆಯನ್ನ ಸ್ಥಗಿತಗೊಳಿಸೋದಕ್ಕೆ ಅಥವಾ ಅದಕ್ಕೆ ಅಡ್ಡಿ ಉಂಟು ಪಡಿಸೋದಕ್ಕೆ ಇಡೀ ಆ ಒಂದು ವೆಬ್ಸೈಟಿನ ವೇದಿಕೆಯನ್ನೇ ಹ್ಯಾಕ್ ಮಾಡೋ ಅಂತ ಅವಶ್ಯಕತೆ, ಅವಕಾಶ, ಪ್ಲೀಸ್ ಸರ್. ಇದುವರೆ ತನಕ ನಡೆದಿರುವಂತ ಕಂಪ್ಲೀಟ್ ಕಾನ್ವರ್ಸೇಷನ್ ನಾನು ಸಂಕ್ಷಿಪ್ತವಾಗಿ ನನ್ನ ಕಡೆಯಿಂದ ಉತ್ತರ ಕೊಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ನಿಮ್ಮ ಕ್ವಶನ್ಗೆ ಡೈರೆಕ್ಟ್ ಆನ್ಸರ್ ಈಸ್ ನೋ. ಆತರ ಒಂದೇ ಒಂದು ಸರ್ವಿಸ್ ನ ಮಾತ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ವೆರಿ ಕೇರ್ಫುಲಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಅಂತ ಕೇಳಿದ್ರೆ, NIC ಅನ್ನೋದು ಇಟ್ಸ್ ಅ ಎಂಟಿಟಿ. ಯಾವ ಒಂದು ಸ್ಟೇಟ್ ಗವರ್ಮೆಂಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಅವ್ರಿಗೆ ಬೇಕಾದ ಪಕ್ಷದಲ್ಲಿ NIC ನ ಎಂಗೇಜ್ ಮಾಡಿಕೊಂಡು ಅವ್ರ ಸರ್ವಿಸಸ್ ತಗೊಳ್ಳುವಂತ ಆಪ್ಷನ್ ನಮ್ಮ ಸ್ಟೇಟ್ ಗವರ್ಮೆಂಟ್ ಇರುತ್ತೆ. ನಮ್ಮ ಸ್ಟೇಟ್ ಗವರ್ಮೆಂಟ್ ಇದೇನೆ ಹಲವಾರು ವೆಬ್ಸೈಟ್ಗಳು, ಪೋರ್ಟಲ್ಗಳು NIC ಹೋಸ್ಟ್ ಮಾಡಿಲ್ಲ. ಅವರ್ ಸ್ಟೇಟ್ ಹ್ಯಾಸ್ ಗಾಟ್ ಸೆಂಟರ್ ಫಾರ್ ಇ ಗವರ್ನೆನ್ಸ್. ಇಟ್ಸ್ ಅಗೇನ್ ಸಪರೇಟ್ ಬಾಡಿ. ಹೇಗೆ NIC ನ್ಯಾಷನಲ್ ಇದೆಯೋ, ನಮ್ಮ ಕರ್ನಾಟಕ ಕೂಡ ಸೆಪರೇಟ್ ಆಗಿ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಅಂತ ಇದೆ. ಇನ್ಫ್ಯಾಕ್ಟ್ ಮೆನಿ ಆಫ್ ದ ಪ್ರಾಜೆಕ್ಟ್ಸ್ ಆಫ್ ಸ್ಟೇಟ್ ಗವರ್ಮೆಂಟ್ ಇಸ್ ಆಲ್ಸೋ ಡೆವಲಪ್ಡ್ ಬೈ ಸೆಂಟರ್ ಫಾರ್ ಇ ಗವರ್ನೆನ್ಸ್. ಹಾಗೆ NIC ವೆಬ್ಸೈಟು ಸೆಂಟ್ರಲ್ ಗವರ್ಮೆಂಟ್ ನವರೇ ಹ್ಯಾಕ್ ಮಾಡಿದ್ದಾರೆ ಅಂತ ಕೇಳಿದ್ರೆ, the state government can as well shift the entire portal to Center for E-Governance. They have no limitations in that. ಆದ್ರೆ ಪ್ರತಿಯೊಂದು ಸರ್ವಿಸಸ್ ಅದ್ರದ್ದು ಒಂದು ಕೆಲವು ಕಾಂಪ್ಲಿಕೇಶನ್ಸ್ ಇರುತ್ತೆ. NIC ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಪ್ಗ್ರೇಡ್ ಮಾಡ್ಬೇಕಾದ್ರೆ the request has to go from the state government. ಆ ಅಫಿಷಿಯಲ್ಸ್ ಕೊಡುವಂತ ರಿಕ್ವೆಸ್ಟ್ ಬೇಸಿಸ್ ಮೇಲೆ ಅದನ್ನು ಅಪ್ಗ್ರೇಡ್ ಮಾಡುವಂತ ಜವಾಬ್ದಾರಿ NIC ಮೇಲೆ ಇರ್ತದೆ. ಅದು ಸೊ ಬಸ್ಸು ಬ್ರೇಕ್ ಫೈಲಿಯರ್ ಆಯ್ತು ಡ್ರೈವರಿನ ಡ್ರೈವಿಂಗ್ ಸ್ಕಿಲ್ಸ್ ಬಗ್ಗೆ ಕ್ವಶನ್ ಮಾಡೋದು ತಪ್ಪಾಗತ್ತೆ. ನಾವು ಒಳ್ಳೆ ಪಾಯಿಂಟ್. ಸೆಕೆಂಡ್ ಇದೆಲ್ಲದ್ರ ನಡುವೆ ಪಣಿಂದವ್ರೆ, ನಂದೊಂದೇ ಒಂದು ಪ್ರಶ್ನೆ ಇದೆ. ಅದು ಇ ಗವರ್ನೆನ್ಸ್ ಆಗಲಿ NIC ಆಗಲಿ ಮತ್ತೊಂದಾಗಲಿ, ಒಂದು ಸಾಫ್ಟ್ವೇರ್ ಅಥವಾ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಕ್ಕೆ ಅವಕಾಶ ಇದೆ ಇಲ್ವಾ? ಅಷ್ಟು ನನಗೊಂದು ಪ್ರಾರಂಭದಲ್ಲೇ ಹೇಳಿದ್ರೆ ಆಗೋದಿಲ್ಲ ಅಂತ ಸರ್. ಇವತ್ತಿನ ದಿನ ಯಾವುದೇ ಒಂದು ಸೆಕ್ಟರ್ಗೆ ಜಾಸ್ತಿ ದುಡ್ಡು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಖರ್ಚು ಮಾಡ್ತದೆ ಅಂತ ಕೇಳಿದ್ರೆ, ದಟ್ ಇಸ್ ಫಾರ್ ಸೈಬರ್ ಸೆಕ್ಯೂರಿಟಿ ಡೊಮೇನ್. ನಮ್ಮ NIC ಅಲ್ಲಿ ಆಗಿರ್ಬೋದು ಅಥವಾ ಈ ಕಂಪ್ಯೂಟರ್ಗಳು ಮೇಂಟೈನ್ ಮಾಡುವಂತ ದಿಸ್ ಇಸ್ ಕಾಲ್ಡ್ ಸೆನ್ಸಿಟಿವ್ ಡೇಟಾ. ಇದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗೆ ಬೇಕಾಗಿರುವಂತ ಸೆನ್ಸಿಟಿವ್ ಡೇಟಾ ಇವೆಲ್ಲ. ಸೊ ಇದನ್ನ ಸೆಕ್ಯೂರ್ ಮಾಡ್ಲಿಕ್ಕೆ ಅಂತಾನೆ ಸಪರೇಟ್ ಟೀಮ್ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ ಕೂತ್ಕೊಂಡಿರ್ತಾರೆ. ಹ್ಯಾಕ್ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ಕೇಳಲಿಲ್ಲ ಯಾಕೆ ಹ್ಯಾಕ್ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹಿಂದೆ BJP ಸರ್ಕಾರದಲ್ಲಿ ಸಾಕಷ್ಟು ಯಾರು ಈ EMD ಕಟ್ಟಿದಂಥವ್ರನ್ನ ರೀಫಂಡ್ ಮಾಡ್ಬೇಕಾದ್ರೆ ಹ್ಯಾಕ್ ಮಾಡ್ರು ಅಂತೇಳಿ ಬಹಿರಂಗವಾಗಿ ಚರ್ಚೆ ಆಗಿತ್ತು. ಈ ತರ ಸಾಫ್ಟ್ವೇರ್ನ ಹ್ಯಾಕ್ ಮಾಡಕ್ ಅವಕಾಶ ಇದೆ ಇಲ್ವ ಅಷ್ಟೇ. ಸೋಲಾರ್ ಎಪಿಸೋಡ್ ಅಲ್ಲಿ 7 seconds ಅಲ್ಲಿ ಎಲ್ಲಾ ಟೆಂಡರ್ ಅನ್ನ ಕೊಡುವಂತ ಪ್ರಯತ್ನ ಆಯ್ತು. ಮಾನ್ಯ ಮಹೇಶ್ ಅವರೇ, ರಮೇಶ್ ಬಾಬು ಅವರೇ, ನೀವಿಬ್ರು ಒಂದ್ ನಿಮಿಷ, ನೀವಿಬ್ರು ಆಪಲ್ ನ ಆರೆಂಜ್ ಜೊತೆ ಕಂಪೇರ್ ಮಾಡ್ತಿದ್ದೀರಿ. ಸಾರಿ ಟು ಸೇ, ಟೆಂಡರ್ಗೂ ಇಪ್ರಾಕ್ ವೆಬ್ಸೈಟ್ಗೂ ನಿಮ್ಮ ಈ ಟೆಂಡರ್ ಬಿಡ್ಡಿಂಗ್ ಸೋಲಾರ್ಗೂ ಮತ್ತೆ ಜನ ತಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ದಟ್ ಇಸ್ ವಾಟ್ ಈಸ್ ಟಾಕಿಂಗ್ ಅಬೌಟ್. ನೀವು ಒಂದು ಇಪ್ರಾಕ್ ವೆಬ್ಸೈಟ್ ಅವರ ಪಣೀಂದ್ರ ಅವರಿಗೆ ಬಹಳ ಗೌರವವಾಗಿ ಅವ್ರ ಮಾತನ್ನ ಕೇಳ್ತೀನಿ ನಾನು. ಆದ್ರೆ ನಮ್ ಕಾಂಗ್ರೆಸ್ ಇರುವ ವಕ್ತಾರರು ಅದ್ರ ಒಳಗಡೆ ತಮ್ಮ ಏನು ಒಂದು ಸ್ಟ್ಯಾಂಡ್ ಅನ್ನ ಇದನ್ನ ವೆಂಡಿಕೇಟ್ ಮಾಡ್ಲಿಕ್ಕೋಸ್ಕರ ಅವ್ರು ಕೇಳಿದಂತ ರೀತಿಗೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಅದ್ರ ಜೊತೆನೆ ಪಣೀಂದರ್ ಅವರ ಹೇಳ್ಬಿಡಿ. ಹ್ಯಾಕ್ ಮಾಡೋ ಉದ್ದೇಶ ಅಂತ ಕೇಳಿದ್ರೆ ಹಲವಾರು ರೀತಿ ಇರ್ತದೆ. ಒಂದು ವೆಬ್ಸೈಟ್ ನ ಕಂಪ್ಲೀಟ್ ಡೌನ್ ಮಾಡೋದು ಇರುತ್ತೆ. ಬಟ್ ಈ ಒಂದು ಸನ್ನಿವೇಶದಲ್ಲಿ ಯು ಮಸ್ಟ್ ಆಲ್ಸೋ ಅಂಡರ್ಸ್ಟ್ಯಾಂಡ್, ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಇದೆ, ಇಟ್ ಹ್ಯಾಸ್ ಗಾಟ್ ಅರೌಂಡ್ 22 ವಲ್ನರಬಿಲಿಟೀಸ್ ಇದೆ. ಅಂದ್ರೆ ಅದರಲ್ಲಿ ಇರುವಂತಹ ಕೆಲವು ಲೂಪ್ ಹೋಲ್ಗಳು, ಕಣ್ಣು ಕಾಣೋ ತರ ಲೂಪ್ ಹೋಲ್ಗಳು ಆ ಒಂದು ವೆಬ್ಸೈಟ್ ಮ್ಯಾನೇಜ್ ಮಾಡ್ತಿರುವಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇದೆ.
ಗಿವನ್ ಎ ಚಾನ್ಸ್, ಒಬ್ಬ ಸೈಬರ್ ಸೆಕ್ಯೂರಿಟಿ ಓದ್ತಿರುವಂತಹ ಯಾವುದೋ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕೂಡ ಈ ವೆಬ್ಸೈಟ್ ನ ಅವರು ಟೇಕ್ ಓವರ್ ಮಾಡುವಂತ ಪಾಸಿಬಿಲಿಟೀಸ್ ಇವಾಗಲೂ ಇದೆ ಆ ವೆಬ್ಸೈಟ್ ಅಲ್ಲಿ. ಆದರೆ ಹ್ಯಾಕ್ ಮಾಡಿದ್ದಾರೆ ಅಂತ ಲೆಕ್ಕ ತಗೊಂಡ್ರೆ ಯಾರು ಬೇಕೋ ಮಾಡಿರ್ಬೋದು, ಸೆಂಟ್ರಲ್ ಗವರ್ಮೆಂಟೇ ಮಾಡಬೇಕು ಅಂತಿಲ್ಲ ಈ ವೆಬ್ಸೈಟ್. ಒಂದು ಭಾಗ. ಮತ್ತೆ ಇನ್ನೊಂದು ಪಾಯಿಂಟ್, ಒಂದೇ ಒಂದು ಸರ್ವಿಸ್ ಮಾತ್ರ ಹ್ಯಾಕ್ ಮಾಡ್ಲಿಕ್ಕೆ ಸಾಧ್ಯನಾ? ದೇರ್ ಆರ್ 866 ಪ್ಲಸ್ ಸರ್ವಿಸಸ್. ನಾನು ಟೆಕ್ನಿಕಲ್ ಆಗಿ ಏನು ಕೇಳೋದಿಲ್ಲ ಸರ್, ಐ ವಿಲ್ ಕಮ್ ಟು ದ ಮೋರ್ ಬೇಸಿಕ್ ಪಾಯಿಂಟ್. ಈಗ ಗ್ಯಾರಂಟಿಗಳಿಗಾಗಿ ಅಂತಾನೆ ಒಂದು ಪ್ರತ್ಯೇಕ ಸೇವಾ ಸಿಂಧು ಪೋರ್ಟಲ್ ನ ಸ್ಟಾರ್ಟ್ ಮಾಡಿದೆ ರಾಜ್ಯ. ಇದರಲ್ಲಿ ಕೇಂದ್ರದ ಪಾತ್ರ ಏನು? ಇದಕ್ಕೆ ಸರ್ವರ್ ಕೆಪಾಸಿಟಿಯನ್ನ ಕಲ್ಪಿಸುವಂತ ಜವಾಬ್ದಾರಿ ಯಾರ ಮೇಲೆ ಇರಬೇಕು? ಅಪಾನ್ ದ ರಿಕ್ವೆಸ್ಟ್ ಆಫ್ ದ ಸ್ಟೇಟ್ ಗವರ್ಮೆಂಟ್, NIC ಮೇಲೆ ಇರುತ್ತದೆ. ಮತ್ತೆ ಅಲ್ಲ, ಹೇಳ್ತಾ ಹೋಗ್ಬೋದು ತಾವು ದಯವಿಟ್ಟು ಹೇಳ್ತಾ ಹೋಗ್ಬೋದು. ಇವತ್ತಿನ ಸರ್ವರ್ ಕೆಪಾಸಿಟಿಯನ್ನ, ಕ್ಷಮತೆಯನ್ನ ಹೆಚ್ಚಿಸುವಂತ ಅವಶ್ಯಕತೆ ಯಾರಿಗಿದೆ? ನಮಗಿದೆ, ಕರ್ನಾಟಕ ಸರ್ಕಾರಕ್ಕಿದೆ, ಕರ್ನಾಟಕ ಜನತೆಗಿದೆ. ಅದನ್ನ ಮಾಡೋದ್ ಬಿಟ್ಟು ಇಲ್ಲಿ 55,000 ಜನ ಬಂದ್ರು. ಫಾರ್ ಎಕ್ಸಾಂಪಲ್, ನನಗೆ ಇವಾಗ ಯಾರೋ ಹೇಳ್ತಿದ್ರು, ನಿನ್ನೆ ರಾತ್ರಿ ಗೃಹ ಜ್ಯೋತಿ ಸ್ಕೀಮಿಗೆ 11 ಗಂಟೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡಿದ್ರಂತೆ. ಆರಾಮಾಗಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಮಾಡ್ಬಿಟ್ಟಿದ್ದಾರೆ. ಯಾಕಾಗುತ್ತದು? ಅವಾಗ ಹ್ಯಾಕ್ ಮಾಡಲ್ವಾ ರಾತ್ರಿ? ಒಂದ್ ನಿಮಿಷ ಪಡೀಂದ್ರ ಅವರೇ, DBT ಒಳಗಡೆ ರೈತ ಕಿಸಾನ್ ಸನ್ಮಾನ್ ನಿಧಿಗೆ ದುಡ್ಡನ್ನ ಕಳಿಸ್ತಾರೆ. 13.5 ಕೋಟಿ ಜನಕ್ಕೆ ಅಟ್ ಎ ಟೈಮ್ ಹೋಗುತ್ತೆ. 13.5 ಕೋಟಿ ಜನ ಇಡೀ ದೇಶದಲ್ಲಿ ಇದ್ದಾವೆ. ಒಂದು ದಿನ ಇದು ಹೋಗ್ತಾ ಇಲ್ಲ. ಕರ್ನಾಟಕದಲ್ಲಿ 50 ಲಕ್ಷ ಜನ ಇದ್ದಾರೆ. ಅಲ್ಲೆಲ್ಲ ಆಗದೆ ಇರೋದು ಇಲ್ಲಿ ಯಾಕೆ ಅಂತ ನಾನು ಕೇಳ್ತೀನಿ. ಆಡಿಟ್ ರಿಪೋರ್ಟ್ ಆಬ್ಜೆಕ್ಷನ್ 50 ಲಕ್ಷ ರೈತರಿಗೆ 50 ಕೋಟಿ ದುಡ್ಡೇ ಬಂದಿಲ್ಲ. ಇನ್ನ ಡಿಬೇಟ್ ಕಂಡೋರ್ಸ ಕೆಲಸ ಆತರ DBT ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಎಷ್ಟು ಜನ ಬೆನಿಫಿಷಿಯರೀಸ್ ಇದ್ದಾರೆ, ಅದಕ್ಕೆ ಎಷ್ಟು ಬ್ಯಾಂಡ್ ವಿಡ್ತ್ ಬೇಕಿದೆ, ದಟ್ ಇಸ್ ವೆಲ್ ಪ್ರಿಪೇರ್ಡ್, ವೆಲ್ ನೋನ್. ಆದ್ರೆ ಈ ಹಂತದಲ್ಲಿ ಯಾರ್ಯಾರು ಲಾಗಿನ್ ಮಾಡ್ತಾರೆ, ಎಷ್ಟು ಜನ ಒಂದೇ ಟೈಮ್ ಲಾಗಿನ್ ಮಾಡಬಹುದು ಅನ್ನೋ ಒಂದು ಬ್ಯಾಲೆನ್ಸ್ ನ ಬಹುಶಃ ಎಲ್ಲೋ ಒಂದ್ ಕಡೆ ಅದು ಇಂಬ್ಯಾಲೆನ್ಸ್ ಆಗಿರ್ಬೋದೇನೋ ಅಂತ ಒಂದು ಅನಿಸಿಕೆ. ಅಂದ್ರೆ ಅಷ್ಟು ಜನ ಮಾಡ್ತಾರೆ ಅಂತ ಅಷ್ಟು ಬ್ಯಾಂಡ್ ವಿಡ್ತ್ ನ ಇನ್ಕ್ರೀಸ್ ಮಾಡಿಲ್ಲ. ಕೆಪಾಸಿಟಿ ಮೀರಿ ಇಂಟರ್ನೆಟ್ ಅಲ್ಲಿ ಕೆಪಾಸಿಟಿ ಮೀರಿ ಟ್ರಾಫಿಕ್ ಜನರೇಟ್ ಆಗಿದೆ. ಅಲ್ಲ, ರೋಡ್ ಅಲ್ಲಿ ಇರೋದು ಜಾಗ 10 ಗಾಡಿ ಹೋಗೋದಕ್ಕೆ 25, 35, 45 ಗಾಡಿ ಬಂದ್ರೆ ಹೆಂಗ್ ಹೋಗ್ಲಿಕ್ಕೆ ಸಾಧ್ಯ? 55,000 ವಿದ್ಯುತ್ 55,000 ಜನ ಅಪ್ಲೋಡ್ ಆಗಿದಾರಲ್ಲ ಸರ್ ಪರ್ ಡೇ. ಫಸ್ಟ್ ಡೇ 55,000. ಈಗ ಸರ್ ನಾವು ಕೇಳ್ತಾ ಇರೋದು ಬಹಳ ಸಿಂಪಲ್ ಇದೆ. ಅಕ್ಕಿ ವಿಷಯದಲ್ಲಿ ನೀವು ಹೇಳಿದ್ರಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ತೊಂದರೆ ಕೊಡಬೇಕು ಅಂತಾನೆ ಈ ನಿಯಮ ಹೊರಡಿಸಿದೆ. ಇವತ್ತು ಹೇಳ್ತಿದ್ದೀರಿ ನಮ್ಮ ಅನುಷ್ಠಾನಕ್ಕೆ ತೊಂದರೆ ಕೊಡಬೇಕು ಅಂತಾನೆ ಸೇವಾ ಸಿಂಧು ಹ್ಯಾಕ್. ನಾನು ರಮೇಶ್ ಬಾಬು ಅವ್ರಿಗೆ ಮತ್ತೆ ಕೇಳ್ತೀನಿ, ಸರ್ ನೀವು ಹೆಜ್ಜೆ ಹೆಜ್ಜೆಗೂ ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾ ಹೋದರೆ ನಿಮ್ಮ ಪಕ್ಷ ಸರ್ಕಾರದ ಮೇಲೆ ಯಾವ ರೀತಿಯ ಒಂದು ಅನುಭೂತಿ ಅಂದರೆ ಪರ್ಸೆಪ್ಷನ್ ಬಿಲ್ಡ್ ಆಗುತ್ತೆ? ಸೊ ಈಗ ಜನರ ಪರ್ಸೆಪ್ಷನ್ನು ಕಾಂಗ್ರೆಸ್ ಪಾರ್ಟಿ ಪರವಾಗಿದೆ. ನಾವು ಮಹಿಳೆಯರಿಗೆ ಸ್ತ್ರೀ ಸಬಲೀಕರಣ ಕೊಡಬೇಕಂತೇಳಿ ಉಚಿತ ಬಸ್ಸನ್ನು ಸ್ಟಾರ್ಟ್ ಮಾಡಿದಾಗಲೂ ಸಹ ಇದೇ ಥರದ ಆರೋಪ BJP ಮಾಡಿದರು. ಇವತ್ತು ಆ್ಯಸ್ ಆ್ಯಂಡ್ ಟುಡೇ ನಮ್ಮ ರಾಮಲಿಂಗಾರೆಡ್ಡಿ ಅವರು ಮೇಡ್ ವೆರಿ ಕ್ಲಿಯರ್ ಸ್ಟೇಟ್ಮೆಂಟ್. ಇದುವರೆಗೂ ಡಿಬೇಟ್ ದ ಥಿಂಗ್ಸ್. 3 ಕೋಟಿ ಹೆಣ್ಮಕ್ಳು ನಾವು ತಂದಂತಹ ಉಚಿತ ಮಹಿಳಾ ಪ್ರಯಾಣಿಕರ ಯೋಜನೆಯ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಕೊಟ್ಟಂತ ಹೇಳಿಕೆ ಪ್ರಾರಂಭದಲ್ಲಿ ಇದನ್ನು ಸಹ ಇದೇ ರೀತಿ BJP ಅವರು ಟೀಕೆ ಮಾಡಿದ್ದು. ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಸ್ಕೀಮ್ಗಳನ್ನ ಅಡ್ಡಿಪಡಿಸೋದಕ್ಕೆ ಏನೇನು ಅವಕಾಶಗಳಿದೆ ಅಂತೇಳಿ ಅವರು ಭಾಳ ಮುಕ್ತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಇರಲಿ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಮತ್ತೆ ಭಾಳ ನೀವು ಕೇಳೋಂಥ ಪ್ರಶ್ನೆಗೆ ಭಾಳ ಟು ದ ಪಾಯಿಂಟ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಕಾಂಗ್ರೆಸ್ ಪಾರ್ಟಿ ಈಸ್ ಕಮಿಟೆಡ್ ಟು ಇಂಪ್ಲಿಮೆಂಟ್ ಅವರ್ ಪ್ರಾಮಿಸಸ್. ನಾವು ಏನು ಜನಕ್ಕೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ 5 ಗ್ಯಾರಂಟಿಗಳನ್ನ ನಾವು ಚಾಚು ತಪ್ಪದೆ ಇಂಪ್ಲಿಮೆಂಟ್ ಮಾಡ್ತೇವೆ. ಇದನ್ನು PCC ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವರು ನಾವು ಕೊಟ್ಟಂಥ 7 kg ಅಕ್ಕಿನಲ್ಲಿ 2 kg ಅಕ್ಕಿ ಕಿತ್ಕೊಂಡಂಥವ್ರು ಇವತ್ತು ಅಕ್ಕಿ ಕೊಡಿ ಅಂತಾರೆ. ಈ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು ಏನಕ್ಕಪ್ಪ 7 kg ಅಕ್ಕಿ ಕೊಡ್ತೀನಿ ಅಂತ ಯಾಕೆ ಹೇಳಲಿಲ್ಲ? ಇವತ್ತಿನವರೆಗೂ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಸನ್ಮಾನ್ಯ R ಅಶೋಕ್ರವರು ಮಾತಾಡ್ತಾರೆ, ಸುಮಾರು 5 ಲಕ್ಷ ಪೋಡಿ ಪ್ರಕರಣಗಳನ್ನ ಇವತ್ತಿನವರೆಗೂ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಬೀಯಿಂಗ್ ಎ ರೆವಿನ್ಯೂ ಮಿನಿಸ್ಟ್ರು. ಅದನ್ನ ಬಿಟ್ಟು ಪಾಪ ಅವ್ರು ಯಾರು ಬೇಕೋ ಜಮೀನುಗಳು ಅಲಾಟ್ ಮಾಡ್ಕೊಂಡು ಕೂತ್ಕೊಂಡ್ರು ಬೆಂಗಳೂರಲ್ಲಿ, ಬೆಂಗಳೂರು ಸುತ್ತಮುತ್ತ ಎಲ್ಲ. ಇವತ್ತು ನಮಗೆ ನಮ್ಮ ಕಮಿಟ್ಮೆಂಟು ಅಫ್ಕೋರ್ಸ್ ಜನಕ್ಕೆ ಉತ್ತರ ಕೊಡೋಂಥ ನಮ್ಮ ಉತ್ತರದಾಯಿತು ನಮಗಿದೆ, ನಾವು ಒಪ್ಕೋತೀವಿ, ಅದನ್ನಿಲ್ಲ ಅಂತ ಹೇಳೋದಿಲ್ಲ. ಬಟ್ BJP ಅವ್ರಿಗೆ ದೇ ಹ್ಯಾವ್ ನೋ ಮೋರಲ್ ರೈಟ್ ಟು ಆಸ್ಕ್ ಕಾಂಗ್ರೆಸ್ ಪಾರ್ಟಿ. ನೀವು ಕೊಟ್ಟಂಥ ಸ್ಕೀಮ್ಸ್ ಇವತ್ತು ಕೊಟ್ಟಿಲ್ಲ. ನೀವು 2018ರಲ್ಲಿ ಏನು ಪ್ರಾಮಿಸಸ್ ಈ ರಾಜ್ಯ ಜನಕ್ಕೆ ಕೊಟ್ಟರಲ್ಲ, ಇವತ್ತಿನವರೆಗೂ ಕೊಡಕ್ಕೆ ನಿಮ್ಮ ಕೈಲಿ ಆಗಿಲ್ಲ ಸರ್. ನೀವು ನಮ್ಮನ್ನು ಪ್ರಶ್ನೆ ಮಾಡಕ್ಕೆ ಕೊಟ್ಟಿದ್ದೀರಾ. ನಾಟ್ ಓನ್ಲಿ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟಲ್ಲಿ ನೀವೇನು ಅಶ್ಯೂರೆನ್ಸ್ ಕೊಟ್ಟರೋ ಮೋದಿಯವರ 2 ಎಲೆಕ್ಷನ್ನಲ್ಲಿ
ಮೈಸೂರನ್ನ ಇಂಟರ್ನ್ಯಾಷನಲ್ ಟೂರಿಸ್ಟ್ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ರು 2014 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ಏನು ಮಾಡಿದ್ದಾರೆ ಇವತ್ತು? ದಾವಣಗೆರೆನ ಮ್ಯಾಂಚೆಸ್ಟರ್ ಸಿಟಿ ಮಾಡ್ತೀನಿ, ಕಾಟನ್ಗೆ ಫೇಮಸ್ ಅಂತ ಹೇಳೋದು ಇದೇ ಮೋದಿರವರು. ಏನು ಮಾಡಿದ್ದಾರೆ ದಾವಣಗೆರೆನ ಇವತ್ತು? 2 ಕೋಟಿ ಉದ್ಯೋಗ ಕೊಡ್ತೇವೆ ವರ್ಷಕ್ಕೆ ಅಂತಂದ್ರು. ಎಷ್ಟು ಜನ ಉದ್ಯೋಗ ಕೊಟ್ಟಿದ್ದೀರಾ ನೀವು? ಸರಿ. ಮಹಿಳಾ ಸಬಲೀಕರಣಕ್ಕೆ ಇವತ್ತು ಕರ್ನಾಟಕದಲ್ಲಿ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ 10,000 ಕೋಟಿ ಸ್ತ್ರೀ ಉನ್ನತಿ ನಿಧಿ ಮಾಡ್ತೀವಿ ಅಂದ್ರೆ ಯಾಕೆ ಮಾಡಲಿಲ್ಲ? ಇಡೀ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂದ್ರೆ ಯಾಕೆ ಕೊಡಲಿಲ್ಲ? ರೈತರದು 1 ಲಕ್ಷ ರೂಪಾಯಿ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ ಯಾಕೆ ಕೊಡಲಿಲ್ಲ? ಪಾಪ ಅದಕ್ಕೆ ವಾಯ್ಸೇ ಇಲ್ಲ ಬಸವರಾಜ ಬೊಮ್ಮಾಯಿಗೆ. ಅವರೇ ಹೇಳ್ತಾರೆ ಬಿಟ್ಕಾಯಿನ್ ಇಟ್ಕೊಂಡು ಅವರ ಪಾರ್ಟಿ ಅವ್ರ MLA ಹೇಳಿದ್ರಲ್ಲ ಯತ್ನಾಳ್ರವರು 2,000 ಕೋಟಿ ಹರಾಜಿಗೆ ಇಟ್ಕೊಂಡ್ ಬಂದಿದ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತೇಳಿ. ಅದಕ್ಕೆ ಉತ್ತರ ಕೊಡಕ್ಕೆ ಇವ್ರಿಗೆ ಶಕ್ತಿ ಇಲ್ಲ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಬಗ್ಗೆ ಮಾತಾಡೋಕೆ ಅಲ್ಲ ರಮೇಶ್ ಬಾಬು ಅವರು ಯಾವ ಮಾತಾಡಿದ್ದಾರೆ ಸರ್ ಒಂದು ನಿಮಿಷ ಒಂದೇ ಒಂದು ಸೆಕೆಂಡ್. ರಮೇಶ್ ಬಾಬು ಅವರು ಯಾವ ಬಸ್ಸು 3 ಕೋಟಿ ಮಹಿಳೆಯರು ಅದರ ಉಪಯೋಗ ಅಂತ ಮಾತಾಡಿದ್ದಾರೆ, ಅದ್ರ ಉದಾಹರಣೆ ತಗೊಂಡು ಎಕ್ಸ್ಪ್ಲೇನ್ ಮಾಡೋಣ. ಬಸ್ಸಲ್ಲಿ ಜಾಗ ಇರೋದು 60 ಜನಕ್ಕೆ 160 ಜನ ನುಗ್ಗುಬಿಟ್ರೆ ಬಸ್ಸಲ್ಲಿ ಇಕ್ಕಟ್ಟಾಗುತ್ತೋ ಇಲ್ವೋ? ಅದೇ ಆಗ್ತಿರೋದು ಸೇವಾ ಸಿಂಧು ಪೋರ್ಟಲ್ನಲ್ಲೂ. ಅಲ್ಲಿ ಜಾಗ ಇರೋದು ಒಂದು ಅಷ್ಟೇ ಜನಕ್ಕೆ ಸರ್ವರ್ ಅಲ್ಲಿ. ಆ ಸರ್ವರ್ ಅಲ್ಲಿ ಜಾಗ ಇಲ್ಲದೆ ಇರೋದನ್ನ ಹ್ಯಾಕು ಅಂತ ಹೇಳಿ ಮತ್ತೊಮ್ಮೆ ಕೇಂದ್ರ ಸರ್ಕಾರದ ಕಡೆ ಬಟ್ ಮಾಡಿ ತೋರಿಸಿ ರಾಜಕಾರಣ ಮಾಡೋದಕ್ಕೆ ಮುಕ್ತ ವೇದಿಕೆ ಇದೆ, ನೀವು ಮಾಡ್ಕೊಳ್ಳಿ. ಜನರಿಗೆ ನೀವೇನು ಹೇಳಿದಿರಿ ಕೊಡ್ತೀವಿ ಅಂತ ಅದನ್ನು ಕೊಟ್ಬಿಡಿ ಅನ್ನೋ ಮಾತು ಜೊತೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಮಹೇಶ್ ಜಿ ಕ್ಷಮಿಸಬೇಕು, ಅನ್ನೋ ಸಮಯ ಇಲ್ಲ. ಥ್ಯಾಂಕ್ ಯು ಅಶ್ವಿನ್, ಥ್ಯಾಂಕ್ ಯು ರಮೇಶ್ ಬಾಬು ಅವರೇ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.